ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಏಜೆಂಟ್ ಪ್ರತಿನಿಧಿಗಳಾಗಿರ್ಬೋದು ಅಥವಾ ಡೆವಲಪ್ಮೆಂಟ್ ಆಫೀಸರ್ ಇರ್ಬೋದು ಅಥವಾ SBAಗಳು ಎಲ್ಲ ಕಡೆಯಿಂದ ಬರ್ತಾ ಇದ್ದೀರಾ. ಬಹಳ ಖುಷಿ ಆಗತ್ತೆ. ನಿಮ್ಮಲ್ಲಿಯ ಕಲಿಕೆಯ ಆ ಅಂಶವನ್ನ ಪ್ರತಿ ವಾರ ಬಂದ್ಬಿಟ್ಟು ಪ್ರದರ್ಶನ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಸರಿಯಾದ ಸಮಯಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಆದ್ದರಿಂದ ನಾವು ಪ್ರತಿ ವಾರ ಈ ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆಯನ್ನ ಪ್ರತಿ ವಾರ 7 ಗಂಟೆಗೆ ಶುರು ಮಾಡ್ತೀವಿ, 7ರಿಂದ 8 ಗಂಟೆ ತನಕ. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ, ನಿಮ್ಮಲ್ಲಿಯೇ ಒಂದು ಅತ್ಯುತ್ತಮವಾದ ರತ್ನ ಇರಬಹುದು, ಅವರ ಸಾಧನೆಯಿಂದ ಬೆಳಕು ಬಿಚ್ಚಲ್ತಾ ಇದ್ದಾರೆ. ಅವರ ಸಾಧನೆಯ ಬೆಳಕಿನಲ್ಲಿ ಆ ಬೆಳಕನ್ನ ಝೂಮ್ ಮುಖಾಂತರ ಕರ್ನಾಟಕದಾದ್ಯಂತ ಪ್ರಸರಿಸಿದ್ರೆ ಬೇರೆಯವರಿಗೂ ಉಪಯೋಗ ಆಗುತ್ತಾನೆ. ಅದು ಯಾರೋ ಹೇಳ್ತಾರೆ, ಚಂದ್ರನ ಬೆಳಕಲ್ವಂತೆ, ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದಾಗ ಚಂದ್ರ ಹೊಳಿತಾನಂತೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾಗರತ್ನ ದೊಡ್ಡವಾಡ್ ಅವರಿಗೆ ನಾನು ವೆಲ್ಕಮ್ ಹೇಳ್ತೀನಿ. ಅವರು 1 ವರ್ಷದಲ್ಲಿ ಮಾತ್ರ ಅನುಭವ, ಯಾವುದರಲ್ಲಿ LICಯಲ್ಲಿ ಏಜೆನ್ಸಿ ತಗೊಂಡು ಅವರು ಭೀಮಾ ಸಖಿಯಾಗಿ ಜಾಯ್ನ್ ಆದರು. ಎಲ್ಲಿ ಮುಧೋಳ್ ಬ್ರಾಂಚಲ್ಲಿ ಅವರು ಭೀಮಾ ಸಖಿಯಾಗಿ ಜಾಯ್ನ್ ಆದರು. ಅವರನ್ನು ಕಂಡು ಹಿಡಿದವರು ಸದಾಶಿವ ಮಾಲಿ ಅವರು. ಸದಾಶಿವ ಮಾಲಿ ಅವರು ಕಳೆದ ಹಲವಾರು ವರ್ಷಗಳಿಂದ LIC ಏಜೆನ್ಸಿ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ರಾಜಕೀಯದಲ್ಲೂ ಒಂದು ಸ್ವಲ್ಪ ಇದ್ದಾರೆ, ಏನೋ ಸಮಾಜ ಸೇವೆ ಆ ಕಾರ್ಯಕ್ರಮದಲ್ಲೂ ಇದ್ದಾರೆ. ಹಾಗೂ LICಯಲ್ಲಿ CLI ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೇನೆ ತಾವು ಮಾತ್ರ ಇನ್ಕಮ್ ಮಾಡೋದು ಬೇಡ, ನಮ್ಮ ಜೊತೆಗೆ ಇನ್ನೊಬ್ಬರಲ್ಲಿರುವಂಥ ಟ್ಯಾಲೆಂಟು ಅದನ್ನು ಗುರುತಿಸಿ ಅವರಿಗೆ ಅವಕಾಶ ಮಾಡಿಕೊಟ್ಟು ಜೊತೆಗೆ ಕೆಲಸ ಮಾಡಿದ್ರೆ ನಮ್ಮ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಎಲ್ಲರಿಗೂ ಉಪಯೋಗ ಆಗುತ್ತೆ ಅನ್ನೋ ದೃಷ್ಟಿಕೋನದಲ್ಲಿ ಸದಾಶಿವ ಮಾಲಿ ಅವರು ನಾಗರತ್ನ ದೊಡ್ಡವಾಡ್ ಮೇಡಮ್ ಅವ್ರಿಗೆ ಹುಡುಕಿದ್ರು. ಅವರಿಬ್ಬರೂ ಸೇರಿ ತಮ್ಮ ಕರ್ತವ್ಯವನ್ನು ಶುರು ಮಾಡಿದ್ರು. ನಾಗರತ್ನ ಮೇಡಮ್ ಇಸ್ ವೆರಿ ಸಕ್ಸಸ್ಫುಲ್ ಭೀಮಾ ಸಖಿ ಅಂತ ಹೇಳ್ಬೋದು. ಅವ್ರ ಬಗ್ಗೆ ಅವರ ಬಾಯಿಂದ ವಿಷಯವನ್ನು ತಿಳ್ಕೊಳ್ಳೋಣ. ಹಾಗೇನೆ ಲೀಡರ್ ಆಗಿರುವಂಥ ಸದಾಶಿವ ಮಾಲಿ ಅವರನ್ನು ಸಹಿತ ನಾವು ಇವತ್ತಿನ ದಿವಸ ಪ್ರಶ್ನೋತ್ತರವನ್ನು ಮಾಡೋಣಂತೆ. ಈ ಕಾರ್ಯಕ್ರಮದಿಂದ ಎಲ್ಲರೂ ಏನೇನು ಪಡ್ಕೋಬೇಕಂತಿದ್ದೀರಿ, ನೀವು ಏನು ಪ್ರಶ್ನೆ ಕೇಳ್ಬೇಕಂತಿದ್ದೀರಿ ಅದನ್ನು ಚಾಟ್ ಬಾಕ್ಸಲ್ಲಿ ಹಾಕ್ಬೋದು. ಇನ್ನು ಒಂದು 2-3 ನಿಮಿಷ ಸಮಯದಲ್ಲಿ ಈ ಸಮಯದಲ್ಲಿ ನಾಗರತ್ನ ಮೇಡಮ್ ಅವ್ರು ಕೇಳೋಣ. ನಾಗರತ್ನ ಮೇಡಮ್, ನೀವು LIC ಏಜೆನ್ಸಿ ತಗೊಳ್ಳೋದಕ್ಕಿಂತ ಮುಂಚೆ ಏನು ಮಾಡ್ತಿದ್ರಿ, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ಅದೊಂದು ಸ್ವಲ್ಪ ವಿಸ್ತಾರವಾಗಿ ಹೇಳ್ಬೋದಾ? ಎಲ್ಲರೂ ವೆಲ್ಕಮ್ ನಾಗರತ್ನ ಮೇಡಮ್ ಅಂತ ಹೇಳಿ ಚಾಟ್ ಬಾಕ್ಸಲ್ಲಿ ಹಾಕ್ಬೋದಾ? ವೆಲ್ಕಮ್ ನಾಗರತ್ನ ಮೇಡಮ್. ಓಕೆ, ಓವರ್ ಟು ಯು. ನಮಸ್ತೆ. ಕಾರ್ಯಕ್ರಮ ವೀಕ್ಷಣೆ ಮಾಡೋರಿಗೆಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ. ನಾನು LIC ಏಜೆನ್ಸಿ ತಗೊಳ್ಳೋಕ್ಕಿಂತ ಮುಂಚಿತವಾಗಿ ಸೋಷಿಯಲ್ ವರ್ಕ್ ಅಂದ್ರೆ ಸೊಸೈಟಿ ಸಂಘ ರಚನೆ ಮಾಡೋದು, ಅಂಗವಿಕಲರ ಬಗ್ಗೆ ಅವ್ರ ಸರ್ವೆ ಮಾಡಿ ಅವರ ಅವಶ್ಯಕತೆಗಳನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಗವರ್ಮೆಂಟ್ ಆಮೇಲೆ ಜನರ ಮಧ್ಯೆ ಒಂದು ಬಾಂಡಿಂಗ್ ಅವ್ರಿಗೆ ಪೇಪರ್ ರೆಡಿ ಮಾಡೋದು, ಅದ್ರ ಮಧ್ಯೆ ಕೆಲಸ ಮಾಡ್ತಾ ಇದ್ದೆ. ಹೌದೇನ್ರಿ? ಸೊಸೈಟಿ ರಚನೆ ಮಾಡ್ತೀನಿ, ಆಮೇಲೆ ಅಂಗವಿಕಲರ ಸಂಘ ರಚನೆ ಮಾಡೋದು, ಮತ್ತ ಬಡ ಹೆಣ್ಮಕ್ಳಿಗೆ ಟೈಲರಿಂಗ್ ತರಬೇತಿ ಕೊಡ್ತಿದ್ದು. ನೀವು ಹಳೆ ಕೆಲಸದಲ್ಲೂ ಸಹಿತ ಬೇರೆಯವರನ್ನು ಉಪಯೋಗ ಮಾಡಿಕೊಂಡು ಅವರಲ್ಲಿನ ಕ್ಷಮತೆ ಗುರಿಸಿ ಅವರ ಕೌಶಲ್ಯವನ್ನ ಜಾಸ್ತಿ ಮಾಡುವಂತ ಕೆಲಸ ಮಾಡ್ತಿದ್ರಿ. ಅದು ಗವರ್ಮೆಂಟ್ ಮುಖಾಂತರ ಮಾಡ್ತಾ ಇದ್ರಿ, ಕರೆಕ್ಟಾ? ವಂಡರ್ಫುಲ್. ಓಕೆ, ಇದು ಇನ್ಶೂರೆನ್ಸ್ ಏಜೆನ್ಸಿ ಬಗ್ಗೆ ನೀವಾಗಿ ಹುಡ್ಕೊಂಡು ಹೋದ್ರು ಅಥವಾ ಸದಾಶಿವ ಮಾಲಿ ಸರ್ ನಿಮ್ಮನ್ನು ಹುಡುಕಿದ್ರು? ಹೆಂಗಾಯ್ತದು? ಎರಡೂ ಆಯ್ತು ಸರ್. ಅದು ಹೇಳ್ರದ್ ಹೆಂಗ್ ಅಂತೇಳಿ ಒಂದ್ ಸ್ವಲ್ಪ, ಯಾಕಂದ್ರೆ ಈ ಬಹಳ ಮಂದಿ ಡೆವಲಪ್ಮೆಂಟ್ ಆಫೀಸರ್ ಇದ್ದಾರೆ, ಅವ್ರಿಗೆ ರಿಕ್ರೂಟ್ಮೆಂಟ್ ಹೆಲ್ಪ್ ಆಕತ್ರಿ. ನಾನು ಈಗಾಗಲೇ ಸೋಷಿಯಲ್ ವರ್ಕ್ ಮಾಡೋದ್ರಿಂದ ಜನರ ಜೊತೆ ಸಾಕಷ್ಟು ಕಾಂಟ್ಯಾಕ್ಟ್ ಹೊಂದಿದ್ದೇನೆ. ನಾನು ಸ್ವಲ್ಪ ಅದ್ರೊಳಗೆ ಬದಲಾವಣೆ ಮಾಡ್ಕೋಬೇಕಾಗಿತ್ತು. ನನಗೆ ಆರ್ಥಿಕವಾಗಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಅವಶ್ಯಕತೆ ಐತೆ ಅಂತ ಆಗಬೇಕು. ಹಂಗಾಗಿ ಏನಾರು ಸ್ವಲ್ಪ ರಿಲೀಸ್ ಮಾಡ್ಕೋಬೇಕಂತ ವಿಚಾರ ಮಾಡ್ತಾ ಇದ್ದೆ. ಅಷ್ಟೊಳಗನ ಈಗ ನಾ ಮಾಡೋ ಕೆಲಸ ಜೊತೆ ಅಂದ್ರೆ ನಾ ಹಳ್ಳಿಗೆ ಹೋಗುದು, ಜನರ ಜೊತೆ ಸಂಪರ್ಕ ನಂಗೆ, ಅದ್ರ ಜೊತೆನ ಸೆಟ್ ಆಗೋ ಏನಾರ ಉದ್ಯೋಗ ಮಾಡ್ಬೇಕಿಲ್ಲ ಒಂಚೂರು ಆ್ಯಡ್ ಮಾಡ್ಕೋಬೇಕು, ಏನಾರ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಂತ ಪ್ರಯತ್ನ ಮಾಡಾಕತ್ತೀವಿ.
ಅಷ್ಟೊತ್ತಿಗೆ ನಮ್ಮ ಮನೆಯವ್ರಿಗೆ ಇವ್ರು ಮಾಡಿ ತರ್ಬೇಕು ಹೇಳಿದಾರೆ. ಈಗ ಅಚ್ಚಾ. ಯಾರ ಹೆಣ್ಮಕ್ಳು ಆಕ್ಟಿವ್ ಆಗಿರೋರು ಯಾರು ಇದ್ರಂತ ಓಕೆ. ಹೇಳ್ರಿ ನಮ್ಗ ಯೂನಿವರ್ಸಿಟಿ ಅಂತ ಹೇಳಿ ಒಂದ್ ಯೋಜನೆ ಬಂದಾಗ ಹಾ ಹಾ. ಹಿಂಗಾಗಿ ಅದ್ರೊಳಗ ಎಲ್ಲಾರ ಯಾರೇ ಆಕ್ಟಿವ್ ಇರೋ ಹೆಣ್ಮಕ್ಳು ಇದ್ರಂದ್ರ ಹೇಳ್ರಿ ಅಂತ ಹೇಳಿದ್ರಂತ ಅವ್ರಿಗೆ. ಓಕೆ. ಬಂದು ಇವ್ರು ನಮ್ ಸರ್ ನನ್ ಮುಂದೆ ಹೇಳಿದ್ರು ಓಕೆ. ಸರ್ ಮತ್ತೆ ಹಿಂಗೆ ಅಂತ ಹೇಳಿ. ಹಾ ಹಾ. ನಾನು ಅದೇ ಹುಡುಕಾಟದೊಳಗೆ ಇರೋದ್ರಿಂದ ಒಂದ್ 15 ದಿನ ಟೈಮ್ ತಗೊಂಡೆ. ಅಂದ್ರೆ ಅಚ್ಚಾ. ಸ್ವಲ್ಪ ಜಾಸ್ತಿ ಪಟ್ಟಂತ ಹೂ ಅಂದಿಲ್ಲ. ಹೂ ಅಂದಿದ್ರು ಸರ್. ಓಕೆ ಓಕೆ. 15 ದಿನ ಟೈಮ್ ತಗೊಂಡ್ ಆಮೇಲೆ ಇರ್ಲಿ ಬರೀ ಎಕ್ಸಾಮ್ ಬರೀ ನೋಡೋಣ ಅಂತ ಅಂದ್ರು ನಮ್ ಸರ್. ಅಚ್ಚಾ. ಎಕ್ಸಾಮ್ ಬರ್ದೆ ಪಾಸ್ ಆಯ್ತು. ಮತ್ತೆ ಒಂದ್ 8 ದಿನ ನನಗೆ ಎಲ್ಲಿ ಹೋಗ್ಬೇಕು, ಹಳ್ಳಿಗೆ ಹೆಂಗ್ ಹೋಗ್ಬೇಕು ಏನು ಅಂತ ಹೇಳಿ ಅರ್ಥ ಆಗ್ಲಿಲ್ಲ. ಏನು ಯಾವ ರೀತಿ ಹೇಳ್ಬೇಕು ಜನರಿಗೆ ಅಂತ ಹೇಳಿ ಅರ್ಥ ಆಗ್ಲಿಲ್ಲ. ಹಾ ಹಾ. ಸ್ವಲ್ಪ ವೇಟ್ ಮಾಡಿದ್ನಿ. ಮಾರ್ಚ್ 2ನೇ ವಾರದೊಳಗೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಮಾರ್ಚ್ 2ನೇ ತಾರೀಕೊಳಗೆ ಅಂದ್ರೆ ಒಟ್ಟಾರೆ ಈಗ ಇಲ್ಲಿ ತನಕ. ಮಾರ್ಚ್ 12ನೇ ತಾರೀಕು. ಓಕೆ, ಅಂದ್ರೆ ಇಲ್ಲಿ ತನ 10 ತಿಂಗಳಷ್ಟೇ ಕೆಲಸ ಮಾಡಿದ್ದಂತ ಲೆಕ್ಕ. ಹಾ ಸರ್. 10 ತಿಂಗಳೊಳಗೆ ಎಷ್ಟು ಪಾಲಿಸಿ ಮಾಡಿದ್ರಿ ಮೇಡಮ್ಮ? 150 ಅಂತ ಹೇಳಿದ್ರು ಸರ್. 150 ಪಾಲಿಸಿ ಅದು. ವೆರಿ ಗುಡ್ ವೆರಿ ಗುಡ್ ವಂಡರ್ಫುಲ್. 1 ನಿಮಿಷ ತಡ್ರಿ ಮಾಲಿ ಸರ್, ಒಂದ್ ಸ್ವಲ್ಪ ವಿಡಿಯೋ ಆನ್ ಮಾಡ್ರಿ. ನೀವು ಅವ್ರಿಗೆ ರಿಕ್ರೂಟ್ಮೆಂಟ್ ಇವ್ರ ಹಸ್ಬೆಂಡಿಗೆ ಹೇಳ್ಬೇಕಾದ್ರೆ ಇವ್ರನ್ನ ಮನಸ್ನಾಗ ಇಟ್ಕೊಂಡು ಹೇಳಿದ್ರು ಅಥವಾ ಬೇರೆಯವ್ರನ್ನ ಮನಸ್ನಾಗ ಇಟ್ಕೊಂಡು ಹೇಳಿದ್ರು ಮಾಲಿ ಸರ್? ಸರ್ ನಮಸ್ಕಾರ. ಆ ಮೇಡಮ್ ಅವ್ರ ಪರಿಚಯ ಇರ್ಲಿಲ್ಲ ನನಗೆ. ಹಾ ಹಾ. ನನ್ಗೇನು ಅವರು ಆಕ್ಟಿವ್ ಇದ್ದ ಬಗ್ಗೆ ಏನ್ ಗೊತ್ತಿರ್ಲಿಲ್ಲ. ಹಾ ಹಾ. ಅವ್ರ ಯಜಮಾನ್ರೆ ನಮ್ಗೆ ಪರಿಚಯ ಇರೋದ್ರಿಂದ ಹಾ. ನಾನು ಅವರು ಸಾಮಾಜಿಕವಾಗಿ ಸ್ವಲ್ಪ ರಾಜಕಾರಣದಾಗೂ ನನಗ್ ಪರಿಚಯ ಇರೋದ್ರಿಂದ ಅವ್ರಿಗೆ ಹಿಂಗ ಯಾರಿಗಾರ ಹೆಲ್ಪ್ ಆಗ್ಬೋದು, ಅವರು ಮತ್ತೊಬ್ರಿಗೆ ಅಚ್ಚಾ. ಹೇಳ್ಬೋದು ಅನ್ನೋ ಕಾರಣಕ್ಕಾಗಿ ಹೇಳಿದ್ದೆ ನಾನು. ಓಕೆ. ಅವರು ನಾನು ಹೇಳಿದ್ದಲ್ಲ, ಮತ್ತೆ ನಾನೊಂದು ಈ ಭೀಮಾ ಸಖಿ ನೇಮಕಾತಿಗೆ ಸಲುವಾಗಿನ ಒಂದು ವಿಶೇಷ ಸಣ್ಣ ಪ್ರಮಾಣದ ಒಂದು ಕರಪತ್ರ ಪಾಂಪ್ಲೆಟ್ ಅನ್ನು ಪ್ರಿಂಟ್ ಮಾಡಿದ್ವಿ, ಅದನ್ನು ಕೊಟ್ಟಿದ್ವಿ. ಅವ್ರ ಮನ್ಯಾಗ ಅದ್ರ ಬಗ್ಗೆ ಸ್ಟಡಿ ಮಾಡಿ ಅಚ್ಚಾ. ನೋಡಿ ಅವ್ರು ನಮ್ಮನೆಯವ್ರಿಗೆ ಒಪ್ಪಬಹುದು ಹೊಂದ್ಬೋದು ಅನ್ನೋಂತ ವಿಚಾರ ಇಟ್ಕೊಂಡ್ ಕೇಸಿಂದ ಅವರು ಸಂಪರ್ಕ ಮಾಡಿದ್ರು. ಮೇಡಮ್ ಅಚ್ಚಾ. ಅವರು ತಮ್ಗ ಈ ವೃತ್ತಿ ಬಗ್ಗೆ ಸ್ವಲ್ಪ ನನ್ನನ್ನು ವಿವರಣೆ ಕೇಳಿದ್ಮ್ಯಾಗ ನಾನು ನನಗೆ ತಿಳಿದಷ್ಟು ಭೀಮಾ ಸಖಿ ಯೋಜನೆ ಬಗ್ಗೆ ಆಗಲಿ ಅಥವಾ ನನ್ನ ಟೀಮಿನ ವಿಶೇಷತೆ ಬಗ್ಗೆನು ನಾನು ಅವ್ರಿಗೆ ಮನದಟ್ಟು ಮಾಡಿಕೊಟ್ಮ್ಯಾಗ ಅವ್ರು ನನ್ನ ತಂಡದೊಳಗೆ ಸೇರ್ಕೊಳ್ಳಿಕ್ಕೆ ಇಚ್ಛೆ ಪಟ್ರು. ನನ್ನ ತಂಡಕ್ಕೆ ಬಂದ್ರು. ಸ್ಟಾರ್ಟಿಂಗ್ ನೋಡಿದ್ರೆ ಇವ್ರೇನ್ ಬಾಳ ವ್ಯವಹಾರ ಮಾಡ್ಲಿಕ್ಕಿಲ್ಲ ಅನ್ನುವಂತ ಒಂದು ಯಾಕೆಂದ್ರೆ ಅಷ್ಟೊಂದು ಆಸಕ್ತಿ ತಗೊಂಡಿರ್ಲಿಲ್ಲ ಅವರು. ನಂತರ ಅವರ 1 ನಿಮಿಷ, ಇದನ್ನ ಅವ್ರ ಮುಂದೆ ಹೇಳಿದ್ರೇನು ಮುಂಚೆ? ಇಲ್ಲ, ನಾನೇನ್ ಹೇಳಿಲ್ಲ, ಇವತ್ತು ಹೇಳಾಕತ್ತೀನಿ. ಯಪ್ಪೋ. ಯಾಕಂದ್ರ ಅಂದ್ರ ಅವ್ರ ಅದು ಒಂದ್ ನಿರೀಕ್ಷೆ ಇತ್ತು. ಅವ್ರು ಮನಸ್ಸು ಮಾಡಿದ್ರ ಕಾಂಟ್ಯಾಕ್ಟ್ಸ್ ಅದು ಇದ್ದದ್ದು ನೋಡಿದ್ರ ಸಕ್ಸೆಸ್ಸಿವ್ ಭೀಮಾ ಸಖಿ ಆಗ್ತಾರ ಅನ್ನೋಂತ ಭರವಸೆನೂ ಇತ್ತು. ಆದ್ರೆ ಅವ್ರ ಪ್ರಾರಂಭದೊಳಗ ಅಷ್ಟೊಂದು ಆಸಕ್ತಿ ಇಲ್ಲದನ್ನ ನೋಡಿದ್ರ ಇವ್ರೇನ್ ಮಾಡಕ್ಕಿಲ್ಲ ಅನ್ನೋತಕ್ಕಂತ ವಿಚಾರನೂ ಇತ್ತು. ಆದ್ರೂ ಅವರು ನನ್ನ ಭರವಸೆ ಮತ್ತು ಎರಡನ್ನೂ ಇದನ್ನ ಯಶಸ್ವಿ ಮಾಡಿ ನನ್ನ ನಿರೀಕ್ಷೆಗೆ ಮೀರಿ ಯಶಸ್ಸನ್ನು ಮಾಡಿ ನನಗೂ ಒಂದು CLI ನಾನು 5-6 ವರ್ಷದಿಂದ ಮಾಡ್ತಿದ್ನಿ. ನನ್ನ ವೃತ್ತಿ ಜೀವನದೊಳಗ ನನ್ನ ವೃತ್ತಿಗೂ ಒಂದು ವಿಶೇಷ ಕಳೆಯನ್ನು ತಂದು ಕೊಟ್ಟದಕ್ಕ ನಾನು ತಮ್ಮ ವೇದಿಕೆ ಮೂಲಕ ನಾಗರತ್ನ ಮೇಡಮ್ ಅವರಿಗೆ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಅಭಿನಂದನೆಗಳು ಮೇಡಮ್ ತಮ್ಗೆ ಮತ್ತೊಮ್ಮೆ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನೀವ್ ಎಷ್ಟು ವರ್ಷದಿಂದ ಏಜೆಂಟ್ ಇದ್ದೀರಿ ಸದಾಶಿವ್ ಸರ್? ನಾನು 25 ವರ್ಷದಿಂದ ಸರ್. 25 ವರ್ಷದಿಂದ ಏಜೆನ್ಸಿ ತಗೊಂಡು ಈಗ 5 ವರ್ಷದಿಂದ CLI ಇದ್ದೀರಿ, ಹೌದಿಲ್ರಿ? ಹೌದು, 2020ರಿಂದ CLI ಅಂದ್ರೆ 19 ನನ್ನ CLI ರಿಕ್ರೂಟ್ ಮಾಡಿದ್ರು ಕೂಡ 2020 ಮಾರ್ಚ್ ಅಲ್ಲೇ ನಾನು ಕೆಲಸ ಚಾಲು ಮಾಡಿದ್ದು. ಅಂದ್ರೆ ಎಷ್ಟ್ ಟೈಮ್ ತಗೊಂಡ್ರಿ? ಏನ್ ಸರ್ CLIಗೆ? ಹೌದಾ? CLI ಅಂದ ರಿಕ್ರೂಟ್ಮೆಂಟ್ ಮಾಡಿದ್ರು ಪೋರ್ಷಬಲಿ ನಾನು ಕೂಡ. ಅವ್ರಿಗೆ ಕೋಟಾ ಇರ್ತೈತೆ ಅಂತ ಹೇಳಿ ಅದನ್ನ ನನಗೆ ಸ್ವಲ್ಪ ಅದನ್ನ ಅಭ್ಯಾಸ ಮಾಡಕ್ ರಿಕ್ರೂಟ್ಮೆಂಟ್ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದು ಸ್ವಲ್ಪ ನಾನು ಪ್ಲಾನ್ ಹಾಕೊಳಕ್ 1-2-3 ತಿಂಗಳು ತಗೊಂಡೆ. ನಾನು ನವೆಂಬರ್ದಾಗ ರಿಕ್ರೂಟ್ಮೆಂಟ್ ಮಾಡಿದ್ರು. ಮುಂದ್ ಮಾರ್ಚ್ ಅನ್ಗುಡ್ದ ಅದೊಂದು ಸೆಟ್ ಮಾಡಿ ಒಂದ್ 4-5 ಜನ ನಾ ರಿಕ್ರೂಟ್ಮೆಂಟ್ ಮಾಡಿದೆ ಮಾರ್ಚ್ನೊಳಗೆ. ತಡ್ರಿ, ಅವರು ನಿಮ್ಗೆ ರಿಕ್ರೂಟ್ ಮಾಡಿದಾಗ ಫೋರ್ಸಿಬಲಿ CLI ರಿಕ್ರೂಟ್ ಮಾಡಿದ್ರು. ಹೌದೌದು. ಆದ್ರೆ ನೀವು ಟೈಮ್ ತಗೊಂಡ್ರಿ 3 ತಿಂಗಳು ನಡೀತದೆ. ಆದ್ರೆ ಮೇಡಮ್ ಅವ್ರು ಒಂದ್ ಸ್ವಲ್ಪ ಟೈಮ್ ತಗೊಳ್ಳೋಣ ಇವ್ರು ಮಾಡಾಕಿಲ್ಲ ಅಂತ ಹೇಳಿ ಡೌಟ್ ಬರ್ತದೆ ನೋಡಿದ್ರೆ. ಅದೇನು ಹಂಗಂತಲ್ಲ, ಅವರು ಬೇರೆ ಬೇರೆ ಕೆಲಸ ಬಾಳ ಬಿಜಿ ಇದ್ರು. ಮತ್ತೆ ಆ ಕೆಲಸದಲ್ಲಿ ಅವರಿಗೆ ಆರ್ಥಿಕವಾಗಿ ಇನ್ಕಮ್ ಇತ್ತು ಅಂತಕ್ಕಂಥದ್ದು ನನ್ನ ನಿರೀಕ್ಷೆ.
ಇದೇನ್ ಸಣ್ಣ ಕೆಲಸ. ಎಷ್ಟೋ ಜನ ಏನ್ ತಿಳ್ಕೊಂಡಿದ್ದಾರೋ LIC ಏಜೆನ್ಸಿ ಅಂದ್ಕೂಡಲೇನ ಇದೊಂದು ಬಹಳ ಸಣ್ಣ ಕೆಲಸ, ಕ್ಷುಲ್ಲಕ ಕೆಲಸ, ಇದನ್ನ ಯಾಕೆ ಮತ್ತೊಬ್ಬರ ಕಡೆ ಬೇಡ್ಕೊಂಡು ಹೋಗ್ಬೇಕು ಅನ್ನೋ ಮನೋಭಾವ ಇರುವಂತವ್ರು ಬಹಳ ಮಂದಿ ಇರ್ತಾರೋ. ಅದ್ರ ಆಳ ಇದು ತಿಳಿಲಾರ್ದಕ್ಕೆ ಏನಾದ್ರು ಹಂಗ ಒಮ್ಮೊಮ್ಮೆ ತಪ್ಪು ತಿಳುವಳಿಕೆ ಆಗುವಂತ ಸಂದರ್ಭ ಬಹಳ ಇರ್ತಾವ. ಹಂಗ ನೋಡಿದ್ರೆ ಇವ್ರು ವಿಚಾರದಾಗ ನನಗ್ ಹಂಗ ಅನಿಸಿತ್ತು. ಅದು ನನ್ ಒಮ್ಮೆ ಗ್ರಹಿಕೆನು ತಪ್ಪಾಗಿರ್ಬೋದು. ಆದ್ರೆ ಅದನ್ನು ಹುಸಿ ಮಾಡಿ ಅವ್ರು ಮೇಡಮ್ ಅವ್ರು ಯಶಸ್ವಿ ಮಾಡಿದ್ರು. ಅದಕ್ಕೆ ಅವ್ರ ಆಸಕ್ತಿನೂ ಕಾರಣ, ಮತ್ತ ನನ್ನ ಒಂದು ಫಾಲೋ ಅಪ್ನು ಅದಕ್ಕ ಐತಿ ಅಂತಕ್ಕಂಥದ್ದು ನನ್ನ ವಿಚಾರ. ಅದು ಹೌದು. ಯಾಕಂತಂದ್ರ ನಿಮ್ಗೆ ಅನ್ಸಿತ್ ಖರೆ ಮಾಡಾಕಿಲ್ಲ ಅಂತ, ಆದ್ರ ನೀವು ಬೆನ್ನ ಹತ್ತದ್ ಬಿಟ್ಟಿಲ್ಲ, ನಡು ಮಾತಾಡಿದ್ರಿ. ಹೌದು. ಅಂದ್ರೆ ಇದು ಆಸ್ ಎ ಡೆವಲಪ್ಮೆಂಟ್ ಆಫೀಸರ್ ಅನ್ರಿ, CLI ಅನ್ರಿ, ಅವರು ಬೆನ್ನ ಹತ್ತಬೇಕಾಗ್ತದೆ ಏಜೆಂಟ್ರಿಗೆ. ಏಜೆಂಟ್ರು ಸತಾಗಿ ಏನ್ ಬೆನ್ನ ಹತ್ತಾರ ಅಂತೇಳಿ ಫೋನ್ ಸ್ವಿಚ್ ಆಫ್ ಮಾಡೋದು, ಅವಾಯ್ಡ್ ಮಾಡೋದು, ಅದನ್ನ ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಬಹಳಷ್ಟು ಸಲ ಏನಾಗ್ತದೆ, ನಮ್ಮ ಕಡೆ ಪಾಲಿಸಿ ಇಲ್ಲ, ಇವ್ರು ಫೋನ್ ಮಾಡ್ತಾರಂತ ತಿಳ್ಕೊಂಡು ನಾವು ಒಂದು ಫೋನ್ ಎತ್ತುವುದಿಲ್ಲ, ಎರಡನೇದು ಮೀಟಿಂಗ್ ಹೋಗುದಿಲ್ಲ, ಅಥವಾ ABMS ಬ್ರಾಂಚ್ ಮ್ಯಾನೇಜರ್ ಫೋನ್ ಮಾಡಿದ್ರೆ ವಾಟ್ಸಪ್ನಾಗ ಮೆಸೇಜ್ ರೆಸ್ಪಾಂಡ್ ಮಾಡೋದಿಲ್ಲ. ಅದೆಲ್ಲ ಎಷ್ಟು ಮಂದಿ ಏಜೆಂಟ್ರಿ ಇವತ್ತಿನ ದಿವಸ ಬಂದವ್ರು ಹಂಗೆ ಮಾಡ್ಲಿಕ್ಕೆ, ಎಷ್ಟು ಜನ ಹಂಗೆ ಮಾಡ್ತಾ ಇದ್ದೀರಾ ನಾನು ಅಂಥೇಳಿ ಚಾಟ್ ಬಾಕ್ಸಲ್ಲಿ ಹಾಕ್ಬೋದಾ? ನೋಡೋಣ ಎಷ್ಟು ಜನ ಹಂಗೆ ಮಾಡಿದ್ದೀರಾ ಅಂತ. ಅವಾಯ್ಡ್ ಮಾಡೋದು, ಬ್ರಾಂಚ್ ಮ್ಯಾನೇಜರು ಅಥವಾ ABMS ಮೆಸೇಜ್ ಹಾಕಿದಾಗ, ಅಥವಾ CLI ಅಥವಾ ಡೆವಲಪ್ಮೆಂಟ್ ಆಫೀಸರ್ ಮಾಡಿದಾಗ ನೀವೇನಾದ್ರು ಮಾಡಿದ್ದೀರಾ? ಅಥವಾ ಪ್ರತಿ ಸಲ ಫೋನ್ ಮಾಡಿದಾಗ ರಿಸೀವ್ ಮಾಡ್ತೀರಾ? ಹೆಂಗೆ ಮಾಡ್ತೀರಿ ನೋಡೋಣ. ಯಾರು ರೆಸ್ಪಾನ್ಸ್ ಎಲ್ಲರೂ ರೆಸ್ಪಾಂಡ್ ಮಾಡುವಲ್ರಿ. ಅಡ್ಡಿಲ್ಲ ಬಿಡ್ರಿ. ಎಸ್ ನಾನು ಅಂತ ಹೇಳಿ ಮಂಜುನಾಥ್ ಜೆ, ವೆರಿ ಗುಡ್ ವೆರಿ ಗುಡ್. ಒಂದೊಂದು ಟೈಮ್ದಾಗ ಎಲ್ಲಾರು ಮಾಡಿರ್ತೀವಿ, ನಾನು ಏಜೆಂಟ್ ಆದಾಗ ಮಾಡಿದ್ದೀನಿ. ಕರೆಕ್ಟ್ ಅಲ್ರಿ, ಅದು ಆವತ್ತಿನ ಜಮಾನದಾಗ ಹಂಗಾಗಿರ್ತದೆ. ಬಟ್ ಅದ್ರ ಇಂಪಾರ್ಟೆನ್ಸ್ ನಮಗೆ ಗೊತ್ತಾಗ್ಲಾರ್ದ ಸಂದರ್ಭದೊಳಗೆ ಹಂಗಾಗಿರ್ತಾವ. ಅಲ್ಲ, ಅದನ್ನ ಕಂಟಿನ್ಯೂ ಆಗ್ಬಾರ್ದು ಇಷ್ಟ. ಅಲ್ಲ, ಅದು ಅಂದ್ರ ಎರಡೂ ಕಡೆಗೆ ಇಂಪಾರ್ಟೆಂಟ್ ರೀ. ನೀವು ಎಷ್ಟು ಪ್ರೆಷರ್ ಆಗ್ಬೇಕು ಅಷ್ಟೇ ಹಾಕ್ಬೇಕ್ರಿ. ಅದು ಒಂದ್ ಸ್ವಲ್ಪ ಜಾಸ್ತಿ ಆಯ್ತಂದ್ರೆ ಮುರಿತದೆ. ಹೌದಿಲ್ಲ? ಆ ಕಡೆಯಿಂದ ಫೋನ್ ಮಾಡೋದು, ಮೆಸೇಜ್ ಮಾಡೋದು, ಬರೇ ಫೋನು ಮೆಸೇಜು, ನಂಬರ್ ಎಷ್ಟು, ಪಾಲಿಸಿ ಎಷ್ಟು ಅಂದ್ರೆ ಅವರು ಎತ್ತುದಿಲ್ಲ. ನಾನು ಎರಡು ಕಡೆ ಮಾತಾಡ್ಬೇಕಲ್ಲ, ಬರೀ ಏಜೆಂಟ್ ಸಂಬಂಧ ಮಾತಾಡಿದ್ರೆ ಉಪಯೋಗ, ಏಜೆಂಟ್ ತಪ್ಪಂತ ಹೇಳಿಕ್ ಬರುದಿಲ್ಲ. ಹೀಗಾಗಿ ಸೊ ಹಿಂಗ ಆಗದೆ ಇರ್ಬೇಕಾದ್ರೆ ಅಂದ್ರೆ ನಾವು ಫೋನ್ ಮಾಡಿದ್ ನಿಮ್ಮ ಉದ್ದೇಶ ಅವ್ರನ್ನ ಬೆಳೆಸೋದಿರ್ಬೋದು. ಈಗ ಹಂಗೆ ಮೇಡಮ್ ಕಡೆ ಕೇಳೋಣ. ಈಗ ಸರ್ ನಿಮ್ಗೆ ಈಗ ನೀವು ಆಲ್ರೆಡಿ ಬಿಸ್ನೆಸ್ನಾಗಿದ್ರಿ, ಆಲ್ರೆಡಿ ಗೌರ್ಮೆಂಟ್ ಕೆಲಸದಾಗಿದ್ರಿ, ಆಲ್ರೆಡಿ ನಿಮ್ಮ ಕನೆಕ್ಷನ್ ಇತ್ತು. ಅಷ್ಟು ಆದರೂ ನಿಮ್ಗೆ ಯಾಕೆ ಹಿಂಜರಿಕೆ ಇತ್ತು? ಯಾದಕ್ಕೆ ಅಷ್ಟು ಸೀರಿಯಸ್ ಆಗಿ ಮೊದಲನೇ 1-2 ತಿಂಗಳಲ್ಲಿ ಮಾಡಿಲ್ಲ? ಅದ್ರ ಬಗ್ಗೆ ಏನಾದ್ರು ಒಂದ್ ಸ್ವಲ್ಪ ಬೆಳಕು ಚೆಲ್ಬೋದಾ? ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಅಂತಲ್ಲ, ನನ್ಗೆ ಯಾವಾಗ್ಲೂ ಯಾವ ಕೆಲಸ ಕೈ ತಗೊಂಡ್ರು ಅದನ್ನ ಸಂಪೂರ್ಣವಾಗಿ ಮಾಡೋದಕ್ಕೆ ನನಗೆ ನೆಮ್ಮದಿ ಬಂದಿದೆ. ಎತ್ಕೊಳ್ಳೋದೇ ಲೇಟ, ತಗೊಂಡ್ನಿ ಅಂದ್ರೆ ಅದ ಸಕ್ಸಸ್ ಹಾಕಬೇಕಂತ ಹೇಳಿ ನನ್ನೊಂದು ಉದ್ದೇಶ ಇರುತ್ತೆ. ಸಂಪೂರ್ಣವಾಗಿ ನನ್ನ ತೊಡಗಿಸ್ಕೊತೀನಿ ಅದ್ರೊಳಗೆ. ಅದಕ್ಕೆ ಸ್ವಲ್ಪ ತಗೊಳಕ್ ಅಂದ್ರೆ ಪ್ರಾಜೆಕ್ಟ್ ಬಗ್ಗೆ, ಅದ್ ಪ್ರಾಡಕ್ಟ್ ಬಗ್ಗೆ ಅದು ತಿಳ್ಕೊಬೇಕು, ನಾ ಪಾಲಿಸಿ ಬಗ್ಗೆ ಅರ್ಥ ಮಾಡ್ಕೋಬೇಕು. ಕರೆಕ್ಟ್ ಮಾಡೋದು ಬಿಡೋದು ಬೇಡ ಅಂತ ಹೇಳಿ ಹಿಂಗೇನೋ ಒಂದ್ ವಿಚಾರ ಮಾಡಿ ಅಂದ್ರೆ ಆಮೇಲೆ ಸರ್ವಿಸ್ ಕೊಡೋದು ಒಂದು ಇಂಪಾರ್ಟೆಂಟ್. ಅದ್ರ ಬಗ್ಗೆ LIC ಬಗ್ಗೆ ತಿಳ್ಕೊಂಡ್ರೆ ಸರ್ವಿಸ್ ಇಂಪಾರ್ಟೆಂಟ್. ಅದಕ್ಕೆಲ್ಲ ನನ್ನ ಹತ್ರ ತಾಳ್ಮೆ ಅದ ಇಲ್ಲೋ ಅಂತ ಹೇಳಿ ಒಂದ್ ಪರಿಶೀಲನೆ ಮಾಡ್ಕೊಳ್ಳೋ ಸಲುವಾಗಿ ಒಂದಿಷ್ಟು ಟೈಮ್ ತಗೊಂಡು. ಕರೆಕ್ಟ್ ಅಂದ್ರೆ ಇದು ಗೊತ್ತಾಗ್ತದೆ. ಯಾಕಂದ್ರೆ ಕೆಲವೊಂದ್ಸಲ ಅವ್ರು ರೆಸ್ಪಾಂಡ್ ಮಾಡೋದಿಲ್ಲ ಅಂದ್ರೆ ಅವ್ರದ್ದು ಸದ್ಯಕ್ಕೆ ಜವಾಬ್ದಾರಿ ಬೇರೆ ಕಡೆ ಇದಿರ್ಬೋದು, ಅಥವಾ ಕೆಲಸದ ಒತ್ತಡ ಜಾಸ್ತಿ ಇರ್ಬೋದು, ಬೇರೆ ಏನೋ ಪ್ರೆಷರ್ ಇರ್ಬೋದು, ಫ್ಯಾಮಿಲಿ ಒಳಗೇನೋ ಪ್ರಾಬ್ಲಮ್ ಇರ್ಬೋದು, ಅದು ಇರ್ಬೋದು. ಕೆಲವೊಂದ್ಸಲ ರೆಸ್ಪಾಂಡ್ ಮಾಡಿಲ್ಲ ಅಂತ ಬಿಟ್ಬಿಡ್ರಿ. ಆಮೇಲೆ ಇನ್ನೊಂದು ಸ್ವಲ್ಪ ದಿವಸ ಆದ್ಮ್ಯಾಗ ಅವರೇ ಓಪನ್ ಅಪ್ ಆದ ಕೂಡಲೇ ಅವ್ರ ಕಡೆ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಬರ್ತದೆ. ಅದು ಖರೆ ಅದ. ಸೊ ಈಗ 150 ಪಾಲಿಸಿ ಮಾಡ್ಬೇಕಾದ್ರೆ ಎಷ್ಟು ಮಂದಿಗೆ ಭೇಟಿ ಆಗ್ಬೇಕಾಯ್ತ್ರಿ ಮೇಡಮ್? ಏನಾರ ಡೇಟಾ ಇಟ್ಟಿರಿ? ಫೋನ್ ಒಳಗನ ಒಂದ್ 4,500 ಕಾಂಟ್ಯಾಕ್ಟ್ಸ್ ಅದ. ಓಕೆ. ಅದ್ರೊಳಗಿಂದ ನಾನು ಕೆಲವೊಂದಿಷ್ಟು ಆಯ್ಕೆ ಮಾಡ್ಕೊಂಡು ಒಂದ್ ಡೈರಿ ಮೇಂಟೈನ್ ಮಾಡಿ ಪರ್ ಡೇ ಒಂದಿಷ್ಟು ಜನರಿಗೆ ಅಂತ ಮಾತಾಡ್ತೀನಿ. ಪರ್ ಡೇ ಎಷ್ಟು ಜನಕ್ಕೆ ಮಾತಾಡ್ತೀರಿ? ಆಲ್ಮೋಸ್ಟ್ ಈಗ ಮಾತಾಡಿದ್ರಂತ್ರು ಎಷ್ಟು ಒಂದ್ 5-6 ಮಾತಾಡಿದ್ರು ಅವತ್ತಿನ ಡೇಟಿಗೆ ಅವತ್ ಸಕ್ಸಸ್ ಆಗಿಲ್ಲ ಸರ್. ಅಚ್ಚಾ, 5 ಮಾತಾಡಿದ್ದೆಲ್ಲ ಸಕ್ಸಸ್ ಮಾತಾಡಿದ್ದೇವೆ. ವೆರಿ ಗುಡ್. ಅಂದ್ರ ಅದು ಯಾಕೆ ನೀವು ಮಾತಾಡಿದಲ್ಲೆಲ್ಲ ಯಾಕೆ ಸಕ್ಸಸ್ ಆಗ್ಲಿಕ್ಕತ್ತದಂತ ಅದ್ರ ಬಗ್ಗೆ ಏನಾದ್ರು ವಿಚಾರ ಮಾಡಿರೇನು? ಯಾಕೆ ಆಗಿರ್ತದೆ? ಯಾಕಂದ್ರೆ ಬಹಳಷ್ಟು ಮಂದಿ 25-30 ಸಲ ಫೋನ್ ಮಾಡಿ ಬೆನ್ನು ಹತ್ತಿದ್ರು ಒಂದು ಪಾಲಿಸಿ ಸಿಗುವಲ್ತು.
ನೀವು ನೋಡಿದ್ರೆ ಮಾತಾಡಿದವರೆಲ್ಲ ಹೂ ಅಂತ ಬಿಸ್ನೆಸ್ ಕೊಡ್ಲಿಕ್ಕತ್ತಾರ. ಅಂಥದ್ದು ವಿಶೇಷ ಆ ರೀತಿ ಹೆಂಗಾಯ್ತು ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಡ್ಬೋದಾ? ನಾನು ಈಗಾಗಲೇ ಅವ್ರಿಗೆಲ್ಲರಿಗೂ ನಾ ಹತ್ರ ಅದೀನ್ರಿ ಸರ್. ಒಂದ್ ಆರ್ಥಿಕವಾಗಿ ಆಯ್ತು, ಮಾನಸಿಕವಾಗಿ ಆಯ್ತು, ಹಾ ಹಾ ಎಲ್ಲ ನಾ ಯಾರ ಜೊತೆ ಕೆಲಸ ಮಾಡೀನಿ ಅವ್ರಿಗೆಲ್ಲ ನಾ ಯಾವಾಗೂ ಕಾಂಟ್ಯಾಕ್ಟ್ ಅನ್ಕೊಂಡಿಲ್ಲ. ಓಕೆ. ಹಾ ಕೆಲಸ ಹಾ ಮಾಡಿದ್ನಿ ಬಿಟ್ನಿ ಅನ್ಕೊಂಡಿಲ್ಲ. ಅವ್ರಿಗೆ ಪ್ರತಿಯೊಬ್ಬರಿಗೂ ಟಚ್ನಾಗ ಅದೀನಿ. ಅವ್ರ ಫ್ಯಾಮಿಲಿ ಫಂಕ್ಷನ್ಸ್ ಅಟೆಂಡ್ ಮಾಡ್ತೀನಿ. ಅವ್ರ ಹೇಳ್ಬೀಳಿಗೆಲ್ಲ ನಮ್ ಜೊತೆ ಅವ್ರು ಹಂಚ್ಕೊಂತಾರ, ಕೇಳ್ತೀನಿ, ಹೇಳ್ತೀನಿ. ಯಾವಾಗ್ಲೂ ರೆಗ್ಯುಲರ್ ಅಪ್ಡೇಟ್ ಇರೋದ್ರಿಂದ ನನಗ್ ಯಾರಿಗೆ ಕೇಳಿದ್ರೆ ಸರಿ ಹೋಗುತ್ತೆ. ಈಗ ನಾ ಮಾಡೋದ್ರೊಳಗೆ ನಾ ಪ್ರಾಸ್ಪೆಕ್ಟಿವ್ ಆ ತರ ಮಾಡ್ಕೊಂಡಿರ್ತೀನಿ ಸರ್. ಮುಂಚೆನ ನಾ ಕೇಳಿದ್ರೆ ನೋ ಅನ್ಲಾರ್ದಂತವನ್ನ ಮಾಡಿರ್ತೇನೆ. ಒಂದ್ ವೇಳೆ ನೋ ಅಂದ್ರೂ ನನಗ ಅದ್ರ ಏನು ಹಂಗ ಅನ್ಸಿಲ್ಲ. ಅದ ನಮ್ ಸದಾಶಿವ್ ಸರ್ ಹೇಳ್ತಿರ್ತಾರೆ ಯಾವಾಗ್ಲೂ, ನೋ ಅಂದ್ರ ನೆಕ್ಸ್ಟ್ ಅಪರ್ಚುನಿಟಿ ಅಂತ ಹೇಳಿ ತಗೋಬೇಕಂತ. ಆ ತರ ಒಂದು ಉದ್ದೇಶ ಇಟ್ಕೊಂಡು ನಾ ಕೆಲಸ ಮಾಡೀನಿ. ಹಂಗಾಗಿ ನನಗ್ ನೋ ಅಂತ ಬಂದಿಲ್ಲ. ನನ್ ಪ್ರಾಸ್ಪೆಕ್ಟಿವ್ ಸರಿ ಅದ ಅಂತ ಹೇಳಿ ನಂದು. ಭಾಗದಾಗ ಒಬ್ರು ಕವಿಯಾಗಿ ಓಕೆ. ನೀವು ಕೇಳಿರ್ಬೇಕು, ಹಾ ಹಾ ಜಗವೆಲ್ಲ ನಗುತ್ತಿರಲಿ ಜಗದಳವು ಎನಗಿರಲಿ, ನಾನಕ್ಕು ಜಗವಳಲು ನೋಡಬಹುದೇ, ನಾನತ್ತು ಜಗವೆನ್ನ ಎತ್ತಿಕೊಳ್ಳದೆ ಅಂತೇಳಿ ಒಂದ್ ಮಾತೈತಿ. ನಾವು ಜಗಕ್ಕಾಗಿ ನಾವು ಏನಾದ್ರೂ ಜನರಿಗೆ ನಮ್ಮ ಪ್ರಾಮಾಣಿಕವಾದ ಸೇವೆಯನ್ನ ಕೊಟ್ಟಿದ್ದಾತಂದ್ರೆ ಯಾವುದೇ ಕ್ಷೇತ್ರದೊಳಗ ಅದು ಮುಂದೊಂದು ದಿನ ನಮಗ ಅದು ಫಲವಾಗಿ ದೊರಕತೈತೆ ಅನ್ನೋದನ್ನ ಅದು ನಾವು ಇಡ್ಬೋದು. ಅದನ್ನ ಈ ಭಗವದ್ಗೀತೆಯೊಳಗೆ ಕರ್ಮಣ್ಯವಾಧಿಕಾರಸ್ಯ ಫಲಾಫಲೇಷು ಕದಾಚನ ಅಂತ ಏನ್ ಹೇಳ್ತಾರಲ್ಲ, ಆತರ ನಾವು ಅವರು ಈ ಮುಂಚಿತವಾಗಿ ನಮ್ಮ ಭೀಮಾಸಖಿ ಪ್ರತಿನಿಧಿ ಆಗೋದಕ್ಕಿಂತ ಮುಂಚೆನೆ ಅವ್ರ 10-15 ವರ್ಷ ಸಾರ್ವಜನಿಕ ಜೀವನದೊಳಗ ಒಂದಿಷ್ಟು ಪ್ರಾಮಾಣಿಕವಾದ ಸೇವೆಯನ್ನ ಮತ್ತು ಯಾರು ಪರಿಸ್ಥಿತಿ ನಾಜೂಕೈತಿ, ಅವ್ರಿಗೆ ಪರಿಸ್ಥಿತಿಗೆ ಅವಶ್ಯಕತೆ ಇದೆ ಅಂತವ್ರಿಗೆ ಅವ್ರ ಕೈಲಾದ ಮಟ್ಟಿಗೆ ಸಹಾಯ ಹಸ್ತವನ್ನ ಚಾಚಿದ್ದು, ಅವ್ರಿಗೆ ಪೂರಕವಾಗಿ ಅವ್ರಿಗೆ ಬೆಂಬಲಾಗಿ ನಿಂತದ್ದು, ಅವ್ರಿಗೆ ಇವತ್ತು ಇಷ್ಟೊಂದು ಪಾಸಿಟಿವ್ ಆಗಿ ಅದು ಪಾಲಿಸಿ ಹೋಲ್ಡರ್ ಆಗಿ ಕನ್ವರ್ಟ್ ಆಗಾಕ ಕಾರಣ ಇರ್ಬೋದು ಅಂತಕ್ಕಂಥದ್ದು ಅದು ಒಂದು ಕಾರಣ. ಓಕೆ ಓಕೆ, ವಂಡರ್ಫುಲ್. ಹೊಸಬ್ರು ಇದ್ದಾರೆ ಅಂತ ನನ್ನ ವಿಚಾರ. ವಂಡರ್ಫುಲ್. ಈಗ ಹೊಸಬ್ರು ಇರ್ತಾರೋ, ಈಗ ನಾಗರತ್ನ ಮೇಡಮ್ದು ಅವ್ರ ಆರ್ಥಿಕ ಪರಿಸ್ಥಿತಿನೂ ಅಂತ ಕೆಟ್ಟೇನು ಇದ್ದಿದ್ದಿಲ್ಲ, ಆದ್ರಿಂದ ಅದನ್ನು ಎಕ್ಸ್ಟ್ರಾ ಮಾಡಕ್ಕಾಯ್ತು. ಆದ್ರೆ ಈ ಹೊಸಬ್ರು ಬರೋರು ಬರೇ ರೊಕ್ಕ ನೋಡಷ್ಟೇ ಬಂದಿರ್ತಾರೆ. ನನ್ಗೆ ಈ ತಿಂಗಳು ಬೇಕು, ಈ ವಾರ ರೊಕ್ಕ ಬೇಕು, ಹಂಗಾಗಿ ನನಗೆ ಹೀಗೆ ಬೇಕು ಅನ್ನೋದು ಒಂದು ದೃಷ್ಟಿಕೋನ ಇಡುವುದ್ರಿಂದ ಕೆಲವೊಮ್ಮೆ ಅದು ಕಸ್ಟಮರ್ ಪ್ರೆಷರ್ ಬಂದು ಅದರಿಂದ ರಿಸಲ್ಟ್ ಬರ್ಲಿಕ್ಕೆ ಏನಾದ್ರು ತೊಂದರೆ ಆಗ್ಬಹುದಾ? ನಿಮ್ಗೆ ಏನ್ ಅನ್ಸುತ್ತೆ? ಹೌದು, 100%. ಓಕೆ. ಈ ಉದ್ಯೋಗದೊಳಗೆ ಬಹಳ ತಾಳ್ಮೆ ಬಹಳ ಮುಖ್ಯ. ಓಕೆ ಓಕೆ, ಅದನ್ನ ನಾನ್ ಮೇಲಿನ ಮೇಲೆ ಹೇಳ್ತೀನಿ. ಇವತ್ತು ನೋ ಅಂದಾರ ಅಂದ್ರ ಅದು ಬೇಡ ಅಂತ ಅಂದಂಗಲ್ಲ, ಅದು ನೆಕ್ಸ್ಟ್ ಅಪಾರ್ಚುನಿಟಿ. ಸ್ವಲ್ಪ ದಿನದಲ್ಲಿ ನನಗದು ಫಲ ಬರ್ತೈತಿ. ಇವತ್ತಿನ ಸಲುವಾಗಿ ಮಾತ್ರ ಅದು ರಿಜೆಕ್ಷನ್ ಅಂತ ತಿಳ್ಕೊಬೇಕು. ನಾವಲ್ಲಿ ಮನಸ್ಸಿನಿಗೆ ನೋವುಂಟು ಮಾಡ್ಕೊಂಡು ಅದನ್ನ ಅಂತ ಪಾರ್ಟಿ ಕೇಳಾಕ ಹೋಗ್ಲಾರ್ದ ಬಿಡುವುದು ಅದು ಮಾಡಬಾರ್ದು. ಅದನ್ನ ಮತ್ತು ಅವ್ರು ಮತ್ತೊಂದು ಆ ಸಂದರ್ಭದೊಳಗೆ ಅವ್ರಿಗೆ ಮಾನಸಿಕವಾಗಿ ಸರಿ ಇರ್ಲಿಕ್ಕಿಲ್ಲ, ಏನೋ ಒತ್ತಡದಲ್ಲಿ ಇರ್ಬೋದು, ಆ ತರ ಹೇಳಿರ್ಬೋದು. ಅಷ್ಟಾಗಿಯೂ ಅವ್ರ ಜೊತೆ ಮತ್ ನಾವು ಸ್ನೇಹದಿಂದ ಒಂದು ಉತ್ತಮ ಸಂಬಂಧವನ್ನ ಇಟ್ಕೊಂಡು ಹೋಗಿದ್ದಾತಂದ್ರ ಅವ್ರಿಗೆ ಆಗಿ ನಾನಷ್ಟು ಇಲ್ಲ ಅಂದ್ರೂ ಕೂಡ ಇವ್ರು ನಮ್ ಜೊತೆ ಉತ್ತಮ ಬಾಂಧವ್ಯನ ಇಟ್ಕೊಂಡಾರು, ನಮ್ಮನ್ ಮತ್ ಸರಿಯಾಗಿ ಮಾತಾಡಿಸ್ತಾರೋ, ಸರಿಯಾಗಿ ಮರ್ಯಾದೆ ಕೊಡ್ತಾರೋ ಅನ್ನತಕ್ಕ ಕಾರಣಕ್ಕಾಗಿ ಅವ್ರು ಮತ್ತೊಂದು ಮುಂದೊಂದು ದಿನ ಮನಕರಿಗಿ ಅವ್ರಿಗೆ ಇನ್ಶೂರೆನ್ಸ್ ಅರಿವಾಗಲಿಲ್ಲ ಅಂದ್ರೂ ಕೂಡ ನಮ್ಮ ವೈಯಕ್ತಿಕ ನಾವ್ ಇಟ್ಕೊಂಡಂತ ಸಂಬಂಧಕ್ಕಾಗಿ ಆದ್ರೂ ಕರೆದು ಪರಿಸಿ ಕೊಡ್ತಕ್ಕಂಥವು ಆ ಸಂದರ್ಭಗಳು ಸಾಕಷ್ಟು ಬರ್ತಾವು. ಆ ಕಾರಣಕ್ಕೆ ದಯವಿಟ್ಟು ತಾಳ್ಮೆ ಎಂದಿರಿ. ಬೇಡ ಇವತ್ತು ಅಂದವನ ಜೊತೆ ನೀವು ಮನಸ್ಸು ಮುರ್ಕೊಂಡು ಮಾರಿ ಹೆಂಗಾರ ಮಾಡ್ಕೊಂಡು ತಿರುಗಬೇಡ್ರಿ ಅಂತಕ್ಕಂಥದ್ದು ನನ್ನ ಪ್ರತಿನಿಧಿಗಳಿಗೆ ಆಯ್ತು, ಹೊಸಬರು ಯಾರೋ ಇರ್ತಾರೋ ಅವ್ರಿಗೆಲ್ಲರಿಗೂ ನಾನು ಹೇಳ್ತಕ್ಕಂತ ಒಂದು ಮಾತು ಸರ್. ಸೊ ನನಗ ಅನ್ಸಿದ್ದನ್ನ ಹೇಳಿಕತ್ತೀನಿ. ಈಗ ಯಾರು LIC ಏಜೆನ್ಸಿ ತಗೋತಾರೆ, ಫಸ್ಟಿಗೆ ಫುಲ್ ಟೈಮ್ ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರ ಈಗ ಫಸ್ಟಿಗೆ ನನಗೆ ರೊಕ್ಕ ಬೇಕಾದ್ರೆ ದಿನನಿತ್ಯ ಜೀವನ ನಡೆಸ್ಲಿಕ್ಕೆ ರೊಕ್ಕ ಬೇಕು. ಆದ್ರೆ ಇಲ್ಲಿಂದ ರೊಕ್ಕ ಬರ್ಲಿಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೋತದೆ. ಪರಿಚಯ ಮಾಡ್ಕೊಳ್ಳೋದು ಅದೆಲ್ಲ ಒಂದು ವರ್ಷದಾಗ ನಿಮ್ಗೆ ಇನ್ಕಮ್ ಬರ್ತದೆ. ಒಂದೇ ವಾರದಾಗ, ಒಂದೇ ತಿಂಗಳಾಗ, 2 ತಿಂಗಳಾಗ ಬರ್ತದೆ ಅಂತ ಹೇಳಿಕ್ ಬರುದಿಲ್ಲ. ಅದರಿಂದ ನಿಮ್ದು ಏನು ಕೆಲಸ ವ್ಯವಹಾರದ ಅದನ್ನ ಕಂಟಿನ್ಯೂ ಮಾಡ್ಕೋತಿರ್ರಿ. ಅದ್ರ ಜೊತೆಗೆ ಇನ್ಶೂರೆನ್ಸ್ ಸಣ್ಣಕ್ಕೆ ಡೆವಲಪ್ ಮಾಡ್ಕೊಂಡು ಹೋತಂದ್ರೆ ಎಲ್ಲಿ ಒಂದು ಬ್ಯಾಲೆನ್ಸ್ ಸಿಗ್ತದೆ, ಯಾವಾಗ ನಿಮ್ಗೆ ಈ ಪ್ರೊಫೆಷನ್ ಮೇಲೆ ಕಾನ್ಫಿಡೆನ್ಸ್ ಬರ್ತದೆ
ಅದ್ರ ಮ್ಯಾಗ ಫುಲ್ ಟೈಮ್ ಮಾಡೋರಂತ ಅಂತ ಹಂಗೆ ಹೇಳುದು ವಿಚಾರ ನಂದು ನಿಮ್ಗೆ ಹೆಂಗ ಅನಿಸ್ತದ? ಇಲ್ಲ ಇಲ್ಲ ಇಲ್ಲ, ಬಹಳ ಸರಿ, ಸೂಕ್ತ ಆದದ್ದು ಸರ್, ಸೂಕ್ತ ಆದದ್ದು. ಯಾಕಂದ್ರೆ ಇದ್ರ ಉದಾಹರಣೆ ಅಂದ್ರೆ ನಮ್ಮ ರೈತರು, ನಾನು ಹಳ್ಳಿಯಲ್ಲಿ ಇರೋದ್ರಿಂದ ರೈತ ಕುಟುಂಬದಿಂದ ಬಂದದ್ರಿಂದ ನಮ್ಮಲ್ಲಿ ಲಾಂಗ್ ಟರ್ಮ್ ಪೀಕ್ ಇರ್ತಾವ ಒಂದಿಷ್ಟು. ಕಬ್ಬು ಬಾಳೆ ಬಾಳೆಗಳನ್ನು ಹಾಕಿದಾಗ ಅದು ಒಂದು ವರ್ಷದ ಮ್ಯಾಲ ನಮ್ಗ ಬೆಳೆಯನ್ನು ಕೊಡ್ತಾವ. ಆದ್ರ ರೈತ ಏನ್ ಮಾಡಿರ್ತಾನಂದ್ರ ಅಲ್ಲಿ ತನಕ ಅವಂಗ ಸಣ್ಣ ಪುಟ್ಟ ಖರ್ಚುಗಳಿಗೆ ಬೇಕು ಅನ್ನೋ ಸಲುವಾಗಿ ಮಿಶ್ರ ಬೆಳೆಯನ್ನು ಬೆಳಿತಾನ. ಅದು ಒಂದು ವರ್ಷದ ಪೀಕ್ ಏನ ಇರ್ತಾವ ದೊಡ್ಡ ದೊಡ್ಡ ಬೆಳೆ ಜೊತೆಗೇನ ಅಲ್ಲೆಲ್ಲಿ ಸಣ್ಣ 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 ಮಿಶ್ರ ಬೆಳೆಗಳನ್ನು ಬೆಳ್ಕೊಂಡು ಅವನು ತಗೊಂಡು ತನ್ನ ಜೀವನ ಮಾಡ್ಕೊಂಡು ಆ ಒಂದು ವರ್ಷ ಆದ ನಂತರ ಅಥವಾ ಏನ್ ಬೆಳಿ ಬರಾಕತ್ತೈತಿ ಆ ಮುಖ್ಯ ಬೆಳೆಯನ್ನ ಅವಾಗ ಆಸ್ವಾದಿಸ್ತಾನ. ಈ ರೈತ ಕೂಡ ಅದನ್ನ ನಾವು ಈ ವೃತ್ತಿಗೂ ಕೂಡ ಅನ್ವಯಿಸ್ಕೋಬೇಕು. ಇದು ಪ್ರಮುಖವಾದ ಇವತ್ತಿಂದ ಅಲ್ಲ, ಇಲ್ಲಿ 50 ವರ್ಷದಿಂದ ಏಜೆನ್ಸಿ ಮಾಡ್ತಕ್ಕಂಥವ್ರು ಅದ. ಓಕೆ. ಯಾಕಂದ್ರೆ 50 ವರ್ಷದ ಏಜೆನ್ಸಿ ಇದ್ದವ್ರು ನಮ್ಮೊಂದ್ ಅದಾರ ಎಷ್ಟೋ ಜನ. ಅವರು ಮುಂದ ಇವತ್ತನ ಮಾಡಾಕತ್ತಿದ್ರ ಅದ್ರ ಸಿಮಿ ಬರುದು ಒಂದ್ ಕನಿಷ್ಠ 5 ವರ್ಷದ ನಂತರನ ಅದ್ರ ಸ್ವಾದ ಗೊತ್ತಾಗುದು. ಹಂಗಾಗಿ ಯಾಕಂದ್ರೆ ಏನೋ ಒಬ್ಬ ಏಜೆನ್ಸಿ ತಗೊಂಡ್ಮ್ಯಾಗ ಒಂದ್ ವರ್ಷ ಅಂತೂ ಪೀಳಿನಾಗ ಇರಾಕ ಹೊಂದಾಣಿಕೆ ಆಗಾಕ್ಬೇಕು. 2ನೇ ವರ್ಷಕ್ಕ ರೆನ್ಯುವಲ್ ಚಾಲು ಆಕತಿ, ಅಲ್ಲೊಂದ್ ಸ್ವಲ್ಪ ಇನ್ಕಮ್ ಮಾರಿ ನೋಡ್ತಾನು. 3ನೇ ವರ್ಷಕ್ಕ ಮತ್ತಷ್ಟು ರಿನ್ಯೂವಲ್ ಮತ್ತ ಹೊಸ ಪಾಲಿಸಿಗಳು ಎಲ್ಲಾ ಕೂಡುವುದರಿಂದ ಮತ್ತ ಅಷ್ಟೊತ್ತನ ಕೂಡ ತಂದೊಂದು ಸ್ಥಾನಮಾನ ಸಮಾಜದೊಳಗ ಒತ್ಕೊಂಡಿದ್ದಂದ್ರ ಒಳ್ಳೆಯ ಸರ್ವಿಸ್ಸು, ಜನರ ಜೊತೆ ಒಳ್ಳೆಯ ಒಡನಾಟ, ಜನರಿಗೆ ಒಳ್ಳೆಯ ಸರ್ವಿಸ್ಸು, ಮತ್ತು ಈ ಒಂದ್ ಕಡೆ ದುಡ್ಡು ಕೊಟ್ರ ಅದು ಸರಿಯಾಗಿ ಯುಟಿಲೈಸ್ ಆಕತಿ ಅಂತಕ್ಕಂತ ಒಂದು ನಂಬಿಕೆಯನ್ನು ಸಾರ್ವಜನಿಕರೊಳಗೆ ಉಳಿಸ್ಕೊಂಡ ಮೇಲೆ 3ನೇ ವರ್ಷಕ್ಕ ಇವಾಗೊಂದು ಕರಿಯರ್ ಬಿಲ್ಡಪ್ ಆಕೈತಿ. ಆ ಸಂದರ್ಭದೊಳಗು 4-5ನೇ ವರ್ಷಕ್ಕೆ ಅವನು ಬೋನಸ್ ಕಮಿಷನ್ ಜೊತೆ ಬೋನಸ್ ಕಮಿಷನ್ ಕೊಡೋದ್ರಿಂದ ಅವಗೊಂದು ಒಳ್ಳೆ ಇನ್ಕಮ್ ಬರಾಕತ್ ಬಿಡ್ತೈತಿ. ಅವಾಗ 5 ವರ್ಷದ ತನಕ ಯಾವ ಏಜೆನ್ಸಿ ಫುಲ್ಫಿಲ್ ಮಾಡ್ತಾನೋ ಅವ 6ನೇ ವರ್ಷದಿಂದ ಯಾವತ್ತೂ ಬಿಡುದಿಲ್ಲ. ಅಷ್ಟೊತ್ತ ಕೂಡ ಏನಾಗ್ಬೇಕು ಹಾಕಿರ್ತಾನ, ಅವ ಕ್ಲಬ್ ಮೆಂಬರ್ನು ಅವಾಗ ಆಗ್ಬೋದು. ಈ ತರ ಒಂದಿಷ್ಟು ಆರ್ಥಿಕವಾಗಿ ಸಬಲ ಆಗ್ಬೇಕಾತಂದ್ರ 5 ವರ್ಷದ ತನಕ ಸ್ವಲ್ಪ ಅದ್ರ ಇನ್ಕಮ್ ಸ್ಲೋ ಇರ್ತೈತಿ. 5 ವರ್ಷದ ನಂತರ ಅದು ಇನ್ಕಮ್ ಫ್ಲೋ ಆಟೋಮೆಟಿಕ್ ಆಗಿ ಒಂದೊಂದ್ ತಿಂಗಳು ನಾವು ಪಾಲಿಸಿ ಮಾಡ್ಲಿಲ್ಲ ಅಂದ್ರೂ ನಮಗ ಜೀವನಕ್ಕೆ ಬೇಕಾಗೋಕ್ಕಿಂತ ಹೆಚ್ಚಿಗೆ ನಮ್ ಖಾತೆಗೆ ಬಂದು ದುಡ್ಡು ಬಿಡುವಂತ ಒಂದು ಇದು ಒಳ್ಳೆಯ ಇದು ಉದ್ಯೋಗ. ಅದಕ್ಕೆ ದಯವಿಟ್ಟು ತಾಳ್ಮೆಯಿಂದ ಇದ್ರೆ ಮಾತ್ರ ಈ ಉದ್ಯೋಗದಲ್ಲಿ ಯಶಸ್ಸು ಕಾಣ್ತೈತಿ ಅಂತಕ್ಕಂಥದ್ದಕ್ಕ ನಾನೇ ಉದಾಹರಣೆ ಅಂತಕ್ಕಂಥದ್ದನ್ನು ನಾನು ಉದಾಹರಣೆಗೆ ಹೇಳ್ಕೋಬಹುದು. ಅದಕ್ಕೂ ನಾನು ಹೊಸದಾಗಿ ಬರುವಂತ ಎಲ್ಲಾ ಪ್ರತಿನಿಧಿಗಳಿಗೂ ಕೂಡ ಅದ್ರ ಸಲುವಾಗಿ ನಾನು ಸಹನೆ ಹೊಂದಿದ್ದರೆ ಸಕಲವು ನಮ್ಮದೇ ಅಂತಕ್ಕಂಥದ್ದು ಹಗಲೆಲ್ಲ ಸ್ಲೋಗನ್ ಹೇಳ್ತಿರ್ತೀನಿ ನನ್ನ ಪ್ರತಿನಿಧಿಗಳಿಗೆ. ಅದು ಎಲ್ಲರಿಗೂ ಅನ್ವಯ ಆಕೈತೆ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಮೇಡಮ್ ಅವ್ರು ನೀವೇನ್ ಹೇಳ್ತೀರಿ? ನಿಮ್ ವಿಚಾರ ಏನು? ಯಾಕೆ ನಿಮ್ ಕಡೆ ಬಹಳ ಮಂದಿ ಕೇಳ್ತಾರ ಹೌದಿಲ್ರಿ, ಹೊಸಬ್ರು ಬಂದು ಏನ್ರಿ ಮೇಡಮ್ ನಿಮಗೂ ಕಾಂಟ್ಯಾಕ್ಟ್ ಅದ, ನಿಮ್ಗಿದ್ದಷ್ಟು ನಮ್ ಕಾಂಟ್ಯಾಕ್ಟ್ ಇಲ್ರಿ, ಹೆಂಗ್ರಿ ಮಾಡುದು ಈ ಬಿಸ್ನೆಸ್, ಬಿಡ್ಬೇಕಂತ ಮಾಡೀನಿ ಅಂತ ಯಾರು ಬಂದು ಹೇಳ್ತಾರ ನಿಮ್ಗ? ನಮ್ ಗ್ರೂಪ್ ನವ್ರೆಲ್ರು ನಾವು ಪ್ರತಿಯೊಂದು ಶೇರ್ ಮಾಡ್ಕೋತೀವಿ ಸರ್. ಅಲ್ಲ, ನೀವು ಶೇರ್ ಮಾಡ್ಕೋತೀರಿ, ಅವ್ರು ಬಂದು ಹೇಳ್ತಾರೆ ಯಾಕಾದ್ರೂ ಶಕ್ಕೊಂಡ್ ಅವ್ರು ನಮ್ಗೆ ಹೇಳಾರಂತ ಬಂದೇವಿ, ಸಿಕ್ಕಾಕೊಂಡ್ಬಿದ್ದೇವ್ ನೋಡ್ರಿ, ಹಂಗೂ ಹೇಳ್ತಾರ ಯಾರಾದ್ರು? ಹೇಳ್ತಾರೆ ಅವ್ರ ಹೇಳ್ತೀನಿ ಅವ್ರಿಗೆ, ಅವ್ರ ಬ್ಯಾಡ ಅಂದ್ರ ಬಿಡ್ರಿ, ಇವತ್ ಬಿಡ್ರಿ, ಬೇಡ ನಾಳೆನೂ ಬಿಡ್ರಿ, ಅವ್ರಿಗೊಂದ್ ಟೈಮ್ ಕೊಡ್ರಿ. ಅವ್ರ ಒಟ್ಟ ಬೇಡ ಅಂದಾರಂದ್ರ ಅವ್ರಿಗೆ 8-10 ದಿನ ಟೈಮ್ ಕೊಡ್ರಿ. ಮತ್ತೊಂದ್ಸತಿ ಆರಾಮದಿರಿ, ಹೆಂಗದಿರಿ, ಹಂಗ ಮಾತಾಡ್ಬೇಕಾದ ಹಚ್ಚಿನ ಮತ್ತೊಂದ್ಸತಿ ಕಾಂಟ್ಯಾಕ್ಟ್ ಮಾಡ್ರಿ. ಅವ್ರಾಗೇರ ಬರ್ಲಿ, ನೀವಾಗರೆ ವಿಷಯ ತಕೊಂಡ ಮತ್ತೊಂದ್ಸತಿ ಒಂದ್ ಸಂಭಾಷಣೆ ಮಾಡ್ರಿ ಅದ್ರ ಬಗ್ಗೆ, LIC ಬಗ್ಗೆ. ರೂಟಿಗೆ ಬಂದ್ರ ಸರಿ ಇಲ್ಲ ಪರವಾಗಿಲ್ಲ, ಹೇಳಿದೇವ ನೀನಾಗಿ ನಮಗ್ ಟೈಮ್ ಬೇಕಾಗಿತ್ತು, ಮತ್ತೆ ಈಗ ಏನಾರ ಇದ್ರೆ ಹೇಳಂತ ಅನ್ಬೋದು. ಇಲ್ಲ ಅವಾಗ ಇನ್ನೊಂದ್ ಅವಕಾಶನೂ ತಗೋಬಹುದು ಅವ್ರ. ಮತ್ತ ಹೌದು, ನಾ ಯಾವಾಗ್ಲೂ ಕಾಂಟ್ಯಾಕ್ಟ್ ನಾಗ ಇರ್ರಿ ಅಂತ ಹೇಳ್ತೇನ್ರಿ. ಸಮಾಧಾನಲೇ ವಿಚಾರ ಮಾಡ್ರಿ. ನೋ ಅಂದಾರ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಮತ್ ಯಾರನ್ನ ಕೇಳದೆ ಇರೋದು ಸೂಕ್ತಲ್ಲ. ಒಂದ್ ವೃತ್ತಿ ಅಂತ ಹೇಳಿ ಆಯ್ಕೆ ಮಾಡ್ಕೊಂಡಿವಂದ್ರ ಅದ್ರೊಳಗೆ ಇದೆಲ್ಲ ಇರ್ತದ. ತಾಳ್ಮೆಯಿಂದ ಸ್ವಲ್ಪ ಸಹಕಾರ ಮಾಡ್ಕೊಂಡ್ ಸ್ವಲ್ಪ ನಮ್ಮ ಹತ್ರ ಏನ್ ನ್ಯೂನತೆ ಅದಾವ, ಯಾಕೆ ನನಗ್ ನೋ ಅಂದ್ರು, ನಾ ಮಾಡ್ಬೇಕಂತ ಹೋದಿದ್ ಪಾಲಿಸಿ ಇನ್ನೊಬ್ರಿಗೆ ಯಾಕೆ ಕೊಟ್ಟು, ಅವನ್ನೆಲ್ಲ ನಾವು ಸ್ವಲ್ಪ ನಮ್ಮ ವೈಯಕ್ತಿಕವಾಗಿ ನಾವು ಸ್ವಲ್ಪ ವಿಚಾರ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ನನಗ ಪಾಲಿಸಿ ಬಂದಿಲ್ಲ ಅಂತಂದ್ರ ಪಾಲಿಸಿ ಪ್ರಾಬ್ಲಮ್ ಅಲ್ಲ, ನನ್ನ ನಡವಳಿಕೆ, ನನ್ನ ಬಗ್ಗೆ ಏನೊಂದು
ಕ್ಷಮತೆ, ನಮ್ಮ ಕಸ್ಟಮರ್ ನೋಡುವಂಥ ದೃಷ್ಟಿಕೋನ ಅದೆಲ್ಲ ಇಫೆಕ್ಟ್ ಆಗಿರಬಹುದಾ ಅಂತ ಅನ್ನೋದು ವಿಚಾರ ವಿಮರ್ಶೆ ಮಾಡ್ಬೇಕು ಅಂತ ಹೇಳ್ತೀರಿ ಅಲ್ವಾ? ಸೊ ಈಗ ನೀವು ಇಲ್ಲಿ ಭೀಮಾ ಸಖಿಯಾಗಿ ಆಲ್ಮೋಸ್ಟ್ 10 ತಿಂಗಳಾಯ್ತು. ಈ 10 ತಿಂಗಳನಾಗ ನಿಮ್ಮ ಕೌಶಲ್ಯ ಬೆಳೆಸ್ಲಿಕ್ಕೆ ಏನೆಲ್ಲ ಟ್ರೈನಿಂಗ್ ಅಟೆಂಡ್ ಮಾಡಿದ್ರಿ? ಆ ಟ್ರೈನಿಂಗ್ ಇಂದ ಏನು ಉಪಯೋಗ ಆಯ್ತು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದಾ? ನಾನು ಸಾಕಷ್ಟು ಎಲ್ಲಿ ಏನ್ ಬೇರೆ ಏನಾದ್ರು ಫಂಕ್ಷನ್ ಇದ್ರೆ ಹೋಗಲ್ಲ, ಕಡಿಮೆ ಹೋಗುದು. LIC ಟ್ರೇನಿಂಗ್ ಮಾತ್ರ ಒಟ್ಟ ತಪ್ಪಿಸ್ಕೊಳ್ಳೋದು. ನಾನು ಪ್ರತಿಯೊಂದು ಕನ್ಸರ್ನ್ ವಿಷಯನೂ ನಾನು ನೋಟ್ ಮಾಡ್ಕೊತೇನಿ. ಅದನ್ನ ನನ್ನ ಸಾಂದರ್ಭಿಕವಾಗಿ ನನ್ನ ವೃತ್ತಿ ಜೀವನದೊಳಗೆ ಅಳವಡಿಸ್ಕೊತೀನಿ. ಅವ್ರು ಹೇಳಿದ್ರ ಜೊತೆ ನನ್ಗೂ ಸ್ವಲ್ಪ ಏನಾದ್ರು ಸೇರಿಸ್ಕೊಂಡು ನನ್ ಕಸ್ಟಮರ್ ಯಾವ ತರ ಇರ್ತಾರ, ನಾ ಯಾರ ಜೊತೆ ಮಾತಾಡ್ತಿದ್ದೀನಿ, ಅವ್ರಿಗೆ ಯಾವ ರೀತಿ ಹೇಳ್ಬೇಕ, ಅವ್ರು ಹೇಳಿದ್ರೆ ನನ್ಗೆ ಉಪಯೋಗ ಮಾಡ್ಕೊಂಡ್ರೆ ನನಗೆ ಹೆಲ್ಪ್ ಆಗತ್ತಲ್ಲ. ಓಕೆ, ಈ ತರ ಒಂದ್ ನನ್ನಷ್ಟಕ್ಕೆ ನಾನು ವಿಮರ್ಶೆ ಮಾಡ್ಕೊಂಡು ಅವ್ರಿಗೆ ಮಾಡ್ತೇನೆ. ಬರೀ ನಿಮ್ಮ ಹತ್ರ ಅಷ್ಟೇ ವಿಮರ್ಶೆ ಮಾಡ್ಕೋತಿರೋ ಅಥವಾ ಇದ್ರ ಬಗ್ಗೆ ಕೂಲಂಕುಷವಾಗಿ ನಿಮ್ಮ ಲೀಡರ್ ಜೊತೆಗೆ ಡಿಸ್ಕಸ್ ಮಾಡ್ತಿರೋ? ಅದನ್ನೆಲ್ಲರೂ ನೋಟ್ಸ್ ಎಲ್ಲರೂ ಮಾಡ್ಕೊಂಡು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀರೇನು? ಮಾಡ್ತೀನಿ ಸರ್, ಮಾಡ್ತೀನಿ. ನಮ್ ಸರ್ ಅವ್ರೆಲ್ಲಾನು ತಾಳ್ಮೆಯಿಂದ ಹೇಳ್ಕೊಡ್ತಾರ, ನಮಗೂ ಹೇಳ್ತಾರ. ನಾ ಸಕ್ಸಸ್ ಆತಲ್ಲ ಪ್ರತಿಯೊಬ್ಬರಿಗೇನು ಹೇಳ್ತಾರ ಅವ್ರು. ನೋ ಅಂದ್ರೆ ಬಿಡ್ರಿ ಮೇಡಮ್, ಇವತ್ ಬಿಟ್ಬಿಡ್ರಿ, ಬ್ಯಾಡ ಅದ್ ವಿಷಯ, ಆರಾಮಾಗಿರ್ರಿ, ಟೆನ್ಷನ್ ಮಾಡ್ಕೋಬೇಡ್ರಿ. ಅವ್ರಿಗೆ ನಾ ಇಲ್ಲ ಒಂದೊಂದ್ ವೇಳೆ ನಮ್ಮ ಸಹ ನನ್ ಜೊತೆ ನಮ್ ಟೀಮ್ನವ್ರಿಗೆ ನಾ ಒಂದೊಂದ್ ವೇಳೆ ಹೇಳ್ತಿರ್ತೇನೆ, ಏನಾದ್ರು ಸ್ವಲ್ಪ ರ್ಯಾಶ್ ಆಗಿ ಏನ್ ಪದೇ ಪದೇ ಹೇಳ್ತೀರಿ, ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಏನಾದ್ರು ಮಾತಾಡ್ ನೋಡ್ರಿ ಅಂತ ಹೇಳ್ತಿರ್ತೇನೆ ನಾನು. ನಮ್ ಸರ್ ಹಂಗಿಲ್ಲ, ಇಲ್ರಿ ಮೇಡಮ್ ಮಾಡ್ರಿ, ಸಮಾಧಾನ ಮಾಡ್ರಿ ಮೇಡಮ್, ಅವ್ರು ಟೈಮ್ ತಗೊಳ್ಳಿ ಅಂದ್ರ ಆತರ ನಮ್ ಸರ್ ನಮ್ ತಾಳ್ಮೆಯಿಂದ ಇರೋದನ್ನ ಹೇಳ್ಕೊಡ್ತಾರ. ಬರೋಬರ್ ಸರ್. ಮಾಲಿ ಸರ್, ಈಗ ಹೊಸಬರು ಬಂದವರಿಗೆ ಅವರಿಗೆ ಈ ಬಿಸ್ನೆಸ್ ವರ್ಕೌಟ್ ಆಗ್ತದೋ ಇಲ್ಲೋ ಡೌಟ್ ಇರ್ತದೆ. ಆಮೇಲೆ ನೀವು ಇರ್ಬೋದು, ಡೆವಲಪ್ಮೆಂಟ್ ಆಫೀಸರ್ ಅವ್ರು ಯಾರು ರಿಕ್ರೂಟ್ ಮಾಡ್ಯಾರಲ್ಲ ಅವ್ರು ಹೇಳಿರ್ತಾರೆ, ಏನ್ರಿ 3 ತಿಂಗಳಾಗ ರೊಕ್ಕ ಮಾಡ್ಬೋದು, ನಿಮ್ಗೆ ಇಷ್ಟು ಕಾಂಟ್ಯಾಕ್ಟ್ ಅದ, ಇಷ್ಟು ರೊಕ್ಕ ಮಾಡ್ಬೋದು ಅಂತ ಹೇಳಿರ್ತಾರೆ. ಅದನ್ನು ನಂಬ್ಕೊಂಡು ಏಜೆನ್ಸಿ ತಗೋತಾರ. ಏಜೆನ್ಸಿ ತಗೊಂಡ ಮೇಲೆ ಒಂದು 5 ಮಂದಿ ಇನ್ಶೂರೆನ್ಸ್ ಅಂದ್ರೆ ನನ್ನ ಕಡೆ ಬರಬೇಡ ಮತ್ತೆ ಅಷ್ಟು ಹೇಳಿದ ಕೂಡಲೇ ಒಳಗೊಳಗೆ ದ್ವಂದ್ವ ಶುರುವಾಗ್ತದೆ ಮನಸ್ಸೊಳಗೆ. ಈ ನಮ್ಮ ಲೀಡರ್, ನಮ್ಮ DO CLI ಹಿಂಗಂತಾರು, ಲೈಫ್ನಾಗ ಹಿಂಗದ ಅಂದು ಕೂಡಲೇ ಏನಾಗ್ತದೆ ರೀ, ಏಜೆಂಟು ನಿಮ್ಮ ಕಡೆ ಹೇಳಿಕ್ಕಾಗೋದಿಲ್ಲ. ಎದಕ್ಕೆ ತಗೊಂಡು ನನ್ನ ಏನಂತೀರಿ ಇಮೇಜ್ ಕಡಿಮೆ ಆಗ್ಯದ, ಹಿಂಗೆಲ್ಲ ವಿಚಾರ ಬರ್ತಾವಲ್ಲ. ಅವಾಗ ಈ ಲೀಡರ್ ಇದ್ದವ್ರು ಹೆಂಗೆ ಟ್ರೈನಿಂಗ್ ಮಾಡಬೇಕು? ಯಾಕಂದ್ರೆ ಅವ್ರು ಬಾಯಿ ಬಿಟ್ಟು ಹೇಳಿದ್ರೆ ಅಡ್ಡಿಲ್ಲ, ಅವ್ರು ಹೇಳಂಗೆ ಇಲ್ಲ, ಕೆಲಸನ ಬಿಟ್ಬಿಡ್ತಾರಲ್ಲ. ಅವ್ರಿಗೆ ನಿಮ್ಮ ಸಜೆಷನ್ ಏನು? ಯಾಕೆ ಉದ್ಯೋಗ ಬಿಡ್ತಾರೋ ಅಂತಂದ್ರ, ನನ್ನ ಟೀಮ್ನಾಗೂ ಸುಮಾರು 55 ಜನ ರಿಕ್ರೂಟ್ ಆದ್ಮ್ಯಾಗು 29 ಜನ ಉಳ್ಕೊಂಡಾರ. ಇನ್ನು 20-25 ಜನ ನನ್ನ ಕಡೆಯಿಂದ ಹೋಗ್ಯಾರಂದ್ರ ಹೊಳಿ ಬರ್ತಾರ ಅವ್ರು. ಯಾಕೆ ಹೋಗ್ತಾರ ಅಂತಂದ್ರ ಅಲ್ಲಿ 2 ಕಡೆ ತಪ್ಪೈತಿ. ನಾವ್ ಹೇಳಿದ್ರು ಸ್ಪಷ್ಟತೆಯಿಂದ ಅವ್ರು ತಿಳ್ಕೊಳ್ಳುದಿಲ್ಲ. ಹೌನ್ರಿ, ಅವ್ರ ಏನು LIC ಒಳಗ ಒಬ್ಬ ಏಜೆಂಟ್ ಆಗಿ ಸಕ್ಸಸ್ ಆದವ, ಒಂದ್ 10 ವರ್ಷದಿಂದ ಸೈಕಲ್ ಮೋಟರ್ ಮ್ಯಾಗ ತಿರುಗತಕ್ಕಂತವ, 10 ಲಕ್ಷದ ಕಾರ್ನಾಗ ತಿರ್ಗಾಕತ್ತಾನ ಅಂದ್ಕೂಡ್ಲೆ ಅವನು ನೋಡಿ ಈ ಉದ್ಯೋಗಕ್ಕೆ ಬರ್ತಾರ ಎಷ್ಟೋ ಮಂದಿ ವೃತ್ತಿ. ಆದ್ರೆ ಅವ್ನು ಹಿಂದೆ ಏನ್ ಕಷ್ಟಪಟ್ಟ ಅನ್ನೋದ್ರ ಬಗ್ಗೆ ಗೊತ್ತಿರುದಿಲ್ಲ, ಅದನ್ನ ವಿಚಾರ ಮಾಡುದು. ಈ ಯಾವ್ದಕ್ಕಾರ ಅವನ್ ತಾಳ್ಮೆ, ಅವ್ ಕಷ್ಟಪಟ್ಟದ್ದು, ಅವನ್ ಜನರ ಜೊತೆ ಒಡನಾಟಿದ್ದು, ಅವ ಸರ್ವಿಸ್ ಕೊಟ್ಟದ್ದು ಅದ್ರ ಬಗ್ಗೆ ತಿಳ್ಕೊಳ್ಳುದಿಲ್ಲ. ತಿಳ್ಕೊಳ್ಳಾರ್ದನ ಇಲ್ಲಿ ಒಂದ್ ಏನೋ ದೊಡ್ಡದ ಕಣಿವೆ ಐತೆ ಅನ್ನೋ ತಿಳ್ಕೊಂಡು, ಕಣಿವೆ ಐತಿ ಆಕ್ಚುಲಿ ಇದು ಬಂಗಾರ ಕಣಿವಿನ. ಅದನ್ನ ಬಂಗಾರ ಕಣಿವೆಯನ್ನ, ಆ ಕಣಿವೆ ಒಳಗಿನ ಬಂಗಾರನ ಹೆಂಗ್ ತಕ್ಕೋಬೇಕು ಅನ್ನೋಂಥದ್ದು ಸ್ಕಿಲ್ ಮಾತ್ರ ಗೊತ್ತಿರ್ಬೇಕು ನಮ್ಗೆ. ಆ ಗೊತ್ತು ಇರ್ಲಾರ್ದನ ಆ ಬಂದೇ ಬರ್ತೈತಿ ಅನ್ನೋಂಥ ದುರಾಸೆಯಿಂದ ಏನ್ ಬಂದಂತಾರೋ ಅವ್ರು ಬಹಳಷ್ಟು ಜನ ಇಲ್ಲಿ ಉಳಿದಿಲ್ಲ. ಹಂಗಿದ್ದಾಗ ಅದಕ್ಕೆ ನಾನು ಒಂದ್ ಸ್ವಲ್ಪ ಖಂಡಿತವಾಗಿ ಖಂಡಿತವಾಗಿ ಹೇಳ್ತೀನಿ, ಖಂಡಿತವಾಗಿ ಹೇಳ್ತೀನಿ. ಇದು ಇಲ್ಲಿ ಅಕ್ಷಯ ಪಾತ್ರ ಇದ್ದಂಗ. ವಶಿಷ್ಠ ಮುನಿಯ ಆಶ್ರಮದೊಳಗೇನ ಕಾಮಧೇನು ಇತ್ತಂತ, ಹಂಗ ಕಾಮಧೇನುನ ಇದು ಇನ್ಶೂರೆನ್ಸ್ ಏಜೆನ್ಸಿ ಉದ್ಯೋಗ ಅಂದ್ರ. ಆದ್ರ ಆ ಕಾಮಧೇನುವನ್ನ ಕಾಯ್ಕೋಬೇಕಾದದ್ದು, ಅದ್ರ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಅದ್ರ ಗೌರವವನ್ನ ಕಾಪಾಡಿ
ಜನರಲ್ಲಿ ನಂಬಿಕೆ ಉಳಿಸ್ಕೊಂಡು ತಾಳ್ಮೆಯಿಂದ ಕೆಲಸ ಮಾಡಿದಾಗ ಮಾತ್ರ ಆ ಕಾಮಧೇನು ಆದ್ರೂ ನಮಗ್ ವರ ಕೊಡ್ತೈತಿ. ಒಮ್ಮೆಲೂ ವರ ಕೊಡುದಿಲ್ಲ. ಆ ಒಂದು ವಿಚಾರವನ್ನ ನಾನು ನನ್ನ ಟೀಮಿಗೆ ಸೇರ್ಪಡೆ ಆಗ್ತಕ್ಕಂಥವ್ರಿಗೆ ನಾ ಮೊದಲು ಕೂಲ್ ಆಗಿ ಇದ್ಕೊಂಡು ಅವ್ರ ಬಗ್ಗೆ ತಿಳಿಸ್ತೀನಿ. ಒಮ್ಮಿಗ್ಲೇ ಇಂತ ಬರುದಿಲ್ಲ. ಅವ್ರಿಗೆ ನನ್ನ ಕೃಷಿ ಅನುಭವ, ಈ ತೆಂಗಿನ ಗಿಡದ್ದು ಇವತ್ತು ಹಚ್ಚಿದ್ರು ನಾ ತೆಂಗಿನ ಗಿಡ ಇದ್ದಂಗ ಅನ್ನುವಂತ ಒಂದು ತೆಂಗಿನ ಬೆಳೆ ಇದ್ದಂಗ ನಮ್ದು ಇದು. ಇವತ್ತು ಹಚ್ಚಿದ್ರೆ ಒಂದ್ ತಿಂಗಳದಾಗ ಕಾಯಿ ಆಗುದಿಲ್ಲ ಯಾವ್ದು ನಮ್ ತೆಂಗಿನ ಗಿಡ. ಹಚ್ಚಿದ ಒಂದ್ 4-5 ವರ್ಷಕ್ಕ. ಅಂದ್ರೆ ಹಿರಿಯೂರದ ತಳಿ ಫಸ್ಟ್ ಅಂತಲ್ಲ 6 ವರ್ಷದಾಗ ಏನೋ ಬರ್ತದಂತ. ಅದ 6 ವರ್ಷ ಅಂದ್ರೂ ತಡ್ಕೊಳ್ಬೇಕಲ್ಲ ಸರ್. ಬರೋबर. ಈ ಮೆಂತೆ ಪಲ್ಯದ 3 ತಿಂಗಳಿಗೆ ಬರುದಿಲ್ಲ. ಮತ್ತೊಂದದ ಮೆಂತೆ ಪಲ್ಯ 3 ತಿಂಗಳಿಗೆ ಬಂತ, 3 ತಿಂಗಳಿಗೆ ಮುಗ್ದ ಹೋತದು. ಅದೇ ಸಿಂಗಲ್ ಪಾಲಿಸಿ ಲೆಕ್ಕ ನೋಡ್ರಿ. ಸಿಂಗಲ್ ಇದು ಒಮ್ಮೆ ಚಾಲು ಆತಂದ್ರ ಅದು 50-60 ವರ್ಷನೂ ಅದ್ರ ಫಲ ಕೊಡ್ತೈತಿ. ರೆಗ್ಯುಲರ್ ಪಾಲಿಸಿ ಬರೋબર. ರೆಗ್ಯುಲರ್ ಪಾಲಿಸಿ. ಈ ವಿಚಾರ ಇಟ್ಕೊಂಡ ನಾವು ಇದನ್ನ ತಾಳ್ಮೆಯಿಂದ ಸ್ವಲ್ಪ ಪ್ರಾಡಕ್ಟ್ ನಾಲೆಜ್ ಮತ್ತ ನಮ್ಮ ಸಂಸ್ಥೆಯ ಬಗ್ಗೆ ಹೆಮ್ಮೆ ಮೂಡುವಂಗ ನಾವು ತಿಳ್ಕೋಬೇಕಾಗ್ತೈತಿ. ಹೇಳ್ಬೇಕಾದದ್ದು ನಮ್ ಕರ್ತವ್ಯ. ಲೀಡರ್ ಆದೊಂದು ಹೇಳ್ಬೇಕಾದದ್ದು ನಮ್ ಕರ್ತವ್ಯ. ಅದು ನನಗ್ ಗೊತ್ತಿರ್ಲಿಲ್ಲ ಅಂದ್ರು ನಾನು ಎಲ್ಲಾದ್ರೂ ತಿಳ್ಕೊಂಡು ಟ್ರೈನಿಂಗ್ ಹೋಗಿ ಓದಿ ಕೇಳಿ ಕಲಿತು ನನ್ನ ಪ್ರತಿನಿಧಿಗಳಿಗೆ ಹೇಳಬೇಕಾದದ್ದು ನನ್ನ ಕರ್ತವ್ಯ. ನಾನು ಕಾಳಜಿಯಿಂದ ಹೇಳ್ತಾ ಇರತಕ್ಕಂಥದ್ದನ್ನ ಮನಸ್ಸಿಟ್ಟು ಕೇಳಿ ಅದನ್ನು ತಿಳ್ಕೊಂಡು ವೃತ್ತಿಯಲ್ಲಿ ಬಳಸ್ಕೊಳ್ಳೋದು ಏನೈತಲ್ಲ ಅವ್ರ ಕರ್ತವ್ಯ. ಇಬ್ಬರು ನಮ್ಮ ಕರ್ತವ್ಯನ ಸರಿಯಾಗಿ ಮಾಡಿದ್ದಾತಂದ್ರ ಯಾರು ಅಂಡರ್ಸ್ಟ್ಯಾಂಡಿಂಗ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಏನಿರ್ತದಲ್ಲ ಅದಿತ್ತು ಅಂದ್ರ ಆ ಪ್ರತಿನಿಧಿ ಮತ್ತು ಆ ಲೀಡರ್ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ದಾಗ ಇರ್ತಾರೋ. ಭಾವನಾತ್ಮಕವಾಗಿ ಅವರು ಕೇವಲ ನಾನು ದುಡ್ಡಿಗಾಗಿ ಏಜೆಂಟ್ ಆಗಿ ಬಂದನು ಅಥವಾ ನಾನು ಏಜೆಂಟ್ ಆಗ್ಯಾನು, ನಾನು ಇವಾಗ ಅಷ್ಟೇ ಇರ್ಬೇಕು, ಒಂದ್ ಮೀಟಿಂಗ್ ಕರಿಬೇಕು ಅಷ್ಟ ಅಂತಲ್ಲ. ಅವರ ವೈಯಕ್ತಿಕ ಬದುಕು ಏನೈತಿ ಹೆಂಗ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡ್ಬೇಕಾಕೈತಿ. ಅವರ ಬರೇ ವೃತ್ತಿ ಜೀವನ ಅಷ್ಟಲ್ಲ, ಅವರ ಕೌಟುಂಬಿಕ ಜೀವನ, ಅವರ ಸಾಮಾಜಿಕ ಜೀವನ, ಅವರ ಆರ್ಥಿಕವಾಗಿ ಅವ್ರು ವೈಯಕ್ತಿಕ ಜೀವನಕ್ಕೆ ಏನ್ ಪ್ಲಾನ್ ಮಾಡ್ಕೋಬೇಕು, ಅವ್ರ ಮಕ್ಕಳು ಅಥವಾ ಮರಿಗಳನ್ನ ಅವ್ರನ್ನ ಹೇಗೆ ಏನ್ ಮೆಟ್ಟಿಗಿಸ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಒಂದು ಸ್ವಲ್ಪ ಅವರಿಗೆ ನಮ್ಮ ತಿಳುವಳಿಕೆ ಮತ್ತು ಕಾಳಜಿಯನ್ನ ವ್ಯಕ್ತಪಡಿಸ್ಬೇಕಾದದ್ದು ನನ್ನ ಕರ್ತವ್ಯ. ಹಂಗಿದ್ದಾಗ ಮಾತ್ರ ಇಲ್ಲೊಂದು ಸಂಬಂಧ ಅಣ್ಣ ತಮ್ಮಂದ್ರ ಸಂಬಂಧನೋ ಅಥವಾ ತಂದೆ ಮಕ್ಕಳ ಸಂಬಂಧನೋ ಗುರು ಶಿಷ್ಯರ ಸಂಬಂಧನೋ. ಅದಕ್ಕ ಈ ನಮಗ ಎಲ್ಲ CLIಗಳಿಗಾಗಿರ್ಬೋದು, ಡೆವಲಪ್ಮೆಂಟ್ ಆಫೀಸರ್ಗಳಿಗಾಗಿರ್ಬೋದು, ಈ ನಮ್ಮ ಪ್ರತಿನಿಧಿಗಳನ್ನ ಸರಿಯಾದ ಮಟ್ಟಕ್ಕೆ ಒಯ್ಯಬೇಕು ಅನ್ನೋ ಸಲುವಾಗಿನ ನಮಗ ಡೆವಲಪ್ಮೆಂಟ್ ಆಫೀಸರ್ಗಳಿಗೆ ಸಂಬಳ ಕೊಟ್ಟು ಇನ್ಸೆಂಟಿವ್ ಕೊಡ್ತಾರೋ. ನಮಗ ನಮ್ಮ ಹಳೆಯ ಏನು ಏಜೆನ್ಸಿಯ ಕಮಿಷನ್ ಕೊಟ್ಟು ಅದ್ರ ಜೊತೆಗೆ ಮತ್ತೆ ಇನ್ಸೆಂಟಿವ್ ಕೊಡ್ತಾರೆ. ಇರೋದ್ರಿಂದ ನಮ್ಗೆ ಕೊಡೋದ್ರ ಹೆಸರು ಏನ್ ಹೇಳ್ತಾರಂದ್ರ ಟ್ರೈನಿಂಗ್ ಅಂಡ್ ಮೆಂಟರ್ಶಿಪ್ ಅಲೌನ್ಸ್. ಇಲ್ಲಿ 2 ಶಬ್ದ ಅದಾವ, ಟ್ರೈನಿಂಗ್ ಅಂಡ್ ಮೆಂಟರ್ಶಿಪ್ ಅಲೌನ್ಸ್. ಅಂದ್ರೆ ನಾವು ಟ್ರೈನರ್ನು ಹೌದು, ಬರೇ ಟ್ರೈನರ್ ಆದ್ರೆ ಟ್ರೈನ್ ಮಾಡಿ ಬಿಡ್ಬೋದು, ಅದು ಹೊತ್ತಿನ ದಿವಸದ ಕೆಲಸ ಆಗ್ಬಿಡ್ತದೆ. ಆದ್ರೆ ನಾವು ಮೆಂಟರ್ ಅಂದ್ರ ನಿರಂತರವಾಗಿ ಅವರ ಯಶಸ್ಸನ್ನ ಅವ್ರ ಏಳಿಗೆಯನ್ನ ಬಯಸುವವರು ನಾವು ಆಗ್ಬೇಕಾಕೈತಿ, ಗುರುವಿನ ಸ್ಥಾನದಲ್ಲಿ ಇರ್ಬೇಕಾಕೈತಿ. ಅದನ್ನ ಕರ್ತವ್ಯವನ್ನ ನಾವು ಮಾಡ್ಬೇಕು. ಅವರು ನಮ್ಮ ಕಾಳಜಿಗಾಗಿ ನಮ್ಮ ಗುರುಗಳ ಸ್ಥಾನದಾಗ ನಿಂತ ನಮ್ಮ ಕಾಳಜಿ ಮಾಡ್ತಾರು, ನಮ್ಮ ಏಳಿಗೆ ಬಗ್ಗೆ ಅವರು ವಿಚಾರ ಮಾಡ್ತಾರ ಅನ್ನೋ ಸಲುವಾಗಿ ಅವರನ್ನ ಅಭಿಪ್ರಾಯ ಮತ್ತು ಅವರ ಮಾರ್ಗದರ್ಶನ ನಾವು ಸರಿಯಾಗಿ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನ ನಮ್ಮ ತಂಡದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರತಿನಿಧಿನೂ ತಿಳ್ಕೊಂಡಿದ್ದಾತಂದ್ರ ಅವರು ಉನ್ನತ ಮಟ್ಟಕ್ಕೆ ಹೋಗ್ತಾರು, ನಮ್ಮ ತಂಡನೂ ಉನ್ನತ ಮಟ್ಟಕ್ಕೆ ಹೋಗ್ತೈತಿ. ಮತ್ತೆ ಎಲ್ಲಾ ತಂಡದ ಪ್ರತಿನಿಧಿಗಳು ಒಬ್ರಿಗೊಬ್ರು ಹೆಲ್ತಿ ಕಾಂಪಿಟೇಷನ್ ಮಾಡ್ತಾ ಒಳ್ಳೆ ಬಾಂಧವ್ಯದಿಂದ ಒಬ್ರಿಗೊಬ್ರಿಗೆ ಸಂಶಯಗಳು ಇದ್ದಾಗ ನನ್ನ ಜೊತೆ ಡಿಸ್ಕಸ್ ಮಾಡಕ್ ಒಮ್ಮೊಮ್ಮೆ ಏನಾದ್ರೂ ಅಡೆತಡೆಗಳು ಹೆದರಿಕೆ ಬಂದ್ರು ತಮ್ಮೊಳಗಾದ್ರೂ ಅದನ್ನ ಪರಿಹರಿಸ್ಕೊಂಡ್ರ ಬಹಳ ಒಂದು ಹೆಲ್ತಿ ಡಿಸ್ಕಷನ್ ಆತಂದ್ರ ಯಶಸ್ಸು ಒಬ್ಬರದಲ್ಲ ತಂಡದನ ಯಶಸ್ಸು ಆಕೈತಿ ಅಂತಕ್ಕಂಥದ್ದು ನಾನು ನನ್ನ ಡೆವಲಪ್ಮೆಂಟ್ ಆಫೀಸರ್ ಕೈಯಾಗಿ ಪ್ರತಿನಿಧಿಯಾಗಿ ಕೆಲಸ ಮಾಡುವತ್ತಾಗಿಂದ ಇಟ್ಕೊಂಡು ಇವತ್ತು ನಾನು CLI 6-7 ವರ್ಷದೊಳಗ ಕಂಡ್ಕೊಂಡಂತ ಅನುಭವ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸರ್. ಬರೋಬರ್ರಿ, ನೀವ್ ಹೇಳುದು ಬರೋಬರ್ದು. ಯಾಕಂದ್ರೆ ನೀವು 20 ವರ್ಷದಿಂದ ಇದ್ದೀರಿ, ನೀವು ನೋಡಿರಿ ಕಂಡಿರಿ ಎಲ್ಲ ಬರೋಬರ್. ಈಗ ಡೆವಲಪ್ಮೆಂಟ್ ಆಫೀಸರ್ ಮೊನ್ನೆ ಜಾಯ್ನ್ ಆಗ್ಯಾರಪ್ಪ 2 ವರ್ಷ. ಅವ್ರಿಗೆ ಇಷ್ಟೆಲ್ಲ ಎಲ್ಲಿ ಪೇಷನ್ಸ್ ಇರ್ತದ ಒಂದು. ಎರಡನೇದ್ದು LIC ಕಡೆಯಿಂದ ಈಗ ಭಯಂಕರ ಪ್ರೆಷರ್ ಅದ, ಪಾಲಿಸಿ ಕೊಡ್ರಿ, ನಂಬರ್ ಕೊಡ್ರಿ, ಸಿಂಗಲ್ ಪ್ರೀಮಿಯಂ ಕೊಡ್ರಿ ಅಂತ ಹೇಳಿ. ಈಗ LIC ಇಂದ ಅಂದ್ರೆ ಮ್ಯಾಲಿಂದ
ಒಂದ್ ಸ್ವಲ್ಪ ಕೆಳಗೆ ಬರ್ತದ, ಅಲ್ಲಿಂದ ಬ್ರಾಂಚಿಗೆ ಬರ್ತದ, ಬ್ರಾಂಚಿನ ಇನ್ನು ಕೆಳಗೆ ಬರ್ತದ. ಇಷ್ಟೆಲ್ಲ ಬರ್ಬೇಕಾದ್ರೆ ಏಜೆಂಟಿಗೆ ಬರುವ ಕುತ್ತಿಗೆ ಬರ್ತಿರ್ತದ. ಹೌದಂತೀರಿ ಇಲ್ಲ ಅಂತೀರಿ ಮೇಡಮ್? ಹೌದೌದು ಹೌದೌದು. ಕೆಲವೊಂದು ವಾರ ಇಷ್ಟು ಕುತ್ತಿಗೆ ಬಂದಿರ್ತದ. ಅಂತದ್ರಾಗ ನೀವು ಇದ್ದ ಪರಿಸ್ಥಿತಿ ಬರೋಬರ್ ಹೇಳ್ರಿ. ಇದು ತೆಂಗಿನ ಮರ 6 ವರ್ಷದ ತನ ಫಲ ಬರಂಗಿಲ್ಲ, ಅಲ್ಲಿ ತನ ಕಷ್ಟಪಡ್ರಿ ಅಂದ್ರೆ ಯಾರು ಏಜೆನ್ಸಿ ತಗೋತಾರ್ರಿ ಅಂತ ಹೇಳಿದ್ರೆ ಅದನ್ನ ಹೆಂಗ ಬರೋಬರ್ ಅಂತೀರಿಲ್ರಿ ಮೇಡಮ್? ನಿಮ್ಗೆ ಸರ್, ನಮ್ಮ- ಬರ್ತಿದ್ರಿ? ಒಂದ್ ನಿಮಿಷ ಅವ್ರಿಗೆ ಕೇಳಮ್ಮ. ನಿಮ್ಗ 6 ವರ್ಷದ ನಂತರ ನಿಮ್ಗೆ ಇನ್ಕಮ್ ಬರ್ತದಂದ್ರೆ ಬರ್ತಿದ್ರಿ? ನಾನು ಸ್ಟಾರ್ಟಿಂಗ್ ಏಜೆನ್ಸಿ ತಗೊಂಡದ್ದು ಸ್ಟೈಫಂಡ್ ಆ, ಹೇಳ್ರಿ ಕೇಳಮ್ ಮಜಾ ಇರ್ತದ. ನಾನು ಸ್ಟಾರ್ಟಿಂಗ್ ನಮ್ ಸರ್ ನಂಗೆ ಏಜೆನ್ಸಿ ಕೊಡ್ಸಿದ್ದ ಅದ ಉದ್ದೇಶ. ಒಂದ್ 2 ಮಂತ್ ಅಡ್ಡಾಡ್ಕೊಂತ ಮಾಡಿದ್ರಾತು. ಆಮೇಲೆ ಒಂದ್ 50,000 ರೂಪಾಯಿ ಸ್ಯಾಲ್ರಿ ಸಿಗುತ್ತೆ, 2 ಸೇರಿ ಒಂದ್ 15,000 ಇದ್ರ ಜೊತೆ ಆಡ್ ಆಗತ್ತ ಅಂತ ಹೇಳಿ ಅವ್ರು ತಲೆ ಒಳಗೆ ಇಟ್ಕೊಂಡಿದ್ದು. ಓಕೆ. ಅಂದ್ರೆ ಮೋಸ್ಟ್ಲಿ ಇದು ಒಂದು ಕಾರಣ ಇರಬಹುದು. ಎಲ್ಲರೂ ಆ ಸ್ಟೈಪಂಡ್ ಸಂಬಂಧ ಭೀಮಾಸಕ್ಕಿಯಾಗಿ ಆ ಕಡೆ ಸ್ಟೈಪಂಡು ಬರಂಗಿಲ್ಲ, ಈ ಕಡೆ ಬಿಸಿನೆಸ್ ಬರಂಗಿಲ್ಲ. ಇದು ಒಂದು ತಪ್ಪಾಗಿರ್ಬೋದಾ? ಯಾಕಂದ್ರೆ ಒಂದು 18-20 ಸಾವಿರ ಜನ ರಿಕ್ರೂಟ್ ಆಗ್ಯಾರು. ಅದ್ರಾಗ ಸಕ್ಸಸ್ಫುಲ್ ಆದವ್ರು ಕೆಲವೊಬ್ರು ಭಯಂಕರ ಸಕ್ಸಸ್ ಆಗ್ಯಾರ. ಆಗ್ಲಾರ್ದವರು ಒಬ್ಬೊಬ್ರು 50-60 ಮಂದಿ ರಿಕ್ರೂಟ್ ಮಾಡಿದವ್ರ ಹೆಸರೇನು ಹೇಳೋದು ಬೇಡ, ಯಾರೊಬ್ರು ಪರ್ಫಾರ್ಮ್ ಮಾಡ್ವಲ್ರು. ಅದು ಮೋಸ್ಟ್ಲಿ ಇದಕ್ಕೆ ನೀ ಏನು ವಿಚಾರ ಅಂತೀರಿ ಮಾಳಿ ಅಂದಂಗೆ? ಸಾರಿ, ಆವಾಗ್ಲಿಂದ ನಿಮ್ಗೆ ಮಾಲಿ ಸರ್ ಅಂತ ಕರಿತಿದ್ದೆ. ಯಾರೋ ಒಬ್ರು ಕರೆಕ್ಟ್ ಮಾಡಿದ್ರು, ಗಡಾಡೆ ಅವ್ರು ಕಾಣಿಸ್ತದೆ. ಮಾಳಿ ಅಂತ ಹೇಳ್ಬೇಕು ಅಂತಂದ್ರು. ಥ್ಯಾಂಕ್ ಯು ರೀ, ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ ತಿದ್ಕೋತೀನಿ. ಹೇಳ್ರಿ ಮಾಳಿ ಸರ್. ಏನಿಲ್ಲ ಸರ್, ಹಾ ಎಲ್ಲರಿಗೂ ಒಂದ ಸ್ವಲ್ಪದ್ರಲ್ಲಿ ಬರ್ತಕ್ಕಂಥದ್ರ ಬಗ್ಗೆ ಆಕರ್ಷಣೆ ಅಂತೂ ಇರ್ತೈತಿ. ಹಾ ಹಾ ಅದು ತಪ್ಪು ಅಂತಲ್ಲ, ಅದು ಮಾನವ ಸಹಜ ಗುಣ ಅದು. ಹಾ ಹಾ ನಾವು ಒಬ್ರು ಇನ್ಶೂರೆನ್ಸ್ ಅಡ್ವೈಸರು ಅಥವಾ ನಾನು ಚೀಫ್ ಲೈಫ್ ಇನ್ಶೂರೆನ್ಸ್ ಅಡ್ವೈಸರು ಆಗ್ಬೇಕಂತಂದ್ರ ನಾನು ಇಲ್ಲಿ ಡಾಕ್ಟರ್ನ ಸ್ವಲ್ಪ ಪ್ರೈಮರಿಯಾಗಿ ಡಾಕ್ಟರ್ನ ಗುಣಗಳು ಗೊತ್ತಿರ್ಬೇಕು ನನಗೆ, ಹಾ ಹಾ ಇಂಜಿನಿಯರ್ ಆಗಿರ್ಬೇಕು, ನಾನು ಮಾಸ್ಟರ್ ಆಗಿರ್ಬೇಕು, ನಾನು ಸೈಕಾಲಜಿಸ್ಟ್ ಕೂಡ ಆಗಿರ್ಬೇಕಾಕೈತಿ. ಹಾ ಈಗ ನನ್ನ ಮೊದಲಿಗೆ ಅವ್ರನ್ನ ನಾನು ತಗೊಂಡ್ಬರ್ಬೇಕು ಈ ಫೀಲ್ಡಿಗೆ ಅಂದ್ರೆ ಏನಾದ್ರೂ ಒಂದ್ ಸಣ್ಣ ಹುಡುಗರ್ನ ಒಂದ್ ಕೆಲ್ಸಕ್ಕೆ ಹಚ್ಬೇಕಾದ್ರೆ ಒಂದು ತಾತ್ಪೂರ್ತಿಕವಾದಂತ ಯಾವ್ದಾರ ಒಂದು ಆಸೆಯನ್ನ ತೋರ್ಸ್ಬೇಕಾಕೈತಿ. ನಮ್ಮ ಕಾರ್ಪೊರೇಷನ್ ಕೂಡ ಅವರಿಗೆ ಮಹಿಳೆಯರನ್ನ ಸ್ವಾವಲಂಬಿ ಮಾಡ್ಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ಮಹಿಳಾ ಸಂಖ್ಯೆಗಳನ್ನ ಹೆಚ್ಚು ಮಾಡ್ಬೇಕು ಅನ್ನೋಂತ ಬಹಳಷ್ಟು ಮಹಿಳೆಯರ ಸಂಖ್ಯೆ ಬಹಳ ಕಡಿಮೆ ಇತ್ತು ಪ್ರತಿನಿಧಿಗಳ ಸಂಖ್ಯೆಯಲ್ಲಿ. ಕಾರ್ಪೊರೇಷನ್ ಒಳ್ಳೆ ಪ್ಲಾನ್ ಮಾಡ್ಕೊಂಡು ಯೋಜನೆ ತಂದಿದೆ. 3 ವರ್ಷ ಸ್ಟೈಪಂಡ್ ಕೊಡ್ತೀವಿ ಅಂತಕ್ಕಂಥದ್ದು ಬಹಳ ಒಳ್ಳೆ ಯೋಜನೆನೇ ಇದು. ಇದರ 7,000 ರೂಪಾಯಿಗೆ ನಾವಿಲ್ಲಿ ಬಂದಂತವ್ರನ್ನ ಅವ್ರನ್ನ ನಾವು ಆ 7,000 ರೂಪಾಯಿಗೆ ಬಂದದ್ದನ್ನ ಅವ್ರಿಗೆ ಅದನ್ನ ಗುರಿ ಇಟ್ಕೊಂಡು ಬಂದಿದ್ರು ಕೂಡ 70,000 ಗಳಿಸಬಹುದು ಅಂತಕ್ಕಂಥದ್ದನ್ನ ಅವ್ರಿಗೆ ತಿಳಿಸಿ ಹೇಳ್ಬೇಕಾದದ್ದು ನನ್ ಕರ್ತವ್ಯ. ಓಕೆ ಓಕೆ. ಈ ನಮ್ ಮೇಡಮ್ ಅವ್ರು ಒಂದೊಂದು ತಿಂಗಳು 2 ತಿಂಗಳು ಅಟ್ಟ ಸ್ಟೈಪಂಡ್ ತಗೊಂಡು ಉಳಿದವರು ಸಾಕಷ್ಟು ಮಂದಿ ಅದಾರ ಇರ್ಲತ್ತಲ್ಲ. ಇವರು ಪ್ರತಿ ಒಂದು ತಿಂಗಳು ಸ್ಟೈಪಂಡ್ ಇರ್ಲಾರ್ದ ಇಲ್ಲಿ ಇವ್ರು ನನ್ನ ಸ್ಟೈಪಂಡ್ ಬಂದಿಲ್ಲ ಸರ್ ಅನ್ನತಕ್ಕಂತ ಕಂಪ್ಲೇಂಟ್ ಇಲ್ಲ ಇವ್ರು ಒಮ್ಮಿ. ಯಾಕಂದ್ರ ಅವ್ರು ಸ್ಟಾರ್ಟಿಂಗ್ ಬಂದಾಗ ಹಂಗ ತಿಳ್ಕೊಂಡಿದ್ರು ಮೊದಲ ಮಾರ್ಚ್ನೊಳಗ. ಅವ್ರ ಕಾಂಟ್ಯಾಕ್ಟ್ ಪ್ರಕಾರ ನಾ ಯಾವಾಗೂ ಸಂಪರ್ಕ ಇಲ್ಲ. 15 ಪಾಲಿಸಿ ತಕ್ಕನು ನಾ ಅವ್ರ ಮುಖ ನೋಡಿಲ್ಲ, ಅವ್ರು ನನ್ ಮುಖ ನೋಡಿಲ್ಲ. ಅವ್ರ ಪಾಲಿಸಿ ಕೊಡ್ತಿದ್ರು, ಕಂಪ್ಲೀಷನ್ ಮಾಡ್ತಿದ್ವಿ, ಬಗ್ಗೆ ಇರ್ದಿತ್ತ. 10 ಪಾಲಿಸಿ ಆದ್ಮ್ಯಾಗ 10 ಪಾಲಿಸಿ ಆದ್ಮ್ಯಾಗ ಅವ್ರದ್ದು ನನಗ್ ಗೊತ್ತಾಯ್ತು. ನಾನು ನೋಡಾಕಾಗ್ಲಿ ಯಾವ್ದೂ ಇದಿರ್ಲಾರ್ದ ಇವ್ರು 10 ಪಾಲಿಸಿ ಬಂದಾರದ್ಮ್ಯಾಗ ಇವ್ರಲ್ಲಿ ಏನೋ ಒಂದು ವಿಶೇಷತೆ ಐತಿ. ನಾನು ಅದಕ್ಕೆ ಅವ್ರನ್ನ ಕರ್ಕೊಂಡ್ ಬರ್ರಿ ಅಂತ ಹೇಳಿದ್ನಿ. ಕರೆದುಕೊಂಡು ಕುಂತ ಚಾ ಕುಡ್ಕೊಂತ ಅವ್ರ ಮನೆಯವ್ರು ನಾವು ಕುಂತ್ ಮಾತಾಡಿದ್ವಿ. ಎಲ್ಲರಂಗ ನೀವಲ್ಲ, ನಿಮ್ನಲ್ಲಿ ಏನೋ ಒಂದು ವಿಶೇಷತೆ ಐತಿ, ನಿಮ್ ಶಕ್ತಿ ಐತಿ. ದಯವಿಟ್ಟು ನೀವು 7,000 ರೂಪಾಯಿ ಸ್ಟೈಪಂಡಕ್ ಅದು ಬಂದೇ ಬರ್ತೈತಿ. ಅದು ನಮ್ಮ ಹಕ್ಕು, ಅದು ನಾವು ಮಾಡಿದ್ವಿ ಬಂದೇ ಬರ್ತೈತಿ. ಆ 7,000 ರೂಪಾಯಿ ತಗೊಳ್ಳೋದು ಅಷ್ಟನ್ನ ಗುರಿ ಇಟ್ಕೋಬೇಡ್ರಿ. ಇದ್ರೊಳಗ ಇನ್ನೂ ಉನ್ನತವಾದದ್ದನ್ನ ಐತಿ. ನಿಮ್ಗೆ ಎಷ್ಟು ಸಮುದ್ರ ನಮ್ಮಲ್ಲಿ ಟ್ರೈನರ್ಸ್ ಮ್ಯಾರೇಜ್ ಮೇಲೆ ಹೇಳ್ತಾರೆ, ಇನ್ಶೂರೆನ್ಸ್ ಉದ್ಯೋಗ ಅನ್ನೋದು ಇಲ್ಲಿ ಇದೊಂದು ಹಾಲಿನ ಸಮುದ್ರ ಇದ್ದಂಗ. ಇಲ್ಲಿ ನೀವು ಸಣ್ಣ ಗ್ಲಾಸ್ನಾಗ ತುಂಬ್ಕೊಂಡ್ರು ನಡಿತೈತಿ, ಚೆಮ್ಗ್ಯಾಗ ತುಂಬ್ಕೊಂಡ್ರು ನಡಿತೈತಿ, ಬಕೆಟ್ನಾಗ ಹಿಡ್ಕೊಂಡ್ರು ನಡಿತೈತಿ, ಡ್ರಮ್ ತುಂಬ್ಕೊಂಡ್ರು ನಡಿತೈತಿ, ಇಲ್ಲ ಒಂದ್ ಪಂಪ್ ಸೆಟ್ ಹಚ್ಕೇಸಿ ನೀವು ದೊಡ್ಡ ಬಾವಿನ ತುಂಬ್ಕೊಂಡ್ರು ನಡಿತೈತಿ ಅಂತಕ್ಕಂತ ಏನ್ ಹೇಳ್ತಾರಲ್ಲ ಆ ಉದಾಹರಣೆ ಕೊಟ್ಕೊಂಡ್ರಿ. ಇದು ಸಮುದ್ರ ಇದ್ದಂಗ. ಮತ್ತ ಆ ತಾಕತ್ ನಿಮ್ಮಲ್ಲಿ ಐತಿ. ತುಂಬ್ಕೊಳ್ಳುವಂತ ನಿಮ್ಮಲ್ಲಿ ವಸ್ತುನು ಬಾಕಿರೋದಾವು.
ದಯವಿಟ್ಟು ಸಣ್ಣದನ್ನ ವಿಚಾರ ಬಿಟ್ಕೊಂಡ ಸ್ವಲ್ಪ ದೊಡ್ಡದ್ರ ಬಗ್ಗೆ ವಿಚಾರ ಮಾಡ್ರಿ ಮೇಡಮ್. ಸ್ವಲ್ಪ ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಪ್ರಯತ್ನ ಹಾಕಿದ್ದಾತಂದ್ರ ನೀವೇನು 7,000 ಸ್ಟೈಪಂಡ್ ಬಂದೇ ಬರ್ತೈತಿ. ಅದ್ರ 10% ಕಮಿಷನ್ ನೀವು ಪಡಿಬಹುದು ಪ್ರತಿ ತಿಂಗಳ ಅಂತಕ್ಕಂಥದ್ದನ್ನ ನಾನು ಹೇಳಿದಾಗ ಅವರು ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ತಿಳ್ಕೊಂಡ್ರು. ಎಲ್ಲಿ ಹೋಗ್ತಾರ ಇಲ್ಲ ಸ್ವಲ್ಪ ನಾ ಇಂತ ಹೊಂಟಿನ ಸರ್ ನಾನು ಹೆಂಗ್ ಮಾತಾಡ್ಬೇಕು ಏನ್ ಹೇಳ್ತಿದ್ರು. ನನಗ್ ತಿಳಿದ ಪಟ್ಟಿಗೆ ನಾನು ಒಂದ್ ಸ್ವಲ್ಪ ಅವ್ರಿಗೆ ಹಿಂಡ್ಸ್ ಕೊಡ್ತಿದ್ದೆ. ಅವ್ರು ತಮ್ಮದು ಜೀವನಾನುಭವ ಅದಕ್ಕೆ ಸೇರಿಸ್ಕೊಂಡು ಪ್ರತಿ ತಿಂಗಳು 15-20 ಪಾರ್ಸಿ ಮಾಡ್ಕೊತ ಬಂದಾಗ ಅವ್ರು ಮಾಡುವಂತ ಕೆಲ್ಸಕ್ಕ ನನಗೂ ಒಂದು ಸಂತೋಷ ಮತ್ತು ಉತ್ಸಾಹ ಉಂಟಾಗಿ ಅವ್ರ ಬಗ್ಗೆ ವಿಶೇಷ ಅವ್ರಿಗಿನ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಇದನ್ನ ಅವ್ರಿಗೆ ಮೋಟಿವೇಟ್ ಮಾಡಕ್ಕಾಗ್ಲಿ ಇಡೀ ಟೀಮ್ಗೆ ಹಾಕ್ತೇನೆ ನಾನು. ಅವರು ಅದನ್ನ ಸದುಪಯೋಗ ಪಡ್ಕೊಂಡು ಮತ್ತಷ್ಟು ಇನ್ಸೂರೆನ್ಸ್ ಬಗ್ಗೆ, ನಮ್ ಕಾರ್ಪೊರೇಷನ್ ಬಗ್ಗೆ, ಅದರ ಪವಿತ್ರತೆ ಬಗ್ಗೆ, ಅದರ ಅನುಕೂಲತೆಗಳ ಬಗ್ಗೆ, ಅದು ಒಬ್ಬ ಗ್ರಾಹಕನ ಕುಟುಂಬದ ಹಿತಾಸಕ್ತಿಯನ್ನು ಹೆಂಗ್ ಕಾಪಾಡಬಹುದು ಅನ್ನೋದ್ರ ಬಗ್ಗೆ ಅವ್ರು ತಿಳ್ಕೊಂಡು ಸವಿಸ್ತಾರವಾಗಿ ಜನರಿಗೆ ಹೇಳಿ ಹೆಚ್ಚು ಪಾಲಿಸಿಗಳನ್ನು ಮಾಡ್ಲಿಕ್ಕೆ ಕಾರಣ ಆಯ್ತು. ಹಿಂಗಾಗಿ ಅವರು ಯಶಸ್ವಿ ಪ್ರತಿನಿಧಿ ಆದ್ರು. ಅವರು ಯಶಸ್ವಿ ಪ್ರತಿನಿಧಿ ಆಗೋದ್ರಿಂದ ನಾನು ಯಶಸ್ವಿ CLI ಅಂತೇಳಿ ನನ್ನ ಡಿವಿಷನ್ದಾಗ ಗುರುತಿಸ್ಕೊಳ್ಳಿಕ್ಕೆ ಕಾರಣ ಆಯ್ತು ಅಂತಕ್ಕಂಥದ್ದು. ಅದು ಎರಡೂ ಕಡೆಯಿಂದ ನಾನು ಬರೀ ನಾ ಹೇಳಿದ್ದಕ್ಕೆ ಕಷ್ಟ ಆಗಿಲ್ಲ, ಅವರು ತಿಳ್ಕೊಂಡಿದ್ರು. ಅವ್ರು ಎಲ್ಲಿ ವೀಕ್ ಅದಾರೋ ಅಥವಾ ಅವ್ರು ಎಲ್ಲಿ ತಿಳಿದಿರೋ ಅಂದಾರೋ ಅಲ್ಲಿ ನಾನು ಹೇಳಿದೀನಿ. ಹಿಂಗಾಗಿ ಆಸ್ ಎ ಏಜೆಂಟ್ ಅವ್ರಿಗೆ ಏನ್ ತೊಂದರೆ ಆಗತ್ತೆ ಅವ್ರು ಬಂದು ಡೆವಲಪ್ಮೆಂಟ್ ಆಫೀಸರ್ ಅಥವಾ CLI ಕಡೆ ಹೇಳ್ಬೇಕು. ಯಾಕಂದ್ರೆ ನೀವು ಅದು ಬರೇ ರಿಸಲ್ಟ್ ಬಂದಿಲ್ಲ, ಪಾಲಿಸಿ ಸಿಕ್ಕಿಲ್ಲ ಅದ್ರಸಿಂದ ಅವಾಯ್ಡ್ ಮಾಡೋ ಬದಲಿಗೆ ನಾನು ಇವ್ರೊಬ್ರೇ ಅಂತಲ್ಲ ಸರ್, ಇವತ್ತೀಗ ಯಾರೋ ಒಂದು ಪಾಲಿಸಿ ತಂದಿಲ್ಲ ಅಂದ್ರು ಅವ್ರ ಜೊತೆನೂ ನಾನು ಇದನ್ನ ಮಾಡ್ಕೊಳ್ಳೋದಿನ. ಯಾಕಂದ್ರೆ ಅವ್ರಿಗೆ ಇನ್ನೂ ಅವ್ರಿಗೇನೋ ಅವಶ್ಯಕತೆ ಐತೆ ಅನ್ನೋದನ್ನ ತಿಳ್ಕೊಂಡು ನಾನು ಅವ್ರಿಗೆ ಫೀಡ್ ಮಾಡ್ತೀನಿ ಹೊರತಾಗಿ ಒಬ್ಬೊಬ್ರು ಬಿಟ್ಟವ್ರು ಒಂದಾಗ್ತದೆ. ಠೀಕ್ ಅದ. ಮೇಡಮ್ ಕೇಳೋಣ. ಮೇಡಮ್ ಅವ್ರ ನೀವೊಂದು 10 ಪಾಲಿಸಿ ಕೊಡತನ ಅವ್ರೇನು ಭೇಟಿ ಆಗಿದ್ದಿಲ್ಲ ನಿಮ್ಗೆ. ಒಂದು 10 ಪಾಲಿಸಿ ಕರೆದು ಚಾ ಕುಡಿಸಿದ ಕೂಡಲೇ ನಿಮ್ ತಲೆಗೆ ಏನ್ ಓಡ್ತಿತ್ರಿ? ಅವಾಗ ಅವ್ರು ಅಷ್ಟ್ ಮಾಡ್ಬೋದು ಇಷ್ಟ ಮಾಡ್ಬೋದು ಅಂದಾಗ ಆ ಮೊಮೆಂಟಿಗೆ ಆ ಗಳಿಗೆ ಒಳಗೆ ನಿಮ್ ತಲೆ ಒಳಗೆ ಏನ್ ಓಡ್ತು ಅದನ್ನ ಹೇಳ್ರಿ ನೋಡಮ್. ನಂಗ ಸರ್ ಕರೆದ್ರಂತ ಅವ್ರ ಯಾವಾಗ್ಲೂ ಬರ್ರಿ ಬಾ ಅಂತ ಹೇಳ್ರಿ ಮೇಡಮ್ ಅವ್ರಿಗೆ ಅಂತ ಹೇಳಿದ್ರಿ ಸರ್. ನನಗ ಅದ್ರದ್ದು ಸ್ವಲ್ಪ ಜಾಸ್ತಿ ಅದ್ರ ಬಗ್ಗೆ ಎಲ್ಲಾ ತಿಳ್ಕೊಂಡು ನಾನು ಅಲ್ಲಿ ಹೋಗ್ಬೇಕು ಅನ್ನೋದು ನನ್ನ ಆಸೆ ಇದೆ. ಅದಕ್ಕೆ ಪೇಪರ್ ರೆಡಿ ಆದ ತಕ್ಷಣ ನಮ್ ಸರ್ ಕಡೆ ಕೊಟ್ಟು ಕಳಿಸ್ತಿದ್ದೆ. ಅವ್ರು ಕೊಟ್ಟು ಬರೋರು ಇವ್ರು ಸರ್ ಕಂಪ್ಲೀಷನ್ ಮಾಡಿ ಮುಗಿಸ್ಕೊಡ್ತಿದ್ರು. ಅಷ್ಟ ನಡೆದಿತ್ರಿ ಅದು. ನಂಗ್ ಪ್ಲಾನ್ ಡೌಟ್ಸ್ ಬಂದ್ರೆ ಅವ್ರ ಪ್ಲಾನ್ಸ್ ಮಾಡಿಸಿ ನನಗ ಅವ್ರ ಆಧಾರ್ ಕಾರ್ಡ್ ಕಳ್ಸಿದ್ರೆ ನಂಗೆ ಪ್ಲಾನ್ ಹಾಕೋರು ಈ ತರ ಬೇಕಾಗ್ತಾರೆ ಸರ್, ಈ ತರ ಬೇಕಾಗ್ತಾರೆ ಅಂತ. ನನಗ ಇಂಟ್ರೆಸ್ಟ್ ಬಂದಿದೆ ಅಂದ್ರೆ ಟ್ರೈನಿಂಗ್ ಹೋಗಿದ್ದೆ ರೀ ಒಂದಿನ ಆಫೀಸ್ ಒಳಗೆ. ಹಂಗ ಅವ್ರ ಒಂದ್ ಯೂನಿಟ್ ಮೀಟಿಂಗ್ ತರ ಇಟ್ಕೊಂಡಿದ್ರು. ಅಲ್ಲೊಂದ್ ಟ್ರೈನಿಂಗ್ ಅಟೆಂಡ್ ಆದ ತಕ್ಷಣ ನನಗೆ ಇನ್ ಮಾಡಬೇಕಪ್ಪ ಕೆಲ್ಸ, ಪ್ರತಿ ಮೀಟಿಂಗು ಅಟೆಂಡ್ ಆಗ್ಬೇಕು, ನಾ ಇದನ್ನ ಆಸಕ್ತಿ ತಗೋಬೇಕಂತ ಹೇಳಿ ಡಿಸೈಡ್ ಮಾಡಿದ್ವಿ. ನನಗ ಆಮೇಲೆ ಅಲ್ಲಿ ಹಳ್ಳಿ ಒಳಗ್ ಹೋದಾಗ್ರಿ ಸ್ಟಾರ್ಟಿಂಗ್ 10 ಪಾಲಿಸಿ ಕೊಡ್ಬೇಕಾರ ನನಗ ರೆಸ್ಪಾನ್ಸ್ ಚಲೋ ಬಂದ ತಕ್ಷಣ ನನಗ ಆಸಕ್ತಿ ಬಂದ್ರಿ. ಅವ್ರು ಮಾಡ್ತಾರೆ ಯಾವಾಗ್ಲೂ ಜಾಸ್ತಿ ಮಾಡಿದಾರ ಅಂತಿಲ್ಲ, ಏನು ಪಾಲಿಸಿ ತರ್ಲಾರ್ದವ್ರು ಮೊದಲು ಚಾ ಕೊಡಕ್ ಕರ್ಕೊಂಡು ಹೋಗ್ತಾರ ನಮ್ ಸರ್. ನೀವ್ ಮೊದಲು ಕಳ್ಸ ಬರ್ರಿ, ಅದ್ ಬಿಡ್ರಿ ಆಮೇಲೆ ಹೇಳಕ್ರಿ ನಿಮ್ ತ್ರಾಸ ತೊಂದ್ರಿ ಇಲ್ಲ, ಆಮೇಲೆ ಹೇಳಕ್ರಿ ಇರ್ಲಿ ಮತ್ ಮಾಡೋದು ಪಾಲಿಸಿ ಮಾಡಕ್ ಟೈಮ್ ಐತಿಲ್ಲ ಬರ್ರಿ ಮೊದಲ ಆರಾಮ್ಸಿ ಕುಂದ್ರಿ ಚಾ ಕುಡೀರಿ ಅಂತ ಹೇಳಿ ನಮ್ ಸರ್ ಯಾವಾಗ್ಲೂ ಪ್ರೋತ್ಸಾಹ ಮಾಡ್ತಾರ. ಯಾರಿಗೂ ಜಾಸ್ತಿ ತಂದವ್ರಿಗೆ ಹೆಚ್ಚಿಗೆ ಮಾತಾಡ್ಸ್ಬೇಕು, ಕಡಿಮೆ ತಂದಾರ ಕಡಿಮೆ ಮಾತಾಡ್ಸ್ಬೇಕು ಆ ತರ ಏನಿಲ್ರಿ ಅವ್ರ ಹತ್ರ. ನಮ್ದು ಟೀಮ್ ಬಗ್ಗೆ ಬಹಳ ಖುಷಿ ಅದ ಸರ್ ನನಗೆ ಯಾವಾಗ್ಲೂ. ಯಾಕಂದ್ರೆ ಪ್ರತಿಯೊಬ್ರು ಎಲ್ಲಾನು ಶೇರ್ ಮಾಡ್ಕೋತೀವಿ. ಬರೋಬರ್. ಆ ಟ್ರೈನಿಂಗ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರಿ ಅಂತಂದ್ರಿ, ಏನ್ ಟ್ರೈನಿಂಗ್ ವಿಷಯ ಇತ್ತು? ಆ ಟ್ರೈನಿಂಗ್ ಇಂದ ಏನ್ ಉಪಯೋಗ ಆಯ್ತು, ಏನ್ ಅಪ್ಲೈ ಮಾಡಿದ್ರಿ ಆ ಸ್ಪೆಸಿಫಿಕ್ ಟ್ರೈನಿಂಗ್? ಅಲ್ಲಿ ಪಾಲಿಸಿ ಬಗ್ಗೆ ಏನ್ ನಾನು ತಿಳ್ಕೊಳಕ್ ಆಗ್ಲಿಲ್ರಿ ಸರ್. ಅಲ್ಲಿ ಪ್ಲಾನ್ಸ್ ಬಗ್ಗೆ ಏನ್ ತಿಳ್ಕೊಳಕ್ ಆಗ್ಲಿಲ್ಲ. ಅಲ್ಲಿ ನಮಗ್ ಸಿಕ್ಕಿದ್ರ ಅಚೀವ್ಮೆಂಟ್ ಯಾವ ತರ ಮಾಡ್ಬೇಕು, ಪ್ರಾಸ್ಪೆಕ್ಟಿವ್ ಯಾವ ತರ ಮಾಡ್ಕೋಬೇಕು, ಆಮೇಲೆ ಇದ್ರೊಳಗೆ ಎಷ್ಟು ಗಳಿಸ್ಕೊಳಕ್ ಸಾಧ್ಯತೆ, ಎಷ್ಟು ದುಡ್ಡು ಮಾಡಕ್ ಸಾಧ್ಯತೆ, ಯಾವ ತರ ಗ್ರಾಹಕರ ಹತ್ರ ಹೋಗ್ಬೇಕು, ನೋ ಅಂದಾಗ ನಾವೇ ಸಾಧನೆ ಇರ್ಬೇಕು, ಆ ತರ ನಮಗೆಲ್ಲ ನೋಡ್ಬೇಕು. ಅದ್ರ ತರ ಸೊ ಹಂಗಂತಂದ್ರೆ ಈಗ ಯಾರಿಗೆ ಈಗ ಮಾರಕ್ ಆಗ್ತಾ ಇಲ್ಲ ಅವ್ರು ಅಟ್ಲೀಸ್ಟ್ ಟ್ರೈನಿಂಗ್ ಈಗ ಬಂದ್ರೆ ಒಂದ್ ಸ್ವಲ್ಪ ವಿಚಾರ ಬದಲಾಗ್ಬೋದಾ? ಆಗ್ಬೋದ್ರಿ ಸರ್. ನಮ್ ಸರ್ ಜೊತೆ ಅದನ್ನ ಯಾವಾಗ್ಲೂ ಡಿಸ್ಕಸ್ ಮಾಡ್ತಿರ್ತೇವೆ. ನಾವೊಂದ್ ಮೀಟಿಂಗ್ ಮಾಡೋಣ ಸರ್, ಗೂಗಲ್ ಮೀಟಿಂಗ್ ಮಾಡೋಣ ಸರ್, ಆತರ ಮಾಡ್ತಿರ್ತೀವಿ. ಸೊ ನಮ್ದೊಂದ್ ಟೀಮ್ ಏನೋ ಬದಾಮಿ ಆ ಕಡೆ ಈ ಕಡೆ ಸ್ವಲ್ಪ ದೂರದಿಂದ ಬರ್ತಾರ ಭೀಮಾ ಸಿಟಿಯರು.
ಹಾ, ಹಾ. ಅವ್ರಿಗೆ ಬರಕ್ ಆಗುದಿಲ್ಲ ನಾವ್ ಆಫ್ಲೈನ್ ಮಾಡಿದ್ರ, ಹಿಂಗಾಗಿ ನಾವ್ ಆನ್ಲೈನ್ ಗೂಗಲ್ ಮೀಟ್ ಮಾಡ್ತೀವಿ. ಹಾ, ಹಾ. ಇನ್ನೊಂದೇನ, ನಮ್ ಸರ್ ಯಾವಾಗ್ಲೂ ಅಲ್ಲಿ ಹೋಗಬೇಕಂತೂ ಇಲ್ಲ. ನಮ್ ಸರ್ ಯಾವಾಗ್ಲೂ ನಮಗ್ ಬೆಳಗ್ಗೆ ನಮ್ಗ್ ಅಡ್ಗೆ ಮಾಡ್ಕೊಂತ ಅವ್ರದೊಂದ್ ಸುಪ್ರಭಾತ್ ಇದ್ದಂಗ್ರಿ. ದಿನ ಅಚ್ಚಾ ಒಂದ್ ನಮಗ್ ಮೋಟಿವೇಟ್ ಮಾಡುವಂತ ಬೆಸ್ಟ್ ವಿಡಿಯೋಸ್ ಹಾಕ್ತಾರ ಅವ್ರು. ಅಚ್ಚಾ ಗಳಿಕೆ, ಕಲಿಕೆ, ಮೋಟಿವೇಶನ್, ಆತರ ಓಕೆ. ಹೆಲ್ತ್ ಎಲ್ಲಾನು ಹೆಣ್ಮಕ್ಳಿಗೆ ಏನ್ ಹೆಲ್ಪ್ ಆಗ್ಬೇಕು. ಬೆಳಗ್ಗೆ ಒಂದ್ ಸುಪ್ರಭಾತ ಒಂದ್ ಕಿಟಕಿ ಒಳಗ ಅದೊಂದ್ ಫೋನ್ ಆನ್ ಇಟ್ಕೊಂಡ್ ನಾವು ಒಂದ್ ಅರ್ಧ ಗಂಟೆ ಒಳಗ ಅಡ್ಗೆ ಮಾಡಿ ಮುಗಿಸ್ಕೊಂಡ್ ನಮ್ ಸರ್ ಎಲ್ಲಾ ಸ್ಪೀಚ್ ಕೇಳ್ಕೊಂಡ್ ಆಮೇಲೆ ಫೀಲ್ಡಿಗೆ ಹೋಗ್ತೇವ್ರಿ ನಾವು. ವಂಡರ್ಫುಲ್ ವಂಡರ್ಫುಲ್. ಈಗ ಅವರು ಮಾಡಿರ್ತಾರ, ಬೇರೆಯವ್ರದುನು ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ಅವನು ಹಾಕ್ತಾರ. ತಾವ್ ಮಾಡಿದ್ರು ನಮಗ್ ಶೇರ್ ಮಾಡ್ತಾರ. ವಂಡರ್ಫುಲ್ ವಂಡರ್ಫುಲ್. ಅಲ್ಲ, ಅದೆಲ್ಲ ಅಷ್ಟೆಲ್ಲ ಮಾಡಿದ್ರು ಸತೆ ಕೆಲವೇ ಜಸ್ಟ್ ಜನ ಸೀರಿಯಸ್ ಆಗ್ತಾರ. ಇನ್ನು ಬಹಳಷ್ಟು ಮಂದಿ ಹಿಂಗ ಕೊಡಿ ಹೋಗ್ಬಿಡ್ತಾರಲ್ಲ, ಅವ್ರಿಗೆ ನಿಮ್ ಸಜೆಷನ್ ಏನು? ಏನಿಲ್ಲ ಸರ್, ಅವ್ರಿಗೆ ಸ್ವಲ್ಪ ಹಿಂಜರಿಕೆ ಅದ ರೀ, ಭಯ ಅದ. ಸ್ವಲ್ಪ ಅದರಿಂದ ಆಚೆ ಬಂದ್ರೆ ಹೆಲ್ಪ್ ಆಗತ್ತ. ಆಮೇಲೆ ಸ್ವಲ್ಪ ನಮ್ ಸ್ಕಿಲ್, ನಾವು ಮಾತಾಡೋ ಶೈಲಿ ಆಯ್ತು, ಇರೋ ರೀತಿ ಆಯ್ತು, ಯಾರ್ ಏನ್ ಕೇಳಿದ್ರು ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡೋದು. ನಮ್ಗೆ Okay. ಅದ್ರ ಬಗ್ಗೆ ನಾಲೆಜ್ ಕಡಿಮೆ ಇರ್ಲಿ, ಏನ್ ತೊಂದ್ರೆ ಇಲ್ಲ. ಓಕೆ ಮಾತಾಡೋದ್ರೊಳಗೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಇರ್ಲಿ. ಓಕೆ ನಮ್ ಕಡೆ ಏನಿಲ್ಲ ಅಂತ ಹೇಳಿ ತತ್ತರಿಸೋದು, ಅದ ಏನೋ ಇಲ್ಲಪ್ಪ ಇದೈತಿಲ್ಲ ಅಂಬಲ್ಲ, ನಮ್ಗ್ ಗೊತ್ತಿಲ್ಲ, ನಮ್ ಸರ್ ಕೇಳ್ತೀನಿ ಅದೆಲ್ಲ ಅನ್ನೋದಕ್ಕಿಂತ ಅಲ್ಲಿ ಸಿಚುವೇಶನ್ ಫಸ್ಟ್ ಕ್ಯಾನ್ವಾಸ್ ಇಸ್ ಬೆಸ್ಟ್ ಕ್ಯಾನ್ವಾಸ್ ನನ್ ಪ್ರಕಾರ. ಅವಾಗ ಫಸ್ಟ್ ಸತಿ ಏನ್ ಅಂದ್ರೆ ಹೋಗ್ತೀವಿ ಸ್ವಂತ ಅವಾಗ ಅವರೇ ಪರ್ಸನಲಿ ಹೋಗ್ಬೇಕು, ಯಾರು ಕರ್ಕೊಂಡು ಹೋಗ್ಲಾರ್ದೆ ಬಿಸ್ನೆಸ್ ಬರ್ಲಿ ಬಿಡ್ಲಿ ಸಂಬಂಧ ಇಲ್ಲ ಅಂತ ಹೇಳ್ತೀರಿ? ಸಂಬಂಧ ಇಲ್ಲ. ನಮ್ ಶೈಲಿ ಒಳಗನ ನಾವು ನಮ್ ಶೈಲಿ ಒಳಗನ ಅವ್ರಿಗೆ ಕ್ಯಾನ್ವಾಸ್ ಮಾಡ್ಬೇಕು. ಓಕೆ ಅಲ್ಲಿ ಹೋದ ತಕ್ಷಣ ಅವ್ರ ಸಿಚುವೇಶನ್ ಅರ್ಥ ಮಾಡ್ಕೊಂಡ, ಅವ್ರ ಜೊತೆ ಒಂದೊಂದ್ಸಲ ಮಾತಾಡ್ಕೊಂಡ, ನಾವ್ ಆಲ್ರೆಡಿ ಹೋಗೋಕ್ಕಿಂತ ಮುಂಚೆ ಅವ್ರ ಬಗ್ಗೆ ಸ್ಟಡಿ ಮಾಡ್ಕೊಂಡು ಹೋದ್ರು ಏನ್ ಅಡ್ಡಿ ಇಲ್ಲ. ಅಂದ್ರೆ Okay. ನಮ್ಗೊಂದು ಮೈಂಡ್ ಫಿಕ್ಸ್ ಆಗಿರ್ತದ, ಹಿಂಗಿರ್ತದ ಅವ್ರ ಸಿಚುವೇಶನ್, ಹಿಂಗ್ ಮಾಡ್ಬೋದು. ಆಲ್ಮೋಸ್ಟ್ ನಾನ್ 150 ಪಾಲಿಸಿ ಒಳಗ ಹಾ ಹಾ ಒಂದು ಪಾಲಿಸಿ ಇದ್ದವ್ರನ 130 ಮೆಂಬರ್ಸ್, ಒಂದು Okay. ಪಾಲಿಸಿ ಇಲ್ಲ ಅವ್ರ ಫ್ಯಾಮಿಲಿ ಒಳಗೆ. ಏನಂದ್ರಿ? ಅವ್ರ ಮನೆ ಒಳಗ ಈಗಾಗ್ಲೇ ಒಂದ್ ಪಾಲಿಸಿನೂ ಇಲ್ಲ. 130 ಜನ 150 ಪಾಲಿಸಿ ಮಾಡಿದವ್ರಲ್ಲಿ 130 ಮಂದಿ ಕಡೆ ಒಂದು ಪಾಲಿಸಿ ಇಲ್ಲ. ಒಂದು ಪಾಲಿಸಿ ಇಲ್ಲ. ಅಂದ್ರೆ ಈಗ ಇರು ಏಜೆಂಟ್ ಹೇಳುದೆಲ್ಲ ಸುಳ್ಳೇನ್ರಿ? ಎಲ್ಲರ ಕಡೆ ಬಹಳಷ್ಟು ಅದಾವ ಅಂತ ಹೇಳ್ತಾರಿಲ್ರಿ? ನನ್ ಪ್ರಾಸ್ಪೆಕ್ಟಿವ್ ಒಳಗ ಅದು ಸುಳ್ಳು ಆಗ್ಯದ. ಹಾ, ಹಿಂಗ ಹೇಳೇನಂತ ಹಂಗ ಜೋರಾಗಿ ಹೇಳಕ್ ಹೋಗ್ಬೇಡ್ರಿ. ಎಲ್ಲಾ ಬೆಂಗಳೂರದವ್ರು ಮುದೊಳಗ್ ಬಂದ್ಬಿಡ್ತಾರ ನೋಡ್ರಿ ಮತ್ತೆ ಮಾರಾಕ. ಬರ್ಲಿ ಸರ್, ನಡೀತದ. ಅವ್ರ ಜೊತೆ ಸಹಕಾರ ಮಾಡ್ಕೊಂಡು ಕೆಲಸ ಮಾಡ್ತೀವಿ. ಇರೋ ಹತ್ರೊಳಗ ಎಲ್ಲರೂ ಒಂದೊಂದು ಹತ್ತು ತಗೋತೀವಿ ಅಷ್ಟೇ. ಠೀಕ್ ಅದ ಠೀಕ್ ಅದ. ಈಗ ನಿಮ್ದು ಆಲ್ಮೋಸ್ಟ್ ಈಗ 1 ವರ್ಷ ಇನ್ನು ಮಾರ್ಚ್ನಾಗ ಮುಗಿತದ. ಈಗ ಮುಂದಿನ ವರ್ಷಕ್ಕೆ ಏನು ಗುರಿ ಇಟ್ಕೊಂಡಿರಿ ನೀವು? ನಮ್ ಮಾಳಿ ಸರ್ದು ಒಂದ್ ಆಸೆ ಅದ ರೀ, ನಂದು ಒಂದ್ ಆಸೆ ಅದ. ಈ ಸತಿ ನಾನ ಆಫೀಸಲ್ಲಿ ನಂದ ಇದು ನೋಡಿ, ನನ್ ಪ್ರೋಗ್ರೆಸ್ ನೋಡಿ ಎಲ್ಲಾರು MDRT ಆಗುತ್ತಾ ಮಾಡ್ರಿ ಅಂತ ಹೇಳಿ ನಮ್ದು ಪಾಸ್ಪೆಕ್ಟಿವ್ ಲಿಸ್ಟ್ ಒಳಗ ನಂದು ಇದ್ರೊಳಗ ಇತ್ತು, ಲಿಸ್ಟ್ ಒಳಗ ಹೆಸರು ಓಕೆ 10ನೇ ರ್ಯಾಂಕ್ ಒಳಗ ಇತ್ತು. ಹಾಗಾಗಿ ಪ್ರತಿಯೊಬ್ರು ನನಗ್ ಎಲ್ಲಾರು ಮೋಟಿವೇಟ್ ಮಾಡಿದ್ರು, ಇಲ್ಲ ಆಗತ್ ಮಾಡ್ರಿ ಮೇಡಮ್, ಆಗತ್ ಮಾಡ್ರಿ ಅಂತ. ನಾನ್ ಈ ಸತಿ ಮನಸ್ ಮಾಡಿಲ್ಲ, ಯಾಕಂದ್ರ ನಮ್ದು ಯಾವಾಗ್ಲೂ ಮಧ್ಯಮ ವರ್ಗದ ಜನರ ಜೊತೆನೆ ಕೆಲಸ ಮಾಡೀವಿ. ಹಾ ಹಾ MDRT ಮಾಡ್ಬೇಕಂದ್ರ ದೊಡ್ಡ ದೊಡ್ಡ ಪ್ರೀಮಿಯಮ್, ದೊಡ್ಡ ದೊಡ್ಡ ಪಾಲಿಸಿ ಜೊತೆ ಅದಾಗಲ್ಲ, ಬೇಡ ಅಂತ ಹೇಳಿ ಬಿಟ್ಟಿನ್ರಿ. ಈ ಸತಿ ನಮ್ ಸರ್ ಒಂದ್ ಸತಿ ಮಾಡ್ರಿ ಮೇಡಮ್ MDRT ಅಂದ್ರ ಅದೊಂದ್ ಖುಷಿ ಅಂತಾರ. MDRT ಮಾಡ್ಬೇಕಂತ ಆಸೆ ಅದ ರೀ. ಆಮೇಲೆ ನಮಗ ಡೈರೆಕ್ಟ್ CM ಕ್ಲಬ್ ಮೆಂಬರ್ಶಿಪ್ ಗೆ ಹೋಗ್ಬೇಕಂತ ಆಸೆ ಅದ ರೀ. ಓಕೆ, ವೆರಿ ಗುಡ್. ನಾ ಮೊನ್ನೆ ಯಾರಿಗೋ ಸಿಕ್ಕಿದ್ದೆ, ಮೊನ್ನೆ ಶುಕ್ರವಾರ ಆಯ್ತು. ನಮ್ಮ ಮನೆ ಹತ್ರ ಒಬ್ರು ಬಂದಿದ್ರು. ಅವರು ಎಷ್ಟು ವರ್ಷದ MDRT ಗೊತ್ತಿಲ್ಲ, ಅವರು ಪ್ರೈವೇಟ್ ಲೈಫ್ ಇನ್ಶೂರೆನ್ಸ್ ದಾಗ MDRT ಇದ್ದಾರೆ. ಆ MDRTದು ಕರ್ನಾಟಕ ಚಾಪ್ಟರ್ದು ಪ್ರೆಸಿಡೆಂಟ್ ಸೆಕ್ರೆಟರಿನೂ ಇದ್ದಾರೆ ಅವರು. ಮೇದಾಗ ಮುಂಬೈದಾಗ ಏನೋ ಕಾನ್ಫರೆನ್ಸ್ ಆಗ್ತದಂತ, 2,500 ಸಾವಿರ ಮಂದಿ ಸಿಗ್ತಾರಂತಲ್ಲಿ. ಇವರು ಪ್ರತಿ ವರ್ಷ MDRT ಎಲ್ಲೆಲ್ಲಿ ಮೀಟಿಂಗ್ ಆಗ್ತದಲ್ಲ, US ದಾಗ ಆಗ್ಲಿ, ಆಸ್ಟ್ರಿಯಾದಾಗ ಆಗ್ಲಿ, ನ್ಯೂಜಿಲೆಂಡ್ನಾಗ ಆಗ್ಲಿ, ಪ್ರತಿ ವರ್ಷ ಅಲ್ಲಿ ಹೋಗಿ ಅಟೆಂಡ್ ಮಾಡಿ ಬರ್ತಾರೆ. ಅವ್ರು ಹೇಳಕತ್ತಿದ್ರು, ನಾವು MDRT ಆಗುವಂಥವ್ರ ಜೊತೆ ಕೆಲಸ ಮಾಡ್ಬೇಕಂತೀವಿ, ಸಾಧ್ಯ ಇತ್ತಂದ್ರೆ ಅವರಿಗೂ ಬರೋ ದಿವಸದಲ್ಲಿ ಅವ್ರಿಗೆ ಕರೆದು ಅವ್ರ ಕಡೆಯಿಂದ ಒಂದು ಕೆಲಸ ಮಾಡಿಸೋಣ ಅಂತ ವಿಚಾರ ಅದ ರೀ. ಠೀಕ್ ಅದ. ಓಕೆ, ಮಾಲಿ ಸರ್ ಎಲ್ಲ ಹೋದ್ರೆ ಕಾಣಿಸ್ತದ, ಬರ್ಲಿ ತೋರಿ. ಓಕೆ, ಈಗ ಈಗ MDRT ಮಾಡ್ಬೇಕಂತ ಈಗ ನೀವು ಈ ಬರ್ಬೇಕಾದ್ರೆ 7,000 ಅಷ್ಟೇ ಆಬ್ಜೆಕ್ಟಿವ್ ಇತ್ತು. 7,000ಲಿಂದ
ನೆಕ್ಸ್ಟ್ ಟಾರ್ಗೆಟ್ ಏನಂತ ಇಟ್ಕೊಂಡ್ರಿ? 10 ಪಾಲಿಸಿ ಆದ್ಮ್ಯಾಗ ಅವ್ರು ಭೇಟಿ ಆದ್ಮ್ಯಾಗ ಅವಾಗ ಏನ್ ಟಾರ್ಗೆಟ್ ಇಟ್ಕೊಂಡಿದ್ರಿ? ನನಗ್ ಪ್ರತಿ ತಿಂಗಳು ಒಂದ್ 50,000 ಇನ್ಕಮ್ ಬೇಕಂತ ಹೇಳಿ ಡಿಸೈಡ್. ಓಕೆ, ಈಗ MDRT ಮಾಡ್ಬೇಕಾದ್ರೆ ಪ್ರತಿ ತಿಂಗಳು ಎಷ್ಟು ಇನ್ಕಮ್ ಮಾಡ್ಬೇಕ್ರಿ? 1.5 ಲಕ್ಷ ತಗೋಬೇಕು ಸರ್. 1.5 ಲಕ್ಷ ತಗೋಬೇಕಂದ್ರ ನಮ್ಗೆ ಇರುದು 24 ಗಂಟೆ ಮಾತ್ರ ಅಲ್ರಿ. ಈ 24 ಗಂಟೆ ಒಳಗ ನೀವು 1.5 ಲಕ್ಷ ದುಡಿಬೇಕಾದ್ರೆ ನೀವು ಮಾಡುವ ಕಾರ್ಯ ರೀತಿಯಲ್ಲಿ ಏನ್ ಬದಲಾವಣೆ ಮಾಡ್ಬೇಕಂತಿದ್ದೀರಿ? ಅಥವಾ ಏನಿಲ್ಲ ಸರ್, ಸದಾಶಿವ ಮಾಳಿ ಸರ್ ಬೇರೆ ಕಡೆಯಿಂದ ಯಾವ ತರದ ಹೆಲ್ಪ್ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತೀರಿ? ಓವರ್ ಟು ಯು ಮೇಡಮ್. ಹಾ ಸರ್. ಏನಿಲ್ರಿ, ಈಗ ನಾನ ಇಷ್ಟ ಕೆಲಸ ಮಾಡ್ಬೇಕಂದ್ರ ಅಷ್ಟೇ ಬೆಳಗ್ಗೆ ಒಂದ್ ಅರ್ಧ ಗಂಟೆ ಫೋನ್ ಮಾಡಕ್ಕೆ ಅವ್ರು ಬಾ ಅಂತ ಹೇಳಿದ್ರಂದ್ರ ಹೋಗಿ ಪೇಪರ್ಸ್ ಕಂಪ್ಲೀಟ್ ಮಾಡ್ಕೊಂಡ್ ಬರಕ್ 1 ಗಂಟೆ. ಒಂದೇ ದಿನ 2-3 ಹಳ್ಳಿ ಅಂದ್ರೂ ಕವರ್ ಮಾಡಲ್ಲ, ಎಲ್ಲೂ ಹೋಗಲ್ಲ. ನಂಗೆ ಮತ್ತ ಇದನ್ನ ಜಾಸ್ತಿ ಮಾಡ್ಬೇಕಂದ್ರ ನಾನ ಮಂತ್ಲಿ ಇಷ್ಟು ಪ್ರೀಮಿಯಂ ಯಾವ ತರ ಸಿಗ್ತಾವ ಅದ್ರ ಮ್ಯಾಗ ನಾ ಪ್ರತಿದಿನ ಪರ್ಸ್ಪೆಕ್ಟಿವ್ ಮಾಡ್ಕೊಂಡೆ ಕಾಂಟ್ಯಾಕ್ಟ್ ಮಾಡಿ ನನಗೆ ಕಡಿಮೆ ಬೀಳುತ್ತ ನೋಡ್ಕೊಂಡು ಸೆಟ್ ಮಾಡ್ಕೋಬೇಕು ಅಂತ ಹೇಳಿ ಅನ್ಕೊಂಡಿನಿ ಸರ್. ಮಾಡಿ ಸರ್ ಕಡೆಯಿಂದ ಹೆಲ್ಪ್ ಅಂತಂದ್ರ ನನಗೆ ಎಲ್ಲಾರು ಸ್ವಲ್ಪ ಹೋದಲ್ಲಿ ಏನಾರು ಗ್ರೂಪ್ ಆಕ್ಟಿವಿಟೀಸ್ ಒಳಗದು ಸ್ವಲ್ಪ ಏನಾರ ಹೆಲ್ಪ್ ಬೇಕಂದ್ರ ಅವ್ರು ಕರ್ಕೊಂಡು ಹೋಗಿ ಕ್ಯಾನ್ವಾಸ್ ಮಾಡುತ್ತೇವೆ. ಏನೇನ್ ಗ್ರೂಪ್ ಆಕ್ಟಿವಿಟೀಸ್ ಮಾಡ್ತೀರಿ? ಹೆಂಗ್ ಮಾಡ್ತೀರಿ? ಈ ಮಹಿಳಾ ಸೊಸೈಟಿ ಅಂಗರು ಒಂದ್ 10 ಜನ ಸೇರಿರ್ತಾರ ಸರ್. ಅಲ್ಲಿ ಹೋದ್ರ ಒಬ್ರೇ ಹೇಳೋದ್ಕಿಂತ ಈ ತರ ಎಲ್ಲಾರು ಸ್ಪೆಷಲ್ ನಾವ್ ರೆಗ್ಯುಲರ್ ಹೋಗ್ತಿರ್ತೀವಿ ಅವಾಗ. ಸರ್ ಶೈಲಿ ಒಳಗೆ ಸ್ವಲ್ಪ ಏನಾದ್ರು ಡಿಫ್ರೆಂಟ್ ಆಗಿ ಹೇಳೋದ್ರಿಂದ ಅವರು ಸ್ವಲ್ಪ ಜಾಸ್ತಿ ಪ್ರೀಮಿಯಂ ಅದು ಜಾಸ್ತಿ ತಗೊಳ್ಳೋದು ಸಲುವಾಗಿ ಹೆಲ್ಪ್ ಆಗ್ತಾರೆ. ಆಮೇಲೆ ಸ್ಕೂಲ್ ಮೊನ್ನೊಂದು ಸ್ಕೂಲ್ ವಿಸಿಟ್ ಮಾಡಿದ್ವಿ ಅಪ್ನಿ ಹತ್ರ. ಆ ತರ ಸ್ವಲ್ಪ ಏನಾರ ಹೆಚ್ಚಿನ ಬೇಕಂದ್ರೆ ನನಗ್ ಮಾತಾಡಕ್ ಸ್ವಲ್ಪ ಇದು ಆಗತ್ತ, ಅವ್ರು ಕರ್ಕೊಂಡು ಹೋಗಿ ಏನಾರ ಮಾತಾಡಿಸ್ಬೇಕು ಅಂತ ಹಿಂಗೆಲ್ಲ. ಈಗ ನೀವು ರೀಸೆಂಟ್ಲಿ ಮೈಸೂರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಬಂದಿದ್ರಿ. ಆ ಟ್ರೈನಿಂಗ್ ಪ್ರೋಗ್ರಾಮ್ ಆದ್ಮ್ಯಾಗ ನಿಮ್ಮಲ್ಲಿ ಏನು ಬದಲಾವಣೆ ಕಂಡುಕೊಂಡ್ರಿ? ನಾ ಬೆಸ್ಟ್ ಅಂದ್ರ ನಾನು ಮೊದಲು ಮಾಡೋದೇನು ನನ್ ಕಾಂಟ್ಯಾಕ್ಟ್ ಲಿಸ್ಟ್ ಒಳಗದಾರ ನಂಗೆ ಪರಿಚಯದವ್ರು ಯಾರದಾರ ಅವ್ರಿಗೆ ಅಷ್ಟೇ ಪಾಲಿಸಿ ಕೊಡ್ಬೇಕು, ಅವ್ರ ಜೊತೆ ಅಷ್ಟೇ ಮಾತಾಡ್ಬೇಕಂತ ಹೇಳಿ ಮೊದಲು ಅನ್ಕೋತಿದ್ದೆ. ನನ್ನ ಹತ್ರನ ಸಾಕಷ್ಟು ಜನ ಅದಾರ ಅಂತ ಹೇಳಿ. ಈಗಿಲ್ಲ, ಈಗ ಪ್ರತಿಯೊಬ್ಬರು ಮಾತಾಡ್ತೀನಿ. ಅವ್ರದ್ದು ಫೋನ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಇನ್ ಫ್ಯೂಚರ್ ನನಗೆ ಅವ್ರ ಅವಶ್ಯಕತೆ ಬೀಳ್ತಾರ, ನಾ ತಗೋಬೇಕು ಈಗಿಂದ ಕಾಂಟ್ಯಾಕ್ಟ್ ಇಟ್ಕೋಬೇಕಂತ ಹೇಳಿ ಅದು ಈಗಿಂದನ ಅವ್ರದ್ದು ಫೋನ್ ನಂಬರ್ ಕಾಂಟ್ಯಾಕ್ಟ್ ತಗೋತೀನಿ. ಆಮೇಲೆ ಅವ್ರ ಜೊತೆ ಟಚ್ ನಾಗ ಇರ್ತೀನಿ. ಆಮೇಲೆ ಪ್ರೀಮಿಯಂ ಯಾವ ತರ ಜಾಸ್ತಿ ಮಾಡ್ಕೋಬೇಕು, ಆಮೇಲೆ ಗ್ರಾಹಕ ಮುಂದ್ ಬರುವಂತ ದಿನದೊಳಗೆ ಗ್ರಾಹಕರಿಗೆ ಯಾವ ತರ ನಾವು ಆಕರ್ಷಣೆ ಮಾಡ್ಕೊಂಡ ಅಂದ್ರ ನಾವ್ ಅವ್ರಿಗೆ ಹೋದ ತಕ್ಷಣ ನಾ ಅನ್ಕೊಂಡಂತ ಎಲ್ಲಾ ವ್ಯಕ್ತಿ ಮುಗಿದ್ರು ಮತ್ತೆ ಇಲ್ಲಿ ಯಾರಿಗೆ ಹೊಸಬ್ರಿ ಕೇಳ್ಬೇಕಂತ ಹೇಳಿ ವಿಚಾರ ಮಾಡಿದಾಗ ಪ್ರಾಸ್ಪೆಕ್ಟಿವ್ ಯಾವ ತರ ಮಾಡ್ಬೇಕು, ಒಂದ್ ಸಿಸ್ಟಮ್ ತಗೊಂಡ್ರ ಅದನ್ನ ಯಾವ ರೀತಿ ನೆಟ್ವರ್ಕ್ ಬೆಳೆಸ್ಕೋಬೇಕು, ಈ ತರ ಎಲ್ಲ ಅನ್ಕೊಂಡು. ವಂಡರ್ಫುಲ್. ಅಂದ್ರೆ ನಾವು ನಮ್ಮ ಗುರಿ ಕ್ಲಿಯರ್ ಆಗಿ ಇಟ್ಕೊಂಡು ಅದ್ರ ಪ್ರಕಾರ ಕೆಲಸ ಮಾಡ್ಕೋತ ಹೋಗ್ಬೇಕು. ಆಮೇಲೆ ಎಲ್ಲೆಲ್ಲ ಅಡಚಣೆ ಆಗ್ತದೋ ಅದನ್ನು ಬರ್ಕೊಂಡು ನೀವು ಡೆವಲಪ್ಮೆಂಟ್ ಆಫೀಸರು CLI ಜೊತೆ ಕೂತು ನೀವು ಅದು ತಿಂಗಳದಾಗ ಎಷ್ಟು ಸಲ ಮಾಡ್ತೀರಿ? ಹಂಗ ಅದಕ್ಕೇನಾದ್ರು ಪರ್ಟಿಕ್ಯುಲರ್ ಡೇ ಟು ಟೈಮ್ ಅಂತ ಇಟ್ಟಿರೋ ಅಥವಾ ಯಾವಾಗ ಬೇಕಾದ್ರೂ ಮಾತಾಡ್ತಿರೋ ಹೆಂಗ? ಇಲ್ಲ ಸರ್, ಅವ್ರಿಗೆ ಬೆಳಗ್ಗೆ ನಾನು ಒಂದ್ ಅರ್ಧ ಗಂಟೆ ಫೋನ್ ಮಾತಾಡೋಕೆ ಇಟ್ಕೊಂಡಿರ್ತೇನೆ ಸರ್. ಮನೆ ಕೆಲಸ ಮುಗಿದ ತಕ್ಷಣ ಕುತ್ಕೊಂಡು ಒಂದ್ ಅರ್ಧ ಗಂಟೆ ಫ್ರೆಶ್ ಆಗಿ ಎಲ್ಲರ ಜೊತೆ ಮಾತಾಡ್ತೀನಿ, ಕಾಂಟ್ಯಾಕ್ಟ್ ಮಾಡ್ತೀನಿ ಫೋನ್ ಹಚ್ಚಿ. ಒಂದ್ ಡೇಟ್ ಕೊಡ್ತಾರೆ, ಅದನ್ನೆಲ್ಲ ಡೈರಿ ಒಳಗೆ ಮೆನ್ಷನ್ ಮಾಡ್ಕೊಂಡ್ ಬರ್ತೀನಿ. 4 ಹೇಳ್ತೇನೆ ಅಂದ್ರಂದ್ರ ಅವಾಗ ಮತ್ತ ಅವ್ರ ಜೊತೆ ಆ ಡೇಟ್ ಪ್ರತಿದಿನ ಅದನ್ನ ಡೈರಿ ಮತ್ತೊಂದ್ಸತಿ ನೋಡ್ತಿರ್ತೇನೆ. ವೆರಿ ಗುಡ್. ಯಾರಿಗ್ ಮಾತಾಡಿದ್ವಿ, ಏನಾಯ್ತು, ಇದೆ ಮತ್ತೆ ಏನ್ ಡೇಟ್ ಕೊಟ್ಟಾರ, ಇದಾಯ್ತು ಇಲ್ಲ ಪಾಲಿಸಿ ಆದ್ರ ಓಕೆ ರೈಟ್ ಹಾಕೊಳ್ಳೋದು, ನೆಕ್ಸ್ಟ್ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ಮತ್ತ ಅವ್ರ ಫ್ಯಾಮಿಲಿ ಒಳಗೆ ಏನೈತಿ ಅವ್ರ ಫ್ಯಾಮಿಲಿ ಇಶ್ಯೂ ಎಲ್ಲ ತಗೊಂಡಿರ್ತೀನಿ, ಅದನ್ನೆಲ್ಲ ನಾ ಸೇವ್ ಮಾಡಿ ಇಟ್ಕೊಂಡಿರ್ತೇನೆ. ನೆಕ್ಸ್ಟ್ ಅವ್ರ ಮನಿ ಒಳಗೆ ಇನ್ನೊಂದ್ ಪಾಲಿಸಿ ಯಾವ ರೀತಿ ಕೊಡ್ಬೋದು, ಅದು ನನಗೆ ಯಾವಾಗ ನನಗೆ ಅಡ್ಜಸ್ಟ್ ಆಗ್ಬೋದು, ಈ ತರ ಪ್ಲಾನ್ ಮಾಡ್ಕೊಂಡು. ಅಂದ್ರೆ ಈ 130 ಮಂದಿ ಕಡೆ ಪಾಲಿಸಿ ಇದ್ದಿದ್ದಿಲ್ಲ, ನಿಮ್ಮದೇ ಫಸ್ಟ್ ಪಾಲಿಸಿ. ಅಷ್ಟಾದ್ರೂ ಸತೆ 2ನೇ ಪಾಲಿಸಿ ಯಾವಾಗ ಮಾಡ್ಬೇಕು ಅದು ಪ್ಲಾನ್ ಮಾಡಿ ಇಟ್ಟಿರೇನ್ರಿ? ಮಾಡಿರ್ತೀನಿ ಸರ್, ತಂದಿಲ್ರಿ ಈಗಾಗ್ಲೇ. ಮತ್ತೆ ಒಂದ್ ಸ್ಟಾರ್ಟಿಂಗ್ ನನಗ ಈಗ ಒಂದ್ 3-4 ತಿಂಗಳಿಂದ ಪಾಲಿಸಿ ಕೊಟ್ಟ ಮಟಿ ಒಳಗ ಈಗ ಮತ್ತು 2-3 ಪಾಲಿಸಿ ನಾ ಮಾಡಿಲ್ಲ ಸರ್ ಆಲ್ರೆಡಿ. ಹೌದನ್ರಿ. ಈಗ ಕೆಲವ್ರು ವಿಚಾರ ಏನಂತಾರ, ಒಂದ್ಸಲ ಪಾಲಿಸಿ ಕೊಟ್ಟ ಆದ್ಮೇಲೆ ಮುಗಿತಲ್ಲಿಗೆ, ಇನ್ನು ಆ ಕಡೆ ಹಣಿಕೆ ಹಾಕಿ ನೋಡಂಗಿಲ್ಲ. ಕೆಲವರು ಎಲ್ಲಾರಂತಲ್ಲ, ಇನ್ನೇನ್ ಮುಗಿತಲ್ಲ, ಅವ್ರು ಒಂದ್ ಕೊಟ್ಟಾರ ಮುಗೀತು. ಹಿಂಗ ವಿಚಾರ ಮಾಡೋಂಥವ್ರಿಗೆ ನಿಮ್ದೇನ್ ಸಜೆಷನ್? ಆ ತರ ವಿಚಾರ ಮಾಡೋದ್ ತಪ್ಪ ಸರ್. ಅವ್ರಲ್ಲಿ ಮತ್ತೆ ಹುಟ್ಟತಿರ್ತಾರ, ಆಮೇಲೆ ಮಗನ ಅವೆಲ್ಲ ಮೆಚುರಿಟಿ ಆಗಿರ್ತಾವ. ಆಮೇಲೆ ಅವ್ರು
ಒಳಗ್ ಏನಾದ್ರು ಇಷ್ಟು ಕಡಿಮೆ ಆಗಿರ್ತದ ಆ ತರ ಏನಾದ್ರು ಅದನ್ನು ಸ್ಟಡಿ ಮಾಡ್ಕೊತ ಇರೋದು. ಹಾ ಹಾ ಅವ್ರ ಇನ್ನೊಂಚೂರು ಮೊದಲು ಇನ್ಕಮ್ ಕಡಿಮೆ ಇರ್ತದ, ಕಡಿಮೆ ಪಾಲಿಸಿ ತಗೊಂಡಿರ್ತಾರ ಅವ್ರ ಬ್ಯಾಡ್ ಅಂತ ಹೇಳಿ, ಅಥವಾ ಆಸಕ್ತಿ ಇರಂಗಿಲ್ಲ ಅವ್ರಿಗೆ ಸ್ವಲ್ಪ ಇರ್ಬೋದು ತಗೋಬೇಕು ಬ್ಯಾಡ ಇಷ್ಟು ಕಟ್ಟಕ್ ಆಗುತ್ತೆ ಇಲ್ಲ ನನಗೆ ಪಾಲಿಸಿ ಲ್ಯಾಬ್ಸ್ ಆದ್ರೆ ಹೆಂಗ ಈ ತರ ಅವರು ಎಲ್ಲ ಹಿಂಜರಿಕೆ ಒಳಗೆ ಏನಾದ್ರು ನಾವ್ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಲಾರ್ದ ಕಡಿಮೆ ಪ್ರೀಮಿಯಂ ಅದು ತಗೊಂಡಿರ್ತಾರ ಅವ್ರ ಜೊತೆ ನಾವ್ ಒಳ್ಳೆ ಒಡನಾಟ ಇಟ್ಕೊಂಡ ನಮ್ಮಲ್ಲಿ ಹೊಸ ಹೊಸ ಪಾಲಿಸಿಗಳು ಬಂದಾವ ಅಂತ ಹೇಳಿ ಹಳೆ ಇರೋ ಪಾಲಿಸಿನ ಸ್ವಲ್ಪ ಹೊಸದಾಗಿ ಏನಾದ್ರು ಅವ್ರಿಗೆ ವಿವರಣೆ ಕೊಟ್ಟ ಮತ್ತೆ ಹೆಚ್ಚಿನ ಮಾಡಿ ಮತ್ತೆ ಪಾಲಿಸಿ ಮಾಡ್ಕೊಂಡ್ ಬರ್ಬೋದು. ಏನು ಇಲ್ಲ ಒಂದ್ ಕೊಟ್ಟಾಗ ಒಂದ್ ಫ್ಯಾಮಿಲಿ ಒಳಗ್ ಒಂದ್ 5 ಜನಾರ ಇರ್ತಾರ, ಮಿನಿಮಮ್ ಅಂದಾಜ್ ಒಂದ್ 5 ಜನಾರ ಇರ್ತಾರ. ಒಂದ್ ಮನಿ ಮುಖ್ಯಸ್ಥಿಗೆ ಒಂದ್ ಪಾಲಿಸಿ ಕೊಟ್ರ ಮತ್ ಮಕ್ಕಳು ಹೆಂಡತಿ ಎಲ್ಲರೂ ಇರ್ತಾರ. ಅವ್ರ ಇನ್ಕಮ್ ನಾವು ಮೊದ್ಲಿಸ್ತಿ ಹೋದಾಗನ ಸ್ಟಡಿ ಮಾಡಿರ್ತೀವಿ, ಅದ್ರ ಮೇಲೆ ಮತ್ತೊಂದು ಇಷ್ಟ ಇದು ಹೊಸದದ ಇಲ್ಲ ಈ ತರ ಬೇಕಲ್ಲ ನಾವು ಹೋದಾಗ ಅವ್ರ ಜೊತೆ ಮಾತಾಡಿದಾಗ ಅವ್ರಿಗೆ ಯಾವ ತರ ಬೇಕನ್ನೋದು ಅವಶ್ಯಕತೆ ಅರ್ಥ ಆಗಿರ್ತದೆ. ಈಗ ಕೆಲವೊಬ್ರು ಶೇರ್ ಮಾರ್ಕೆಟ್ ಕೇಳ್ತಾರೆ ಶಾರ್ಟ್ ಟರ್ಮ್, ಇಲ್ಲ ಮಕ್ಕಳ ಸಂಬಂಧ ಫ್ಯೂಚರ್ ಕೂಡಿಸಿಡ್ಬೇಕನ್ನಕತ್ತೀವಿ ಅಂತ ಹೇಳಿ ಮೊದ್ಲ ಅಭಿಪ್ರಾಯ ಹೇಳ್ಕೊಂಡಿರ್ತಾರೆ. ಅದು ನಿಮ್ಗೆ ಅದು ನಿಮ್ ಹೆಲ್ತಿಗೆ ಗಂಡ ಹೆಲ್ತಿಗೆ ಆಗತ್ತೆ, ಮಕ್ಕಳ ಸಲುವಾಗಿ ತಗೋರಿ ಅಂತ ಹೇಳಿ ಮತ್ತೊಂದ್ಸತಿ ಅವ್ರಿಗೆ ಮನೆಗ್ ವಿಸಿಟ್ ಕೊಟ್ಟ ಮತ್ತ ಅವ್ರಿಗೆ ಇರೋ ಪಾಲಿಸಿ ಒಳಗನ ಹೊಸದಲ್ಲಿ ತೋರಿಸಿ ಏನಾದ್ರು ಹೊಸ ರೀತಿಯಲ್ಲಿ ಅವ್ರಿಗೆ ಹೇಳಿ ಮತ್ತೊಂದು ಪಾಲಿಸಿ ಮಕ್ಕಳ ವಂಡರ್ಫುಲ್. ಅಂತಂದ್ರ ನಾವು ನಮ್ಮ ಕೆಲಸ ಮಾಡ್ಕೋತ ಹೋಗ್ತಿರ್ಬೇಕು. ನಾವು ಪ್ರತಿಯೊಂದು ಕಡೆ ಈಗ ನಮಗೂ ಹಿಂಜರಿಕೆ ಇರ್ತದೆ ಕೆಲಸ ಮಾಡ್ಬೇಕಾದ್ರೆ, ಬರ್ತದೋ ಇಲ್ಲೋ ನಮಗೂ ಡೌಟ್ ಇರ್ತದೆ. ಹಾಗೆ ಅವ್ರ ಕಸ್ಟಮರ್ಗೂ ಸತ್ಯಕ್ಕ ಪಾಲಿಸಿ ಪ್ರೀಮಿಯಂ ಕಟ್ಲಿಕ್ಕೆ ಆಗ್ತದೋ ಇಲ್ಲೋ ಅವ್ರಿಗೂ ಡೌಟ್ ಇರ್ತದೆ. ಬಟ್ ಒಂದು ಸ್ವಲ್ಪ ದಿವ್ಸ ಕೆಲಸ ಮಾಡ್ಲಿಕ್ಕೆ ಚಾಲು ಮಾಡ್ಕೊಳ್ಳೋ ಒಂದಿದು ಕನ್ಫರ್ಮ್ ಆದ ಕೂಡಲೇ ಸೆಕೆಂಡ್ ಹೇಳಿದ್ರೆ ಅನುಕೂಲ ಆಗ್ತದೆ ಅಂತ ಹೇಳ್ತೀರ, ಹೌದಿಲ್ಲ? ಮೋಸ್ಟ್ಲಿ ಸದಾಶಿವ ಮಾಲಿ ಸರ್ದ ನೆಟ್ವರ್ಕ್ ಇಂದ ಹೊರಗೆ ಹೋಗಿದ್ರೆ ಕಾಣಿಸ್ತದ. ಮಾಲಿ ಸರ್ ಮತ್ತೆ ಬಂದಿರಿ, ನಾವು ನಡು ಒಂದು ಸ್ವಲ್ಪ ನಿಮ್ಮನ್ನ ಮಿಸ್ ಮಾಡ್ಕೊಂಡೆವು. ಒಂದು ಸ್ವಲ್ಪ ನಿಮ್ಮ ವಿಡಿಯೋ ಆನ್ ಮಾಡಿ ಮಾತಾಡ್ತೀರಿ? ಠೀಕ್ ಅದ, ಅವ್ರು ಬರೋಲ್ತೆ ಬರ್ಲಿ ತೋರಿ. ಬಂದ್ರು ವಿಡಿಯೋ ಆನ್ ಮಾಡ್ರಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಸಾರಿ, ನಂದು ಇಂಟರ್ನೆಟ್ ಪ್ರಾಬ್ಲಮ್ ಆಗಿತ್ತು, ಅದನ್ನ ಗೊತ್ತಾಯ್ತು. ಇದೇ ಆಗುದು ಈಗ ನಮ್ಮ ವರ್ಕ್ ಅಲ್ಲೂ ಹಂಗ. ಡೆವಲಪ್ಮೆಂಟ್ ಆಫೀಸರ್ ಫೋನ್ ಮಾಡಿದಾಗ ಅವ್ರು ಎತ್ತಿಲ್ಲ, CLA ಫೋನ್ ಮಾಡಿದಾಗ ಎತ್ತಿಲ್ಲ ಅಂದ್ರೆ ಎಲ್ಲ ಹಿಂಗೆ ನೋಡ್ರಿ ಅಂತ ಅನ್ನೋದಕ್ಕಿಂತ ಏನೇ ಪ್ರಾಬ್ಲಮ್ ಇರ್ಬೋದು ಈಗಂತ ಹಂಗ ನೀವು ನಮ್ಮನ್ನ ತಪ್ಪಿಸ್ಕೊಂಡು ಹೋದ್ರಿ ಅನ್ನೋದಕ್ಕಿಂತ ಇಂಟರ್ನೆಟ್ ಪ್ರಾಬ್ಲಮ್ ಆಗಿರ್ಬೋದು ಮತ್ತೇನೋ ಇರ್ಬೋದು ಅಂತ ಅನ್ನೋದು ವಿಚಾರ ತಗೊಳ್ಳೋದಲ್ಲ. ಇದೇ ದೊಡ್ಡದು ಇದಾಗುತ್ತೆ. ಅದಕ್ಕೆ ಹೊರ ಹೋಗಿ ಅದ್ರ ನೆಟ್ ಇದು ಮಾಡ್ಕೊಂಡಿ ಸರ್, ರಿಚಾರ್ಜ್ ಮಾಡ್ಕೊಂಡಿ. ಅಂದ್ರ ಇದ್ರಾಗೂ ಕಲಿಕೆ ಅದ ನೋಡ್ರಿ. ಕೆಲವೊಂದ್ಸಲ ಇಂಟರ್ನೆಟ್ ಇಂದ ಹೊರಗೆ ಹೋಗಿರ್ತೀವಿ, ಕೆಲವೊಂದ್ಸಲ 10 ಪಾಲಿಸಿ ಆಗಿಲ್ಲ, ಆ ವರ್ಷ ಲ್ಯಾಪ್ಸ್ ಆಗಿರ್ತದೆ, ಏಜೆನ್ಸಿ ಕಳ್ಕೊಂಡಿರ್ತೀವಿ, ಮತ್ತೆ ಹೊಳೆ ಬಂದಿರ್ತೀರಿ. ಅಂದಾಗ ಎಲ್ಲರಿಗೂ ಹೇಳ್ಬೇಕಂತಿದ್ದೀನಿ. ಒಬ್ರು CLA ಭೇಟಿಯಾಗಿದ್ರು, ಅವರು ಎಲ್ಲಾ ಇನ್ಶೂರೆನ್ಸ್ ಬ್ಯಾಡ್ ಅಂತ ಬಿಟ್ಟವ್ರ ಕಡೆಯಿಂದ ಬಿಸ್ನೆಸ್ ಅಂದಾರಂತ. ಬೈ ದ ವೇ ಈ ಝೋನಲ್ ಟಾಪರ್ ಅವ್ರ ಕಡೆನೂ ಇಂಟರ್ವ್ಯೂ ಮಾಡೋದದ. ಅವ್ರ ಬಗ್ಗೆ ಆಮೇಲೆ ಮಾತಾಡೋಣಂತ. ಈಗ ಮಾಳಿ ಸರ್ ಕಡೆ ಮಾತಾಡೋಣಂತ. ಮಾಳಿ ಸರ್, ಈಗ ಅವ್ರದ್ದು ಗೋಲ್ ಅಂತ ಏನಿರ್ತದಲ್ರಿ, ಎಲ್ಲಾರ್ದು ಗೋಲು, ಎಲ್ಲರೂ ಗೋಲ್ ಇಟ್ಕೊಂಡ್ ಬರ್ದಿರಂಗಿಲ್ಲ. ಹೆಂಗ್ ಗೋಲ್ ಇಟ್ಕೊಳ್ಳೋದ್ರಿ, ಮಾರ್ಕೆಟ್ಗೆ ಹೋದ್ರೆ ಬಿಸ್ನೆಸ್ ಬಂದ್ರೆ ಅಷ್ಟೆಲ್ಲ ಗೋಲ್ ಆಗ್ತದ ಅಂತ ಹೇಳ್ತಾರೆ. ಅವ್ರಿಗೆ ನಿಮ್ಮ ಸಜೆಷನ್ ಏನು? ಗೋಲ್ ಇಟ್ಕೊಂಡ್ರೆ ಏನು ಉಪಯೋಗ ಆಗ್ತದೋ ಇಲ್ಲೋ? ಬರೀ ಗೋಲ್ ಇಟ್ಕೊಂಡ್ರೆ ಆಗುದಿಲ್ಲ ಸರ್. ಅದಕ್ಕ ಪ್ರಿಪರೇಷನ್ ಬೇಕಾಗಿ. ಅಚ್ಚಾ, ಏನು ಪ್ರಿಪರೇಷನ್ ಅಂತೀರಿ? ನಾವ್ ಯಾವ ಗೋಲ್ ಇಟ್ಕೊಂಡ್ರಿ ಅದ್ರ ಮ್ಯಾಗಿಂದ. ಓಕೆ, ಅದಕ್ಕ ಈಗ ನೀವು ಹೇಳಿದ್ರಲ್ಲ ಮಾಡ್ಬೇಕು ಮೊದಲ ಗೋಲ್ ಇಟ್ಕೊಳ್ಬೇಕು. ಅಂದ್ರ ಅದ್ರ ಸಂಬಂಧ ಕೆಲವು ಮಂದಿ ಗೋಲ್ ಇಟ್ಕೊಳ್ಳೋದಿಲ್ರಿ. ಈ ಗೋಲ್ ಅದಂತ ಹೇಳಿದ ಕೂಡಲೇ ನೀವು ಕೆಲಸ ಮಾಡ್ರಿ ಅಂತ ಹೇಳ್ತೀರಿ. ನೀವು ಬೆನ್ ಅದ್ರ ಗೋಲೇ ಇಲ್ಲ ಅಂತಂದ್ಬಿಟ್ರೆ ಆರಾಮತ್ಲ ಅಂತ ಅದು ಜೀವನ ಅಲ್ಲ ಅದು. ಓಕೆ, ಠೀಕ್ ಅದ. ನಮಗ ಶಕ್ತಿ ಅನುಸಾರ ಸೌಂದರ್ಯ ಯಾವ್ದಕ್ಕೆ ಜೀವಕ್ಕೆ ಒಂದು ಧ್ಯೇಯ ಅಂತಕ್ಕಂಥದ್ದು ಬೇಕು, ಒಂದು ಗುರಿ ಅನ್ನೋದು ಬೇಕು. ಅದು ಇರ್ಲಿಲ್ಲ ಅಂದ್ರ ಅದು ಪ್ರಾಣಿ ತರ ಹುಟ್ಟಿ ಹಂಗ ಹೋದಂಗ ಆಗಿಬಿಡ್ತೈತಿ. ಠೀಕ್ ಅದ. ಹೌದು, ಗುರಿ ಯಾವ್ದಕ್ಕಾದ್ರು ನಮ್ಮ ದೊಡ್ಡದ ಎಲ್ಲಾರು ಪ್ರಧಾನಿ ಆಗ್ಬೇಕು, ಟಾಟಾ ಬಿರ್ಲಾ ಆಗ್ಬೇಕು ಅನ್ನುವಂಥದ್ದು ಆಗ್ಲಿಲ್ಲ ಅಂದ್ರು ನಮ್ಮ ಮಟ್ಟದೊಳಗರ ನನ್ನ ಬೆಳವಣಿಗೆ ಹೋದ ವರ್ಷಕ್ಕಿಂತಲೂ ಇನ್ನೊಂದ್ ಸ್ವಲ್ಪ ಹೆಚ್ಚು ಬೆಳಿಬೇಕು, ಅಥವಾ ನಮ್ಮ ತಂದೆ ಗಳಿಸಿದ್ದಕ್ಕಿಂತಲೂ ನಾನು ಸ್ವಲ್ಪ ಹೆಚ್ಚಿಗೆ ಮಾಡ್ಬೇಕು. ಈ ತರ ಏನಾದ್ರೂ ಒಂದು ಒಳ್ಳೆ ವಿಚಾರವನ್ನು ಇಟ್ಕೊಳ್ಳೋದು ಅದು ಗೋಲ್ ಅಂತಾನೆ ಕನ್ಸಿಡರ್ ಆಕೈತಿ. ಅದಕ್ಕೆ ನಮ್ಮ ಮಟ್ಟದೊಳಗಾದ್ರೂ ಅದು ಒಂದು ಗುರಿ ಉದ್ದೇಶ ಇರ್ಬೇಕಾಕತ್ ಜೀವನಕ್ಕೆ.
ಅದು ಇರ್ಲಿಲ್ಲ ಅಂದ್ರ ಅದು ಅಲ್ಲ. ಇಟ್ಕೊಂಡ್ಮ್ಯಾಗ ನಾ ಎಲ್ಲಿಗ್ ಮುಟ್ಬೇಕು ಅನ್ನೋದು ಒಂದು ಡಿಸೈಡ್ ಮಾಡಿದ್ಮ್ಯಾಗ ಅದಕ್ಕೆ ಏನ್ ತಯಾರಿ ಮಾಡ್ಕೋಬೇಕು, ಯಾವ ಬಸ್ ಹತ್ಬೇಕು, ಎಷ್ಟು ಬಸ್ ಚಾರ್ಜ್ ನಾನು ರೊಕ್ಕ ತಯಾರಿ ಇಟ್ಕೋಬೇಕು, ಎಲ್ಲೆಲ್ಲಿ ಇಳಿದ್ರೆ ಏನೇನ್ ಅಲ್ಲಿ ಖರ್ಚು ವೆಚ್ಚಗಳು ಇರ್ತಾವು, ಅದು ಎಲ್ಲದ್ರ ಬಗ್ಗೆ ಒಂದು ಪ್ರಯಾಣ. ಅದೊಂದು ಗೋಲ್ ಅಂದ್ರ ಅದೊಂದು ಪ್ರವಾಸ. ಅಲ್ಲಿಗೆ ಮುಟ್ಬೇಕಾದ್ರೆ ನಾವ್ ಏನೇನ್ ತಯಾರು ಮಾಡ್ಬೇಕು, ಗುರಿ ಇಟ್ಕೊಂಡಾಗ ಅದನ್ನ ಮುಟ್ಬೇಕಾದ್ರೂ ನಾ ಏನೇನ್ ತಯಾರಿ ಮಾಡ್ಕೋಬೇಕು, ಎಷ್ಟು ದುಡಿಬೇಕು, ಎಷ್ಟು ಜನರನ್ನ ಭೇಟಿ ಆಗ್ಬೇಕು, ಯಾರಿಗೆ ಎಂತ ಪಾಲಿಸಿ ಕೊಡ್ಬೇಕು, ಎಲ್ಲಾನು ಅದ್ರ ಮುಂದೆ ಏನೇನ್ ತಿಳ್ಕೊಳ್ಬೇಕು ಅನ್ನೋದನ್ನ. ಅದಕ್ಕೆ ನನ್ನೊಂದು ಸಣ್ಣ ಸಾಕಷ್ಟು ಮಂದಿ ಹೇಳ್ತಿರ್ತಾರ, ಇನ್ವೆಸ್ಟ್ಮೆಂಟ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಅಂತ. ನಮ್ಮ ಕಲಿಕೆಗೆ ನನ್ನ ಬದುಕಿನ ಉದ್ದೇಶಕ್ಕೆ, ಗುರಿಗೆ, ನಾನು ಮಾಡಬೇಕಾದ ಕೆಲಸದ ಬಗ್ಗೆ ಮಾಹಿತಿ ತಗೊಳಕ, ಅದು ಓದಿರ್ಬೋದು, ತರಬೇತಿ ಇರ್ಬೋದು, ಪ್ರವಾಸ ಇರ್ಬೋದು, ಭೇಟಿ ಆಗುವುದಿರ್ಬೋದು, ಇವನ್ನೆಲ್ಲ ಮಾಡ್ಬೇಕಾದದ್ದು ನನ್ನ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಎಲ್ಲಾರು ಅದ್ರಾಗ ನಮ್ಮ ವೃತ್ತಿ ಒಳಗಿರ್ತಕ್ಕಂಥವ್ರು ಸೆಲ್ಫ್ ಇನ್ವೆಸ್ಟ್ಮೆಂಟ್ ಕನಿಷ್ಠ ನಮ್ಮ ದುಡುಕಿ ಒಳಗಿನ ಒಂದು 5% ಆದ್ರೂ ಅದು ತೆಗೆದಿಟ್ಟದಂದ್ರ ಅವರು ಸಕ್ಸಸ್ ಆಗ್ತಾರೆ. ಬಂದದ್ದನ್ನ ಎಲ್ಲಾನು ನಾನು ಬಳಕೆ ಹಾಕೋದನ್ನು ನಾನು ಮತ್ತು ಹೆಚ್ಚು ಮಾಡ್ತೀನಿ ಅಂದ್ರೆ ಆಗುದಿಲ್ಲ. ಇಲ್ಲಿ ಇಂದ ರೈತ ಕೂಡ ಬೆಳೆದ ಬೆಳೆಯಲ್ಲಿ ಒಂದಿಷ್ಟು ದಾನ ಧರ್ಮಕ್ಕ, ಒಂದಿಷ್ಟು ಹಕ್ಕಿ ಪಕ್ಷಿಗಳಿಗೆ, ಒಂದಿಷ್ಟು ತನ್ನ ಕಲಿಕೆಗೆ, ಒಂದಿಷ್ಟು ಒಕ್ಕಲತನದ ಉಪಕರಣಗಳಿಗೆ ಹೆಂಗ ತಾನು ತಯಾರು ಮಾಡ್ಕೊತಿದ್ದು, ಹಂಗ ನಮ್ಮ ವೃತ್ತಿಗೆ ಬೇಕಾದಂತ ಉಪಕರಣಗಳು ಏನೇನ್ ನಮಗ್ ಬೇಕು ಅವಕ್ಕ, ಮತ್ತು ಒಂದು ಕಲಿಕೆಗೆ, ಒಂದಿಷ್ಟು ಸಮಾಜಕ್ಕ, ನಾನು ಒಂದು ಬ್ರಾಂಡ್ ಕ್ರಿಯೇಷನ್ ಮಾಡ್ಕೊಡಕ ನನಗೇನ್ ಬೇಕು ಮಾರ್ಕೆಟಿಂಗ್, ಅಲ್ಲಿ ಕೂಡ ನಾನು ಒಂದಿಷ್ಟು ಖರ್ಚುಗಳನ್ನ ಮಾಡ್ಬೇಕಾಕೈತಿ. ಹಂಗ ಮಾಡಿದ್ರ ಈ ವೃತ್ತಿಯಲ್ಲಿ ಒಳ್ಳೆಯ ಪ್ರತಿನಿಧಿಯಾಗಿ ಬಹಳಷ್ಟ ಎಲ್ಲಾರು MD COT TOT ಆಗದಿದ್ರು ತನ್ನ ಬದುಕನ್ನ ಮತ್ತೊಬ್ಬರಿಗೆ ಕೈ ಚಾಚಲಾರ್ದಂಗ ಸ್ವಾಭಿಮಾನದ ಬದುಕಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಕೊಡಾಕ್ ಮಾತ್ರ LIC ಬಹಳ ವೃತ್ತಿ, ಒಂದು ಒಳ್ಳೆಯ ವೃತ್ತಿ. ಸ್ವಾಭಿಮಾನದಿಂದ ಬದುಕಬಹುದು, ಸಮಾಧಾನದಿಂದ ಬದುಕಬಹುದು, ಸಮಾಜದಾಗ ಘನತೆ ಗೌರವದಿಂದ ಬದುಕಾಕ LIC ಪ್ರತಿನಿಧಿ ಕೆಲಸ ಏನೈತಿ ಬಹಳ ಸೂಕ್ತ ಅಂತಕ್ಕಂಥದ್ದು ನಾನು ಕಂಡುಕೊಂಡಿರ್ತಕ್ಕಂಥ 25 ವರ್ಷದ ಅನುಭವ ಅಂತಕ್ಕಂಥದ್ದು. ಸರ್ ನಮಸ್ಕಾರ. ವಂಡರ್ಫುಲ್ ಮೇಡಮ್, ಈಗ ನಿಮ್ಗೆ ಕೇಳ್ತೀನಿ, ಅಥವಾ ಇದು ಎಲ್ಲ ಪಬ್ಲಿಕ್ ಯಾರ್ಯಾರು ಏಜೆಂಟ್ ಇದ್ದೀರಿ ಅವ್ರಿಗೆಲ್ಲರಿಗೂ ಕೇಳ್ತಾ ಇದ್ದೀನಿ, ಯಾವಾಗ ನೀವು ಗುರಿ ಇಟ್ಕೊಂಡಿದ್ರಿ ಆವಾಗ ನಿಮ್ಮ ಇನ್ಕಮ್ ಜಾಸ್ತಿ ಆಗಿದೆಯಾ, ಅಥವಾ ಯಾವಾಗ ನಾನು ಗುರಿ ಇಟ್ಕೊಂಡಿಲ್ಲ ಆ ತಿಂಗಳು, ಆ ವರ್ಷ, ಆ ವಾರ ನಿಮ್ಗೆ ಇನ್ಕಮ್ ಕಡಿಮೆ ಆಗಿದೆಯಾ? ಹೌದು ಅಥವಾ ಇಲ್ಲ ದಯವಿಟ್ಟು ಟೈಪ್ ಮಾಡಿ. ಅಂದ್ರೆ ನಮ್ಮ ಅನುಭವ ಹೇಳೋಕ್ಕಿಂತ ನಿಮ್ಮ ಅನುಭವವನ್ನು ಓರೆಗೆ ಹಚ್ಚೋಣ ಅಲ್ವಾ? ಯಾರೇನಂತೀರಿ? ನೀವು ಯಾವತ್ತು ಗುರಿ ಇಟ್ಕೊಂಡಿರಿ, ಗುರಿ ಮುಟ್ಟಿದ್ವೋ ಬಿಟ್ಟಿದ್ರು ಆ ಮಾತು ಬೇರೆ. ಗುರಿ ಇಟ್ಕೊಂಡಿದ್ದ ತಿಂಗಳು, ಇಟ್ಕೊಂಡಿದ್ದ ವರ್ಷ ನಿಮ್ಮ ಇನ್ಕಮ್ ಜಾಸ್ತಿ ಆಗಿದೆಯಾ, ಪ್ರೀಮಿಯಂ ಜಾಸ್ತಿ ಆಗಿದೆಯಾ, ನಂಬರ್ ಆಫ್ ಪಾಲಿಸಿ ಜಾಸ್ತಿ ಆಗಿದೆಯಾ? ಕರೆಕ್ಟಾ? ಯಾವಾಗ ನೀವು ಗುರಿ ಇಟ್ಕೊಂಡಿಲ್ಲ, ಬಂತು ಬಿಡು ಇರ್ಲಿಕ್ಕರಿಲ್ಲ ಅಂತ ಅಂದಲ್ಲಿ ಇನ್ಕಮ್ ಏನಾದ್ರು ಕಡಿಮೆ ಆಗಿದೆಯಾ? ಅದ್ರ ಬಗ್ಗೆ ಯಾರಾದ್ರೂ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದಾ? ನೋಡೋಣ. ಅವ್ರು ಹಾಕ್ತಾ ಇದ್ದಂಗೆ ಮೇಡಮ್ ಹೇಳ್ರಿ. ಹೌದ್ ಸರ್, ಇಟ್ಕೊಂಡಾಗೂ ಆಗ್ಯಾವ್ರಿ, ಇಟ್ಕೊಂಡೆ ಇರ್ದು ಆಗ್ಯಾವ್ರಿ. ನಾನು 10 ಪಾಲಿಸಿ 15 ಪಾಲಿಸಿ ಈ ತಿಂಗಳು ಕೊಡ್ಲೇಬೇಕು. ನನಗ್ ನಮ್ಮ ಮ್ಯಾನೇಜರ್ ಸರ್ ಆತು, ನಮ್ CLI ಸರ್ ಆತು, ನನಗೊಂದ್ ಅದ ರೆಗ್ಯುಲರ್ ಮತ್ ಅಪ್ಡೇಟ್ ಇರುತ್ತಲ್ರಿ, ಡಾಟಾ ಅದು ಚೆಕ್ ಮಾಡ್ತಿರ್ತಾರ. ಮೇಡಮ್ ಇಷ್ಟ ಪಾಲಿಸಿ ಅದಾವ್ರಿ, ಇಷ್ಟ ಕೊಡ್ಬೇಕು, ಕಾಂಪಿಟೇಷನ್ ಅದಾರಿ, ಇಷ್ಟ ಕೊಡ್ಬೇಕು, ಈ ತರ ಗೋಲ್ ಮತ್ತೆ ಅದ ಅನಿವಾರ್ಯ ಆಗತ್ತೆ. ಆ ತರ ಇದ್ದಾಗ ಮಾಡ್ಬೇಕಂದಾಗ ಆಗಿದಾವ್. ಮಾಡ್ಬಾರ್ದು, ಏನಪ್ಪ ಬೇರೆ ಬೇರೆ ಕೆಲ್ಸದ ಒತ್ತಡ ಅದಾವ, ಅದ್ರೊಳಗ ಅದ್ರ ಕಡೆ ಲಕ್ಷ ಕೊಡಕ್ ಆಗಿಲ್ಲ ಅಂದ್ರೂ ಪಾಲಿಸಿ ಸಿಕ್ಕೋದಾವ. ಅಲ್ಲ, ಅವಾಗ್ಲೂ ಪಾಲಿಸಿ ಸಿಗ್ತದ, ಬಟ್ ಗುರಿ ಇದ್ದಾಗ ಒಂದ್ ಸ್ವಲ್ಪ ಜಾಸ್ತಿ ಆಗ್ತದೇನೋ, ಇದು ನನ್ನ ಪ್ರಶ್ನೆ. ಸಿಗ್ತದ ಸರ್, ಸಿಗ್ತದ. ಯಾಕಂದ್ರೆ ಅವಾಗ ನಾವು ಅದಕ್ಕೆ ಜಾಸ್ತಿ ಟೈಮ್ ಕೊಡ್ತೀವಿ ಮಾಡಬೇಕಂತ ಹೇಳಿ. ಹಾ ಕರೆಕ್ಟ್. ಅದೇ ಈಗ ಬಂತು. ಸಂಜಯ್ ಅವ್ರು ಹೇಳ್ತಾರೆ ಗುರಿ ಇರ್ಲೇಬೇಕು. ಆಮೇಲೆ ಯದಾನಂದ್ ಅವ್ರು ಹೇಳ್ತಾರೆ ಅಂದುಕೊಂಡಾಗ ಖಂಡಿತ ಪಾಲಿಸಿ ಮಾಡಿದ್ದೇನೆ, ಅಂದುಕೊಂಡಿದ್ದ ಕೆಲಸ ಮಾಡಿದ್ದೇನೆ. ಗಡಾಡೆ ಅವ್ರು ಹೇಳಲಿಕ್ಕತ್ತಾರ ಗುರಿ ಇಟ್ಕೊಂಡಾಗ ಆದಾಯ ಹೆಚ್ಚು ಬಂದಿದೆ. ಆಮೇಲೆ ಸುನಿಲ್ ಕುಮಾರ್ ಅವ್ರು ಹೇಳ್ತಾರೆ ಗುರಿ ಇರಬೇಕು. ವೇದಶಂಕರ್ ಮೇಡಮ್ ಹೇಳ್ತಾ ಇದ್ದಾರೆ ಗುರಿ ಇದ್ದಾಗ ಮಾತ್ರ ಇನ್ಕಮ್ ಜಾಸ್ತಿ ಆಗಿದೆ ಅವರಿಗೆ. ಮಾಳಿ ಸರ್ ಚೆನ್ನಾಗಿ ಹೇಳಿದ್ದಾರೆ, ಗೋಲ್ ಇಲ್ಲದ ಜೀವನ ಅನ್ನೋದು ಜೀವನವೇ ಅಲ್ಲ. ಶಾಸ್ತ್ರಿ ಸರ್ ಹೇಳಿದ್ದಾರೆ, ಅರುಣಾಚಲ್ ಶಾಸ್ತ್ರಿ ಸರ್. ಗುರಿ ಇದ್ರೆ ಮಾತ್ರ ಸ್ವಾಭಿಮಾನದ ಜೀವನವನ್ನು ಅಂದ್ರೆ ಸ್ವಾಭಿಮಾನದ ಜೀವನ ಸಾಧಿಸ್ಬೇಕು ಅನ್ನೋಂಥದ್ದು ಗುರಿ ತಾನೆ. ವಂಡರ್ಫುಲ್.
ನಿಜವಾಗಿಯೂ ಪ್ರಯತ್ನ ಒಂದೇ ದಾರಿ ಎಂದು ಸಾಬೀತಾಗಿದೆ ವೇದಶಂಕರ್ ಮೇಡಮ್. ಹೀಗೆ ನಮ್ಮ ಮಾಳಿಯವರ ನಾಯಕತ್ವ ಕೇವಲ ಬಿಸ್ನೆಸ್ ಅಷ್ಟೇ ಅಲ್ಲ, ತಂಡದ ಏಜೆಂಟರ ವ್ಯಕ್ತಿತ್ವವನ್ನು ಬೆಳೆಸ್ತಾ ಇದ್ದಾರೆ. ಇವರ ಒಳ್ಳೆಯ ಸಾಧನೆ ಎತ್ತರಕ್ಕೆ ಬೆಳೆಯಲಿದೆ ಹಾರೈಸ್ತಾ ಇದ್ದಾರೆ ನಮ್ಮ ಅರುಣಾಚಲ್ ಶಾಸ್ತ್ರಿ ಸರು. ದೊಡ್ಡವಾಡ ಮೇಡಮ್ ಅವರ ಶ್ರಮವು ಮೆಚ್ಚುವಂತಹದ್ದು. ಅತ್ಯಂತ ಸರಳ ಭಾಷೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ದೊಡ್ಡವಾಡ ಮೇಡಮ್ಮು ಅನುಭವ ಸುಮಾರು 20 ವರ್ಷ ಏಜೆಂಟರಿಗೂ ಮಿಗಿಲಾಗಿದೆ. ಅವರ ಪ್ರಯತ್ನಕ್ಕೆ ನನ್ನದೊಂದು ಸಲ್ಯೂಟ್ ಅಂತ ಇಬ್ರಾಹಿಂ ಸಾಹೇಬ್ ಮುಲ್ಲಾವರ್ ಅವ್ರು ಹೇಳಿದ್ದಾರೆ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಎಲ್ಲಿ ತನಕ ಈ ವಿಷಯವನ್ನು ಹಂಚ್ಕೊಳ್ಳಲ್ವೋ ಅಲ್ಲಿ ತನಕ ನಿಮ್ಮ ವಿಚಾರ ನಮ್ಗೆ ಗೊತ್ತಾಗಲ್ಲ. ಯಾವಾಗ ಈ ವಿಚಾರ ಹಂಚ್ಕೋತೀವಿ, ನಮ್ಗೆ ಹಿಂಗೆ ಅನಿಸ್ತಾ ಇದೆ ಅನ್ನುವಂಥದ್ದು ಹಂಚ್ಕೊಂಡಾಗ ಇದು ಇನ್ನಷ್ಟು ಮಾಡೋಣ ಅಂತ ಅನ್ಸುತ್ತೆ. ಹೌದಾ ಇಲ್ವಾ ಮೇಡಮ್? ನಾಗರತ್ನ ಮೇಡಮ್, ಹಾ, ಈಗ ಹಂಚ್ಕೊಳ್ಳೋದಿಲ್ಲಲ್ಲ ಮಂದಿ, ಅದಕ್ಕೇನು ಮಾಡ್ಬೇಕು? ಒಂದು ಜನರಿಗೆ ಕಲಿಸ್ಕೊಡ್ಬೇಕು, ನಿಮ್ಗೆ ಏನು ಚಲೋ ಅನ್ಸಿದ್ದು ಹೇಳ್ರಪ್ಪ ಅಂತ. ಹಂಗ ನಮ್ಮ ಕಸ್ಟಮರ್ಗೂ ಹೇಳ್ಬೇಕೇನು? ಅಂದ್ರೆ ಈಗ ನೀವು 157 ಕಸ್ಟಮರ್ 150 ಪಾಲಿಸಿ ಮಾಡಿರಿ, ಹೌದಿಲ್ರಿ? ಈಗ 150 ಕಸ್ಟಮರ್ಗೆ ಭೇಟಿಯಾಗಿ ನನ್ನ ಕಡೆ ಎದಕ್ಕೆ ಪಾಲಿಸಿ ಮಾಡಿದ್ರಿ, ನನ್ನಲ್ಲಿ ಯಾವ ಒಂದು ಗುಣ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಕಸ್ಟಮರ್ ನಿಮ್ಗೆ ಏನ್ ರೆಸ್ಪಾನ್ಸ್ ಕೊಡ್ಬೋದು ಮೇಡಮ್? ನನ್ ಸರ್ವಿಸ್ ಇಷ್ಟ ಆಯ್ತು ಅಂತ ಹೇಳ್ಬೋದು ಸರ್. ನಿಮ್ಗೆ ಹೆಂಗ್ ಗೊತ್ತ ಅವ್ರ ಏನ್ ಹೇಳ್ತಾರ? ನಿಮ್ಗೆ ಹೆಂಗ್ ಗೊತ್ತ? ಯಾವಾಗ್ಲೂ ನಾವ್ರಿಗೆ ಟಚ್ ಅದಿಲ್ಲಲ್ರಿ ಸರ್. ಈಗ ಅವ್ರ ಹತ್ರ ಸಾಕಷ್ಟು ಜನ ಹೋಗಿ ಬಂದಿರ್ಬೋದ್ರಿ ಸರ್ ಆಲ್ರೆಡಿ. ಅಂದ್ರೆ ಈಗ ಅವ್ರ ಕಡೆ ಪಾಲಿಸಿ ಇಲ್ಲ ನನಗ ಕೊಟ್ಟಾರಂದ್ರೆ ನನ್ನ ಹತ್ರ ಏನೋ ಒಂದ್ ಸ್ಪೆಷಲ್ ಆಗಿ ನೋಡ್ಕೊಂಡ ಕೊಟ್ಟಾರಂತ ನಂದು. ಅದು ಸ್ಪೆಷಲ್ ಏನದಂತ ಅವ್ರ ಬಾಯಾಗಿಂದ ಕೇಳಿದ್ರೆ ನಿಮ್ಗೆ ಖುಷಿ ಆಗ್ತದೇನು? ಆಗತ್ತೆ ಸರ್, ಖುಷಿ. ಅದಕ್ಕೆ ನಿಮ್ಗೊಂದು ಚಾಲೆಂಜ್ ಕೊಡ್ತೀನಿ, ತಗೊಳ್ಳಿಕ್ ತಯಾರಿದ್ದೀರಿ? ಇವತ್ತೇನ್ ತಾರೀಕು? 25ನೇ ತಾರೀಕು. ನೆಕ್ಸ್ಟ್ ಇರುವುದು 31ನೇ ತಾರೀಕು. 25ರಿಂದ 30 ದಿವಸಕ್ಕೆ ಒಬ್ಬರು ಅಥವಾ ಇಬ್ಬರು ಕಸ್ಟಮರ್ಗೆ ಭೇಟಿ ಹಾಕ್ಬೇಕ್ರಿ. ಯಾರಿಗೆ ನೀವು ಆಲ್ರೆಡಿ ಪಾಲಿಸಿ ಮಾಡಿರಿ. ಆಮೇಲೆ ಅವ್ರಿಗೆ ಕೇಳ್ಬೇಕ್ರಿ, ಏನಪ್ಪ ಅಂತಂದ್ರೆ ನಮ್ಮ ಕಡೆ ಪಾಲಿಸಿ ಮಾಡಿಸಿದ್ರಿ, ಇನ್ನೂ ತನ ಒಂದೂ ಮಾಡಿಸಿದ್ದಿಲ್ಲ, ನನ್ನ ಕಡೆ ಪಾಲಿಸಿ ಮಾಡ್ಬೇಕಂತ ಯಾಕೆ ಅನ್ನಿಸ್ತು, ವಿಚಾರ ಮಾಡಿ ಹೇಳ್ರಿ. ಯಾಕಂದ್ರೆ ನೀವು ಹೇಳಿದ್ದನ್ನು ನಾ ವಿಡಿಯೋ ಮಾಡ್ಕೋತೀನಂತ, ಅದನ್ನ ಬೇರೆ ಯಾರ ಕಸ್ಟಮರ್ ನಿಮ್ಮ ಕಡೆ ಯಾಕೆ ಪಾಲಿಸಿ ಮಾಡಿಸ್ಬೇಕಂತಂದ್ರೆ ನಿಮ್ಮ ಧ್ವನಿ ಸುರುಳಿಯನ್ನ ಅವ್ರಿಗೆ ತೋರಿಸ್ತೀನಿ ಅಂತ ಹೇಳಿದ್ರೆ ಇದನ್ನ ಪ್ರಯತ್ನ ಮಾಡ್ಬೋದಾ? ಅಂದ್ರೆ ನೀವೊಂದು ಇಬ್ರು ದಿವ್ಸಕ್ಕೆ ಇಬ್ರಿಗೆ ಭೇಟಿಯಾಗ್ರಿ, ಒಂದು ವಾರದಾಗ ಏನು ಉತ್ತರ ಬರುತ್ತೆ ಅಂತ ನೋಡಿ. ಬೈ ದ ವೇ, ಈ ಚಾಲೆಂಜು ಈಗ ಇಲ್ಲಿರುವಂಥ ಏಜೆಂಟ್ರು ಎಷ್ಟು ಜನ ಈ ಚಾಲೆಂಜ್ ತಗೊಳ್ಳಿಕ್ಕೆ ತಯಾರಿದ್ದೀರಿ? ದಯವಿಟ್ಟು ನಾನು ಅಂತ ಹೇಳಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ನೀವು ಇದನ್ನ ಮಾಡ್ಲಿಕ್ಕೆ ತಯಾರಿದ್ದೀರಾ? ಒಂದು. ಈಗ ನಾವು ಮೇಡಮ್ಗೂ ಕೇಳೋಣ, ನಮ್ಮ ಟ್ರೈನಿಂಗು ನೀವು ಅಟೆಂಡ್ ಮಾಡಿರಿ, ನಮ್ಮ ಟ್ರೈನಿಂಗ್ನಾಗ ನಿಮ್ಗೆ ಏನು ಇಷ್ಟ ಆಯ್ತು ಈಗ ನಿಮ್ಮ ಬಾಯಿಂದ ಕೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರ ಎದುರಿಗೆ. ನಂಗೆ ನಿಜವಾಗ್ಲೂ ಬಹಳ ಇಷ್ಟ ಆಯ್ತು ಸರ್. ಏನ್ ಇಷ್ಟ ಆಯ್ತು ಹೇಳಿ? ನೀವ ಹೇಳೋ ರೀತಿ, ಆಮೇಲೆ ನಮ್ಮ ಹತ್ರನ ಪ್ರಶ್ನೆ ನಾವೇ ಉತ್ತರ. ಓಕೆ, ಇಲ್ಲ ನಮ್ದೇ ಪ್ರಶ್ನೆ ಕೇಳೋದು, ನಮ್ಮಲ್ಲೇನ ಉತ್ತರ. ನೀವು ಈ ಪ್ರಶ್ನೆಗೆ ಉತ್ತರ ಅಂತ ಹೇಳಿ ಅದೊಂದು ಆ ರೀತಿ ಇಷ್ಟ ಆಯ್ತು. ನಿಮ್ಮ ಹತ್ರ ಅದನ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ಹೇಳಿದ್ದ ಇಷ್ಟ ಆಯ್ತು. ಓಕೆ, ಆಮೇಲೆ ಜನರ ಪ್ರಾಸ್ಪೆಕ್ಟಿವ್, ನೀವು ಹೋಟೆಲ್ ಅಂದ್ರ ಟ್ರೈನ್ ಇಂದ ಇಳಿದ ತಕ್ಷಣ ಆಫೀಸ್ ಟ್ರೈನಿಂಗ್ ಸೆಂಟರ್ ಬರೋವರೆಗೆ ಪ್ರತಿಯೊಬ್ಬರದು ಹೆಸರು, ಅವ್ರ ಟೈಮಿಂಗು, ಅವ್ರ ಏನ್ ಪ್ರೊಫೆಷನ್, ಅವ್ರ ಏನ್ ಕೆಲಸ ಮಾಡ್ತಾರೆ ಎಲ್ಲಾನು ನೀವು ಅಪ್ಡೇಟ್ ಕೊಡ್ತಿದ್ರಲ್ಲಿ. ಏನಪ್ಪಾ ಅಲ್ಲಿ ಯಾರು ಸಿಕ್ರು, ಇವ್ರು ಕಮಲಾ, ಇವ್ರು ಆಕಾಶ್, ಇವ್ರು ಹೋಟೆಲ್ದವ್ರು, ಹೋಟೆಲ್ ಮಾಲೀಕರು, ಈ ತರ ನೀವು ಪ್ರಾಸ್ಪೆಕ್ಟಿವ್ ಅಂದ್ರ ಅದನ್ನ ಯಾವ ತರ ಮಾಡ್ಕೋಬೇಕಂತ ಹೇಳಿ ನಾವು ಪ್ರತಿಯೊಬ್ಬರ ಹತ್ರನು ಏನಾದ್ರು ನಾವ್ ಏನ್ ಕಲಿಬೇಕು, ಏನ್ ತಿಳ್ಕೊಬೇಕು, ಯಾವ ರೀತಿ ಮಾತಾಡ್ಸ್ಬೇಕು, ಆಟೋ ಡ್ರೈವರ್ ಹಿಡಿದು ಪ್ರತಿಯೊಬ್ಬರದು ಹೆಸರು ಸಂಗ್ರಹ ಮಾಡ್ಕೊಂಡು ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಎಲ್ಲಾರ್ದು ರಿಮೆಂಬರ್ ಮಾಡ್ಕೊಂಡು ನೀವು ಪ್ರತಿಯೊಬ್ಬರ ಹೆಸರು ಹೇಳೋದು ನಮ್ಗೆ ಬಹಳ ಇಷ್ಟ ಆಯ್ತು. ಆಮೇಲೆ ಟ್ರೈನಿಂಗ್ ಕೊಡೋ ರೀತಿ ಅಂದ್ರೆ ಒಂದ್ ಫೈಲ್ ಮೇಲೆ ಹನಿ ಹನಿ ನೀರ್ ಹಾಕಿ ಅದು ಎಷ್ಟ್ ಡ್ರಾಪ್ ಹಿಡಿಯುತ್ತ ಅಂತ ಹೇಳಿ ಒಂದ್ ನಮ್ಗೆ ಚಾಲೆಂಜ್ ಕೊಟ್ಟಿದ್ರಲ್ಲ, ಅದು ನನಗೆ ಬಹಳ ಇಷ್ಟ ಆಯ್ತು. ಹಾ ಸರ್, ಓಕೆ, ಅದು ಇಷ್ಟ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಹಾ ಸರ್, ಬೈ ದ ವೇ, ಸ್ಪೆಷಲಿ ನಿಮ್ ಎನರ್ಜಿ ಇಷ್ಟ. ಥ್ಯಾಂಕ್ ಯು ಸೋ ಮಚ್.
ಓಕೆ ಓಕೆ. ಅವತ್ ನಾವು ಹೋಟೆಲ್ ನಿಮ್ಗೆ ಕ್ಯಾಂಟೀನ್ ಅಲ್ಲಿ ಸರ್ ಇನ್ನ 5 ನಿಮಿಷ ಮೇಡಮ್ ರೆಡಿ ನಾ ಬಂದ್ರ ಅಂತಂದ್ರಿ ನೀವು. ನಾನು ಇಲ್ಲ ಸರ್ ಇನ್ನ 5 ನಿಮಿಷ ನೀವು ಇನ್ನ ರೆಗ್ಯುಲರ್ ಡ್ರೆಸ್ ಅಲ್ಲಿ ಇದೀರಲ್ಲ ಅಂತಂದು ನಾವ್ ಹೋಗಿ ಅಲ್ಲಿ ರೂಮ್ ಅಲ್ಲಿ ಕೂಡುದ್ರೊಳಗೆ ಬಂದೆ ನೋಡಿ ಮೇಡಮ್ ನಾನು ಅಂತ ಹೇಳಿ ಬಂದ್ರಲ್ಲ ಎಲ್ಲರಿಗೂ ಸಿಕ್ಕಾಗದೇನ ಇಷ್ಟ ಓಕೆ ಓಕೆ, ವೆರಿ ಗುಡ್. ಅಂದ್ರೆ ಅಂದಂಗೆ ಪ್ರತಿಯೊಂದು ಸಮಯ ಪ್ರಜ್ಞೆ ಆಮ್ಯಾಗ ಶಿಸ್ತು ನಮ್ದ ದಾಟಿ ಎಲ್ಲಾನು ನಂಗೆ ಕಲಿಯಕ್ ಇಷ್ಟ ಆಯ್ತು. ಥ್ಯಾಂಕ್ ಯು ಸೊ ಖುಷಿಯಾಗಿರೋದು ಏನೋ ಇದ್ರು ಎಲ್ಲಾರ ಜೊತೆ ಶೇರ್ ಮಾಡೋದು ಪ್ರತಿಯೊಬ್ಬರನ್ನು ಮಾತಾಡ್ಸೋದು. ನಾ ಮೊದಲು ಜಾಸ್ತಿ ಮಾತಾಡ್ತಿರ್ಲಿಲ್ಲ, ನನ್ನ ಏನ್ ಕೆಲಸ ಮಾಡ್ಕೊಂಡ್ ಬರ್ತಿದ್ವಿ. ನಂಗೂ ಈಗ ಪ್ರತಿಯೊಬ್ಬರನ್ನು ಮಾತಾಡ್ಸ್ಬೇಕು. ನಮ್ ಸರ್ ಹೇಳ್ತೀನಿ ಅವ್ರ ಮನಿಗ್ ಬರೋ ಲೇಟ್ ಆದ್ರೆ ಕೇಳ್ತಿದ್ದಿಲ್ಲ, ಯಾಕೆ ಲೇಟ್ ಆಗ್ತೀರ ಮಾತಾಡ್ಸ್ಕೊಂಡ್ ಬರ್ರಿ ಅಂತ ವೆರಿ ಗುಡ್, ವಂಡರ್ಫುಲ್. ಸರ್ ಸದಾಶಿವ್ ಮಾಳಿ ಸರ್, ನೀವು ಕೊನೆ ಈಗ ನಾವು ಆಲ್ಮೋಸ್ಟ್ 1 ಗಂಟೆ 10 ನಿಮಿಷ ಆಗೋಯ್ತು ನೋಡ್ತಿದ್ದಂಗೆ. ನಿಮ್ದು ಏನಾದ್ರು ಮೆಸೇಜು ಇವತ್ತಿನ ಎಲ್ಲ ಪ್ರತಿನಿಧಿಗಳಿಗಾಗ್ಲಿ ಇನ್ಶೂರೆನ್ಸ್ ಬಿಸ್ನೆಸ್ ಬಗ್ಗೆ ನಿಮ್ದು ಕೊನೆಯ ಪಾರ್ಟಿಂಗ್ ಮೆಸೇಜ್ ಏನಾರು ಇತ್ತಂದ್ರೆ ಹೇಳ್ರಲ್ಲ. ಎಲ್ಲರಿಗೂ ನಮಸ್ಕಾರ. ನಮ್ಮ LIC ಸಂಸ್ಥೆಯ ಒಂದು ಟ್ಯಾಗ್ಲೈನ್ ಯೋಗಕ್ಷೇಮಂ ವಾಹಮ್ಯಹಂ ಅನ್ನೋದು. ಓಕೆ. ಅದು ಎಲ್ಲರ ಯೋಗಕ್ಷೇಮವನ್ನ ನಾವು ನೋಡ್ಬೇಕು, ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು ಅಂತಕ್ಕಂಥದ್ದು ಅದರ ವಿಚಾರ. ಓಕೆ. ಅದೇ ರೀತಿಯಾಗಿ ಈ LIC ಪ್ರತಿನಿಧಿ ಆದವರು ಹೃದಯ ವೈಶಾಲ್ಯತೆಯನ್ನ ಬೆಳೆಸ್ಕೊಂಡಿರ್ಬೇಕು. ಓಕೆ. ಸಮಾಜದಲ್ಲಿ ಹೊಂದಾಣಿಕೆ ಇರಬೇಕು. ಜಾತಿ ಮತ ಪಂಗಡಗಳಿಗೆ ತಾನು ಅತಿಯಾಗಿ ಅಂಟಿಕೊರಲಾರ್ದನೆ ಎಲ್ಲವನ್ನ ಗೌರವಿಸುವ ಪ್ರೀತಿಸುವ ಸ್ವಭಾವವನ್ನ ಹೊಂದಿರಬೇಕು. ಮತ್ತು ಸಮಾಜದಲ್ಲಿ ಏನು ಸಣ್ಣ ಪುಟ್ಟ ತೊಂದರೆಗಳಿಂದ ಜನ ನಮ್ಮ ಸುತ್ತಮುತ್ತಲಿನವರು ಸಂಬಂಧಿಕರು ಇದ್ದಾಗ ತನ್ನ ಕೈಲಾದ ಮಟ್ಟಿಗೆ ಸಹಾಯ ಚಾಚುವಂತ ಗುಣ ಇರಬೇಕು. ಅಲ್ಲಿ ಅವನ ವ್ಯಕ್ತಿತ್ವ ನಿರ್ಮಾಣ ಆಗುವುದರಿಂದ, ಅವ್ರ ಬಗ್ಗೆ ಗೌರವದ ಭಾವನೆ ಮೂಡುವುದರಿಂದ, LIC ಪ್ರತಿನಿಧಿ ಕೇವಲ ದುಡ್ಡಿಗಾಗಿ ದುಡಿಯುವ ಅಲ್ಲ, ಒಬ್ಬ ಸಮಾಜಮುಖಿ ಸಮಾಜದ ಹಿತರಕ್ಷಕ ಅನ್ನುವ ತರ ನಾವು ಬದುಕಬೇಕಾಕೈತಿ. ಸಾಕಷ್ಟು ಹಿಂದಿನ ಎಷ್ಟೋ ಜನ LIC ಪ್ರತಿನಿಧಿಯಾಗಿ ಕೇಂದ್ರದ ಮಂತ್ರಿ, ಕೇಂದ್ರದ ರಕ್ಷಣಾ ಸಚಿವರು ಆಗುವವರೆಗೂ ಬೆಳೆದದ್ದು ನಮ್ಮ ಉದಾಹರಣೆಗಳು ಇವೆ. ಭರತ್ ಪರೇಖ ಅಂತಕ್ಕಂಥವರು ತಮ್ಮ ಬದುಕಿನ ಪ್ರಾರಂಭದೊಳಗ ಕಾಲೇಜ್ ಫೀ ಕಟ್ಟಕ್ ಆಗದೆ ಇರ್ತಕ್ಕಂಥ ಸಂದರ್ಭದೊಳಗ ಸ್ಟೈಪಂಡಿಗಾಗಿ ಯಾರೋ ಹೇಳಿದ ಪ್ರಕಾರ ಏಜೆನ್ಸಿ ತಗೊಂಡು ಇವತ್ತು 400 ಕೋಟಿ ತನಕ ಆಸ್ತಿಯನ್ನು ಗಳಿಸಿ ತಮ್ಮದೇ ಭರತ್ ಪರೇಖ ಅಂತಕ್ಕಂಥ ಒಂದು ಟ್ರಸ್ಟ್ ಮೂಲಕ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ನಮ್ ಕಣ್ಮುಂದೆ ಇದೆ. ಅದೇ ರೀತಿಯಾಗಿ ಸಾಕಷ್ಟು ಪ್ರತಿನಿಧಿಗಳು ಸಮಾಜದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ನಾನು ಕೂಡ ಒಂದು ನನ್ನ 99-2000 ಒಳಗ ನಾನು ದುಡಿಲೇಬೇಕಾದಂತ ಅನಿವಾರ್ಯತೆ ಇತ್ತು. ನನ್ನ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಬಹಳ ಹದಗೆಟ್ಟಾಗ ತಿಂಗಳಿಗೆ ಒಂದು 10-12 ರೂಪಾಯಿ ಕೊಟ್ರ ಎಲ್ಲಾದ್ರೂ ಹೋಗ್ಬೇಕು ಅಂತಕ್ಕಂಥ ಸಂದರ್ಭದೊಳಗ ನನಗೆ ಯಾವ ಕೈಗೂಡದೆ ಇದ್ದಾಗ ನಮ್ಮ ಅಷ್ಟಾಗಲೇ ನಾನು ಮಾಡಿರ್ತಕ್ಕಂಥ ಕೆಲಸ 1993ರಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಗೆಳೆಯರು ಒಡಗೂಡಿ ಒಂದು ಜ್ಯೋತಿ ಪ್ರಾಥಮಿಕ ಶಾಲೆ ಅಂತಕ್ಕಂಥದ್ದನ್ನ ಗ್ರಾಮೀಣ ಭಾಗದಲ್ಲಿ ತೆಗೆದು ಅದಕ್ಕಾಗಿ ತನು ಮನ ಧನದಿಂದ ದುಡಿದು ನಾವು ಯಾವುದೇ ಫಲಾಪೇಕ್ಷೆ ಇರ್ಲಾರ್ದನ್ನ ದುಡಿದಿದ್ದರ ಒಂದು ಪರಿಣಾಮ ನನ್ನ ಹೆಸರು ಸಮಾಜದಲ್ಲಿ ಇರುವುದರಿಂದ ನನಗೆ ಪ್ರತಿನಿಧಿತ್ವ ಕೆಲಸವನ್ನು ಕೊಟ್ಟಿರ್ತಕ್ಕಂಥ ಜಯಕುಮಾರ್ ಶೆಟ್ಟಿ ಇವತ್ತು ಉಡುಪಿ ವಿಭಾಗದ ಮುಲ್ಕಿಯಲ್ಲಿದ್ರು, ಈಗ ಕೊಪ್ಪದಲ್ಲಿ ಶಾಖಾಧಿಕಾರಿಗಳಾಗಿ ಕೆಲಸ ನಿರ್ವಹಿಸ್ತಾರೆ. ಅವರು ನನ್ನ ವ್ಯಕ್ತಿತ್ವದ ಬಗ್ಗೆ ತಿಳ್ಕೊಂಡು ಸುಮಾರು 1-1.5 ವರ್ಷದಿಂದ ನನ್ನ ಬೆಂಬಿಡದೆ ಬೆನ್ನತ್ತಿ ನನ್ನ ಅಜ್ಜಿಯವರಿಗೆ ಮುಖಾಂತರ ನನ್ನನ್ನ ಒಪ್ಪಿಸಿ ನನಗೆ ಪ್ರತಿನಿಧಿ ಅಂತ ಕೆಲಸವನ್ನು ಕೊಟ್ಟಿದ್ದಾರೆ. ಬಹಳ ಗೌರವದಿಂದ, ಬಹಳ ವಿಶ್ವಾಸದಿಂದ, ನಂಬಿಕೆಯಿಂದ ನನಗೆ ಆ ಪ್ರತಿನಿಧಿ ಕೆಲಸವನ್ನು ಕೊಟ್ಟದನ್ನ
ನಾನು ಅಷ್ಟೇ ಚಾಚು ತಪ್ಪದೆ ಅವ್ರಿಗೆ ಕೊಟ್ಟಂತ ಕೆಲಸಕ್ಕ ಕಪ್ಪು ಚುಕ್ಕೆ ಬರ್ಲಾರ್ದಂಗ ನಡೆಸ್ಕೊಂಡು ಬಂದಿದ್ದು ನಾನು 25 ವರ್ಷದ ಒಂದು ಸಾರ್ಥಕ ಸೇವೆ. ಇದೇ ರೀತಿಯಾಗಿ ಎಲ್ಲಾರು ಅದ್ರ ಬಗ್ಗೆ ಪ್ರೀತಿ ಮೊದಲು ಇಟ್ಕೋಬೇಕು. ನಾವು ಕೆಲಸ ಮಾಡೋದ್ರ ಬಗ್ಗೆ ಸಾಂದಿರ್ಲಿ ದೊಡ್ಡದಿರ್ಲಿ. ನಾನು ಮೊದಲು ಅಷ್ಟೊಂದು ಆಸಕ್ತಿದಾಯಕ ಈಗ ಮಾಡದೇ ಇದ್ರು ತಿಂಗಳಿಗೆ ಸುಮಾರು 5,000 10,000 ಹಿಂಗ್ ತಗೋತಾ ಇದ್ದಾವು. ಇವತ್ತು ನಾನು ಯಾರಿಗೋ ಕೈ ಒಡ್ಡಿ 100 ರೂಪಾಯಿ ಕೇಳ್ತಕ್ಕಂಥದ್ದು ಇವತ್ತು 100 ರೂಪಾಯಿ ಯಾರ ಕೇಳಿದ್ರು ಲೆಕ್ಕ ಹಾಕದೆ ಅದು ಬರ್ತೈತಿ ಬಿಡ್ತೈತಿ ಅನ್ನೋ ಲೆಕ್ಕ ಇರ್ಲಾರ್ದ ಕೊಡ್ತಕ್ಕಂಥ ಮಟ್ಟಕ್ಕೆ ನಾನು LIC ಇಂದ ಬೆಳೆದೀನಿ. ಅದಕ್ಕೆ ನಾನು ಯಾವತ್ತು ಋಣಿಯಾಗಿರ್ತೀನಿ. ನಾನು ಮೊದಲಿನಿಂದಲೂ ಓದು, ಸಾಹಿತ್ಯ, ಸಂಘಟನೆ, ಶಿಕ್ಷಣ ಈ ತರದ ಸೇವೆಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದವ. ಕೊನೆಗೆ ನನ್ನ ಒಂದು ಆಸೆ ಅಂತಕ್ಕಂಥ ಕವನ ಸಂಕಲನದ ಒಂದು ಶೀರ್ಷಿಕೆ ಗೀತೆ ಆಸೆ ಅಂತಕ್ಕಂಥ ಒಂದು ಕವನವನ್ನ ಇಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸಿ ನನ್ನ ಒಂದು ಕೊನೆಯ ಮಾತನ್ನ ಮುಗಿಸ್ತೇನೆ. ಆಸೆ ನನ್ನ ಕವನದ ಶೀರ್ಷಿಕೆ. ಗಿಳಿಯಾಗಿ ಹಾರಿ ಗಿಡಕ್ಕೆ ಕುಳಿತು ಬಾನಲ್ಲಿ ಹಾರುವ ಆಸೆ. ನವಿಲಾಗಿ ನಾನು ಕುಣಿದು ಜಗದ ಕಣ್ಮನವ ತಣಿಸುವ ಆಸೆ. ಮೋಡಾಗಿ ಬಂದು ಮಳೆಯಾಗಿ ಸುರಿದು ಭುವಿಯೆಲ್ಲ ತೊಯಿಸುವ ಆಸೆ. ನದಿಯಾಗಿ ಹರಿದು ಗಿರಿಗುಡ್ಡ ತಿರುಗಿ ಕಡಲನ್ನು ಸೇರುವ ಆಸೆ. ಮೀನಾಗಿ ಹುಟ್ಟಿ ಕಡಲಾಳಕ್ಕಿಳಿದು ತಳವೆಲ್ಲ ಹುಡುಕುವ ಆಸೆ. ಇಡಿಯಾಗಿ ಬೆಳೆದು ಜಗದಲ್ಲಿ ನಾನು ದೊಡ್ಡವನು ಆಗುವ ಆಸೆ. ಪರಪುಟ್ಟನಾಗಿ ಒಡಲಾಳದಿಂದ, ಪರಪುಟ್ಟ ಅಂದ್ರ ಕೋಗಿಲೆ, ಪರಪುಟ್ಟನಾಗಿ ಒಡಲಾಳದಿಂದ ಇಂಪಾಗಿ ಹಾಡುವ ಆಸೆ. ಹದ್ದಾಗಿ ಹಾರಿ ಖುದ್ದಾಗಿ ಕಂಡು ಕಡು ಸರ್ಪ ಹಿಡಿಯುವ ಆಸೆ. ಆಸೆ ನನಗೆ ನೂರಾರು ಆಸೆ, ಎಲ್ಲವನ್ನು ಮೀರುವ ಆಸೆ. ಮಾತ್ಸರ್ಯ ಮರೆತು ಸ್ನೇಹತ್ವ ಬೆರೆತು ಅಮರತ್ವ ಪಡೆಯುವ ಆಸೆ. ಈ ಪ್ರತಿನಿಧಿ ಕೆಲಸದಲ್ಲಿ ನಾನು ಬಂದಿದ್ದೇನೆ ಅಂದ್ರೆ ನನ್ನ ಸಂಬಂಧಪಟ್ಟವರಿಗೆ ಒಂದಿಷ್ಟಾದ್ರೂ ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ಈ ಒಂದು ದೊಡ್ಡ ಅವಕಾಶ. ಇದನ್ನ ಉಪಯೋಗಪಡಿಸಿಕೊಂಡು ಮನುಷ್ಯ ಹುಟ್ಟಿದ ಮೇಲೆ ಸಾವು ಅನ್ನೋದು ಶಾಶ್ವತವಾಗಿರ್ತಕ್ಕಂಥದ್ದು. ಆ ಸಾವಿನಲ್ಲಿ ಸಾರ್ಥಕತೆಯನ್ನ ಸತ್ತ ಮೇಲೂ 10 ಜನ ನನ್ನನ್ನು ನೆನೆಸುವ ತರ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂತ ಶಕ್ತಿ ಇರೋದು ಅದು LIC ಪ್ರತಿನಿಧಿ ಕೆಲಸಕ್ಕೆ ಇದೆ. ಅದನ್ನ ಎಲ್ಲರೂ ಮನವರಿಕೆ ಮಾಡಿಕೊಂಡು ಒಳ್ಳೆಯ ಭಕ್ತಿಯಿಂದ, ಪ್ರೀತಿಯಿಂದ, ಅದ್ರ ಗೌರವದಿಂದ ಸಮಾಜಕ್ಕೂ ನನಗೂ ಒಳ್ಳೇದಾಗ್ಲಿ ಅನ್ನುವಂತ ಭಾವನೆಯಿಂದ ಕೆಲಸವನ್ನು ಮಾಡಿದ್ದಾದ್ರೆ ನಮ್ಮನ್ನ ಕೈ ಹಿಡಿದು ನಡೆಸ್ತಕ್ಕಂಥ ಶಕ್ತಿ ಆ LIC ಪ್ರತಿನಿಧಿ ಕೆಲಸಕ್ಕೆ ಮತ್ತು ಸಂಸ್ಥೆಗೆ ಇದೆ. ನಾನು ಯಾವತ್ತೂ ಚಿರಋಣಿಯಾಗಿದ್ದೇನೆ. ದಯವಿಟ್ಟು ಕೊನೆಯದಾಗಿ LIC ಯುವಕರು ಕೆಲಸ ಇಲ್ಲ ಅಂತಕ್ಕಂಥ ಭಾವನೆಯಿಂದ ಬೇರೆ ಬೇರೆ ಕಡೆ ಯಾರ್ಯಾರಿಗೋ ತಂದೆ ತಾಯಿ ದುಡಿದು ಮಾಡಿರ್ತಕ್ಕಂಥ ಆಸ್ತಿಯನ್ನು ಮಾರಿ ಯಾರಿಗೂ ಲಂಚ ಕೊಟ್ಟು ಸಣ್ಣ ಕೆಲಸಕ್ಕೆ ಸೇರಿ ಮತ್ತು ಏನಾದ್ರೂ ತಪ್ಪು ಮಾಡಿ ಸಸ್ಪೆಂಡ್ ಆಗಿ ಮನೆಗೆ ಬಂದು ಹೆಸರು ಕೆಡಿಸ್ಕೊಂಡು ತಂದೆ ತಾಯಿಯನ್ನು ಕೂಡ ಅನಾಥರನ್ನಾಗಿ ಮಾಡ್ತಕ್ಕಂಥ ಸಂದರ್ಭಗಳು ಬಹಳ ಇರೋದ್ರಿಂದ ನಮ್ಮ ಪ್ರತಿನಿಧಿ ಕೆಲಸ ಬಂಗಾರದಂತ ಕೆಲಸ. ಬನ್ನಿ ನಮ್ಮ ಜೊತೆಗೆ. ನಾವೆಲ್ಲರೂ ಇನ್ನೂ 140 ಕೋಟಿ ಜನಸಂಖ್ಯೆ ಒಳಗ ಕೇವಲ 40 ಕೋಟಿ ಜನರಿಗೆ ಮಾತ್ರ ಇನ್ಶೂರೆನ್ಸ್ ಭಾಗ್ಯ ಆಗಿದೆ. ಇನ್ನೂ 100 ಕೋಟಿ ಜನ ಜೀವ ವಿಮೆ ಇರ್ಲಾರ್ದನ ತಮ್ಮ ಜೀವನದಲ್ಲಿ ಅವ್ರಿಗೆ ಅದ್ರ ಮಹತ್ವ ಗೊತ್ತಿರ್ಲಾರ್ದನ ತಿರುಗ್ತಾ ಇದ್ದಾರೆ. ಅವರಿಗೆ ನೀವೆಲ್ಲರೂ ಇನ್ಶೂರೆನ್ಸ್ ಪ್ರತಿನಿಧಿ ಕೆಲಸವನ್ನು ತೆಗೆದುಕೊಂಡು ಸುತ್ತಮುತ್ತಲಿನವ್ರಿಗೆ ಎಲ್ಲರಿಗೂ ಇದರ ಮಹತ್ವವನ್ನು ತಿಳಿಸಿ ಈ 100% ಇನ್ಶೂರೆನ್ಸ್ ಅಂತಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡು ಕೆಲಸ ಮಾಡೋಣ. ಇದರ ಜೊತೆಗೆ ದೇಶ ಬೆಳಿತೈತಿ, ನಾವು ಬೆಳಿತೀವಿ. ನಮ್ಮ ಸುತ್ತಮುತ್ತಲಿನವರಿಗೆ, ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಬಗ್ಗೆ ಹೆಮ್ಮೆ ಮೂಡ್ತಕ್ಕಂಥ ಕೆಲಸ ನಾವು ಮಾಡ್ಬೋದು. ದಯವಿಟ್ಟು ಪ್ರತಿನಿಧಿ ಕೆಲಸಕ್ಕೆ ಬನ್ರಿ. ಯಾರೋ ಡೆವಲಪ್ಮೆಂಟ್ ಆಫೀಸರ್ ಇರಲಿ, CLIಗಳು ಇರ್ತಾರೆ, ಚೀಫ್ ಲೈಫ್ ಇನ್ಶೂರೆನ್ಸ್ ಅಡ್ವೈಸರ್ಸು, ಅಥವಾ ಮುಧೋಳ ಭಾಗದಲ್ಲಿ ಬಂದ್ರ ನನ್ನನ್ನು ಸಂಪರ್ಕ ಮಾಡಿದ್ರ ಇದರ ಆಳ, ಅಗಲ, ಮಹತ್ವ, ಪಾವಿತ್ರ್ಯತೆಯನ್ನು ತಿಳಿಸಿ
ತಮ್ಮನ್ನು ನಮ್ಮಂತೆ ಬೆಳೆಸಲು ನಾವು ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥದ್ದನ್ನ ನಮ್ಮ ಯುವ ಜನರಿಗೆ ನಾನು ವಿನಂತಿಯನ್ನು ಮಾಡಿಕೊಂಡು ನನ್ನ 2 ಮಾತು ಮುಗಿಸ್ತೇನೆ. ಅವಕಾಶಕ್ಕಾಗಿ ನಮ್ಮ ಪ್ರಸಾದ್ ಸರ್, ಪ್ರಭು ಸರ್ಗೆ ಕೋಟಿ ಕೋಟಿ ಅನಂತ ಧನ್ಯವಾದಗಳನ್ನ ತಿಳಿಸಿ ನಾನು ಕೊನೆ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವಂಡರ್ಫುಲ್. ಅಂದ್ರೆ ಪ್ರಾಣಿಗಳ ತರ ಬದುಕಬೇಡಿ, ಪಕ್ಷಿ ತರ ಬದುಕಿದ್ರೆ ಅಡ್ಡಿಲ್ಲ ಅಂತ ಹೇಳಿದ್ರಿ. ವಂಡರ್ಫುಲ್ ವಂಡರ್ಫುಲ್. ಇವತ್ತಿನ ಕಾರ್ಯಕ್ರಮ ದೊಡ್ಡವಾಡ್ ಮೇಡಮ್, ಕೊನೆಯ ಮಾತು ಒಟ್ಟಾರೆ ನೀವೇನಾರು ಹೇಳ್ಬೇಕು ಅಂತಿದ್ರೆ? ಸರ್, ಭೀಮಾಸಕ್ತಿ ಅನ್ನೋದೊಂದು ಒಳ್ಳೆ ಕಾನ್ಸೆಪ್ಟ್ ಅದ. ಹೆಣ್ಮಕ್ಳಿಗೆ ಸ್ವಾವಲಂಬಿಯಾಗಿ ಗಂಡ ತಂದ್ ಕೊಟ್ಟಾಗನ ಏನೋ ಎಂತ ಅನ್ಲಾರ್ದ ನಮ್ಮ ಸ್ವಾವಲಂಬಿ ಬದುಕಿಗೆ ಒಂದ್ ಹೆಲ್ಪ್ ಆಗತ್ತ. ನಮ್ಮ ಮಕ್ಕಳ ಬಗ್ಗೆ ನಾವು ಒಂದ್ ಕನಸು ಹುಡ್ಕೊಳಕ್, ಇನ್ನೊಬ್ಬರ ಮ್ಯಾಗ ಡಿಪೆಂಡ್ ಆಗ್ಲಾರ್ದ ಏನಾದ್ರು ನಮ್ ಮಕ್ಕಳು ನಮ್ದು ಜೀವನ ನಮ್ಗೆ ಯಾರಿಗಾದ್ರೂ ಸಹಾಯ ಮಾಡ್ಬೇಕಂತ ಇದ್ರ ಪ್ರತಿಯೊಂದಕ್ಕೂ ಹೆಲ್ಪ್ ಆಗತ್ತ. ಪ್ರತಿಯೊಬ್ರು ಹೊರಗ್ ಬಂದ ಕೆಲ್ಸ ಮಾಡ್ಲಿ, ಸಾಧಿಸ್ಲಿ, ತಾಳ್ಮೆಯಿಂದ ಕಾರ್ಯನಿರ್ವಹಿಸ್ಲಿ. ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್ ಹೇಳಕ್. ವಂಡರ್ಫುಲ್ ವಂಡರ್ಫುಲ್. ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಟ್ರಿ. ನೀವು ಹೇಗೆ ನಿಮ್ಮ ಜೀವನವನ್ನು ಶುರು ಮಾಡಿದ್ರಿ, ಹೇಗೆ ಈ LIC ಅನ್ನುವಂಥ ಮೆರುಗು ಕೊಡ್ತು, LIC ಇಂದ ಇನ್ಕಮ್ ಜಾಸ್ತಿ ಆಯಿತು, ಅದನ್ನ ಸರಳ ರೀತಿಯಲ್ಲಿ ಎಲ್ಲರಿಗೂ ಅರ್ಥವಾಗುವ ಥರ ನಾಗರತ್ನ ಮೇಡಮ್ ಹೇಳ್ಕೊಟ್ಟಿದ್ದಾರೆ. ಹಾಗೇನೆ ಇದಕ್ಕೆ ಸೋನೆ ಪೆ ಸುಹಾಗ ಅನ್ನೋ ಥರ ಸದಾಶಿವ ಮಾಳಿ ಸರು ತಮ್ಮ ಕವನದಿಂದ, ತಮ್ಮ ಅನುಭವದಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಮೆರುಗನ್ನು ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಡೆವಲಪ್ಮೆಂಟ್ ಆಫೀಸರ್ ಪರಮೇಶ್ವರ್ ಸರ್ ಒಂದಿಷ್ಟು ಕಾಮೆಂಟ್ ಹಾಕಿದ್ದಾರೆ. ಸೂಪರ್ ಕವನ, ಮತ್ತು ಚೆನ್ನಾಗಿ ಕವಿ ಹೃದಯ ಮಾಳಿ ಸರಿಗೆ ಧನ್ಯವಾದ, ಹಾಗೆಲ್ಲ ಕಾಮೆಂಟ್ ಹಾಕಿದ್ದಾರೆ. ಮಾಳಿ ಸರ್ ನಿಮ್ಮ ನಂಬರ್ ಕೇಳ್ತಾ ಇದ್ದಾರೆ, ದಯವಿಟ್ಟು ಚಾಟ್ ಬಾಕ್ಸಲ್ಲಿ ನಿಮ್ಮ ನಂಬರ್ ಹಾಕಿರಿ, ಸೊ ದ್ಯಾಟ್ ಅವರು ನಿಮ್ಮನ್ನು ಮಾತಾಡಿಸ್ಬೋದು. ಹಾಗೆಯೇ ಈ ಕಾರ್ಯಕ್ರಮ ಯಾವಾಗ ಸಾರ್ಥಕ ಆಗತ್ತೆ, ಉಪಯೋಗ ಆಗುತ್ತೆ, ಸುಮ್ಮನೆ ಪ್ರತಿ ವಾರ ಬಂದು ಸುಮ್ಮನೆ ಕೇಳ್ಕೊಂಡು ಹೋಗೋದ್ರ ಬದಲಿಗೆ ಕೇಳ್ಕೊಂಡಿದ್ರಲ್ಲಿ 1 ಅಥವಾ 2 ಅಂಶನಾದರೂ ಆ ವಾರ ಅಳವಡಿಸ್ಕೊಳ್ಳೋಣ. ಆ ಅಳವಡಿಸ್ಕೊಂಡಿದ್ದು ಅದು ಉಪಯೋಗ ಆಯ್ತೋ ಇಲ್ವೋ ಅದನ್ನು ಚಾಟ್ ಬಾಕ್ಸಲ್ಲಿ ಹಾಕೋಣ. ಇದೊಂದು ಹೊಸ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಣಂತೆ. ಹಾಗೇನೆ ನಿಮ್ಗೆ ಯಾರ್ಯಾರು ಕಸ್ಟಮರ್ ಮೀಟ್ ಮಾಡ್ತೀರಾ ಅವ್ರ ಹತ್ರ, ಕಸ್ಟಮರ್ ಹತ್ರ ಕೇಳಿ ನನ್ನೊತ್ತಿಗೆ ಯಾಕೆ ಮಾಡ್ತಾ ಇದ್ದೀರಾ ಬಿಸ್ನೆಸ್ಸು ಅಂತ. ಅವರು ಒಳ್ಳೇದು ಹೇಳಿದ್ದೆ ಆದರೆ ಅವ್ರದ್ದು ವಿಡಿಯೋ ತೊಗೊಳ್ಳಿ, ಆ ವಿಡಿಯೋ ತೊಗೊಂಡು ಆ ವಿಡಿಯೋದೊಂದು ಲೈಬ್ರರಿ ಮಾಡ್ಕೊಳ್ಳಿ. ಅದು ನಿಮಗೆ ಯಾರಾದರೂ ಕೇಳಿ ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಕೋಬೋದು, ಹಾಗೆ ನಿಮ್ಗೆ ಉಪಯೋಗ ಆಗ್ಬೋದು. ಹಾಗೇನೇ ನಮ್ಮ ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆ ಕಾರ್ಯಕ್ರಮದಿಂದ ನಿಮಗೇನು ಉಪಯೋಗ ಆಗಿದೆ ಅದನ್ನು ಇನ್ನೊಂದು 4 ಜನಕ್ಕೆ ಏನು ಒಳ್ಳೆಯದಾಗಿದೆ ಅದನ್ನು ಹೇಳಿ, ಆ 4 ಜನಕ್ಕೂ ಇಲ್ಲಿ ಕರ್ಕೊಂಬರ್ಲಿಕ್ಕೆ ಪ್ರಯತ್ನ ಪಡಿ. ಎಲ್ಲರೂ ಒಟ್ಟಿಗೆ ಈ ಇಕೋಸಿಸ್ಟಮಲ್ಲಿ ಬೆಳೆಯೋಣ ಅಂತ ಹೇಳ್ತಾ, ಇವತ್ತಿನ ದಿವಸ ಆಲ್ಮೋಸ್ಟ್ 1.5 ಗಂಟೆ ಆಯಿತು. ಈ 1.5 ಗಂಟೆ ಸಮಯ ಎಷ್ಟು ಬೇಗ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಸುಮಾರಷ್ಟು ಭೀಮಾ ಸಖಿಯರು ಬಂದಿದ್ದಾರೆ. ಹಾಗೆಯೇ ಡೆವಲಪ್ಮೆಂಟ್ ಆಫೀಸರ್ಸು, CLIA ಎಲ್ಲರೂ ಬಂದಿದ್ದಾರೆ. ಬಂದವ್ರಿಗೆಲ್ಲರ ಹೆಸರು ತಗೊಳ್ಳೋದು ಕಷ್ಟ ಆಗತ್ತೆ. ಎಲ್ಲರಿಗೂ ನಿಮ್ಮ ಸಹಕಾರ ಇರಲಿ. ಹೀಗೆ ನಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗೋಣ, ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ವರ್ಷ ಮುಂದ್ಕೊಂಡು ಹೋಗೋಣ ಅಂತ ಹೇಳ್ತಾ, ನೀವೆಲ್ಲರಿಗೂ ಸಹೃದಯದ ಧನ್ಯವಾದ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕೊನೆ ಹಾಡೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.